ಸಾರೂಪ್ಯತೆಯನ್ನು ಕುರಿತು ಹೇಳುವುದಾದರೆ ಅದು ಕ್ರಮವಾಗಿ ಕಲ್ಪನೆಯ ರೂಪ ತಾಳುವ ಒಂದು ಸೂಕ್ಷ್ಮ ತರಂಗದಂತಹ ಒಂದಾನೊಂದು ವಸ್ತು ಎಂದು ಭಾವಿಸಬಹುದು. ಡಿಫೈನ್ ಮಾಡ್ತಾರೆ ಇಲ್ಲಿ ಸಾರೂಪ್ಯತೆ ಅಂದ್ರೆ ಏನು ಅಂತಂದ್ರೆ ಅದು ಕ್ರಮವಾಗಿ ಕಲ್ಪನೆಯ ರೂಪ ತಾಳುವ ಒಂದು ಸೂಕ್ಷ್ಮ ತರಂಗದ ಒಂದಾನೊಂದು ವಸ್ತು ಎಂದು ಭಾವಿಸಬಹುದು. ಅಂದ್ರೆ ಕಲ್ಪನೆ ಅಥವಾ ಯೋಚನೆ ಬರ್ಲಿಕ್ಕಿಂತ ಮುಂಚೆ ಇರತಕ್ಕಂತ ಒಂದು ತರಂಗದ ರೂಪ ಅಂತ ನಾವು ತಗೋಬಹುದು. ಅದನ್ನ ಸಾರೂಪ್ಯತೆ ಅಂತ ಹೇಳ್ಬೋದು. ಅದರ ನಿಜವಾದ ಭಾವವನ್ನು ತಿಳಿಯಪಡಿಸುವುದು ಬಹಳ ಕಷ್ಟ. ಮೂಲದ ಪ್ರಜ್ಞೆಯನ್ನು ನಮ್ಮ ತಿಳುವಳಿಕೆಗೆ ತರುವ ವಸ್ತು ಎಂದು ಅರ್ಥ ಮಾಡಿಕೊಳ್ಳಬಹುದು. ಮತ್ತೊಂದು ಡೆಫಿನೇಷನ್ ಕೊಡ್ತಾರೆ. ಮೂಲದ ಪ್ರಜ್ಞೆ ಏನಿದೆಯಲ್ಲ, ದ ಅವೇರ್ನೆಸ್ ಆಫ್ ದ ಸೆಂಟರ್, ಅದನ್ನ ನಮ್ಮ ತಿಳುವಳಿಕೆಗೆ ಗೆಟಿಂಗ್ ಅಸ್ ಟು ನೋ ಅಬೌಟ್ ಇಟ್, ಅದನ್ನ ಸಾರೂಪ್ಯತೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಂದು ಚಕ್ರದಲ್ಲೂ ಮೂಲದ ಪ್ರಜ್ಞೆ ಬೇರೆ ಬೇರೆ ಸ್ಥಿತಿಗಳಲ್ಲಿದೆ. ಆ ಬೇರೆ ಬೇರೆ ಸ್ಥಿತಿಗಳಲ್ಲಿರ್ತಕ್ಕಂಥ ಮೂಲದ ಪ್ರಜ್ಞೆಯನ್ನ ನಮ್ಮ ತಿಳುವಳಿಕೆಗೆ ತಂದು ಕೊಡ್ತಕ್ಕಂಥ ಒಂದು ವಸ್ತುವನ್ನ ನಾವು ಸಾರೂಪ್ಯತೆ ಅಂತ ಕರೀಬಹುದು. ಅಥವಾ ಮೂಲ ಪ್ರಜ್ಞೆಯ ಕಿಂಚಿತ್ ಸ್ಥೂಲ ಆಕಾರವೇನೋ, ಅಥವಾ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಏನೋ ಒಂದು ಸ್ಥೂಲ ಆವರಣ ಧರಿಸಿರುವ ಸತ್ಯವೇನೋ ಎಂದು ಭಾವಿಸಬಹುದು. ಏನೋ ಒಂದು ಆವರಣ ಧರಿಸಿರತಕ್ಕಂಥ ಸತ್ಯದ ವಸ್ತು ಅಂತಲೂ ಭಾವಿಸಬಹುದು. ಸ್ಥೂಲಾಕಾರವನ್ನು ನೋಡಿದ ಕೂಡಲೇ ಅದರ ಅಸ್ತಿತ್ವಕ್ಕೆ ಕಾರಣವಾಗಿ ಅದರ ಆಚೆ ಯಾವುದೋ ಒಂದು ವಸ್ತು ಇರಬೇಕೆಂಬ ಭಾವನೆ ನಮ್ಮ ಹೃದಯದಲ್ಲಿ ಸ್ಫುರಿಸುವುದು. ಯಾವುದೇ ಒಂದು ವಸ್ತುವನ್ನು ನಾವು ನೋಡಿದಾಗ, ಸ್ಥೂಲವಾಗಿರತಕ್ಕಂಥ ವಸ್ತು ನೋಡಿದಾಗ, ಆ ಸ್ಥೂಲವಾಗಿರತಕ್ಕಂಥ ವಸ್ತುವಿನ ಅಸ್ತಿತ್ವದ ಹಿಂದೆ ಮತ್ತೊಂದು ಯಾವುದೋ ಒಂದು ವಸ್ತು ಇರಬೇಕು ಅಂತ ನಮ್ಮ ಹೃದಯಕ್ಕೆ ವೇದ್ಯವಾಗುತ್ತೆ ಸಾಮಾನ್ಯವಾಗಿ. ಅದರ ಸರದಿಯ ಪ್ರಕಾರ ಅದಕ್ಕೂ ಒಂದು ಕಾರಣವಿರಬೇಕೆಂಬ ತೀರ್ಮಾನಕ್ಕೆ ಯಾರಾದರೂ ಬರಬಹುದು. ಸೊ ಅಂದ್ರೆ ಇದಕ್ಕೆ ಕಾರಣ ಅಂತ ಹೇಳಿ ನಮ್ಮಲ್ಲಿ ಮೆಡಿಕಲ್ ಅಲ್ಲಿ ಎಷ್ಟೋ ಸತಿ ಜನ ಬಂದು ಕೇಳ್ತಾರೆ, ಸರ್ ಈ ತರ ನೆನ್ನೆ ಯಾರೋ ಬಂದಿದ್ರು, ಆತಂಕ ಆಗಿದೆ ಅಂತ ಕೇಳಿದ್ರಿ ಅಂತ ಇಟ್ಕೊಳ್ರಿ. ಆತಂಕ ಆಗಿದೆ ಅಂತ ಅವ್ರು ಬಂದಿದ್ರೆ ಯಾಕೆ ಆತಂಕ ಆಗತ್ತೆ ಸರ್ ಈ ತರ ಅಂತ ಕೇಳ್ತಾರೆ ಅಂತ ಇಟ್ಕೊಳ್ರಿ. ನೀವು ಏನೋ ಒಂದು ಹೇಳ್ತೀರಾ, ಮೆದುಳಿನಲ್ಲಿ ಈ ತರ ತೊಂದರೆ ಆಗಿದೆ ಅಂತ ಹೇಳ್ತೀರಾ. ನೆಕ್ಸ್ಟ್ ಅವ್ರ ಪ್ರಶ್ನೆ ಕೇಳ್ತಾರೆ, ಮೆದುಳಿನಲ್ಲಿ ಯಾಕೆ ಈ ತರ ತೊಂದರೆ ಆಗಿದೆ ಅಂತ. ನೀವು ಅದಕ್ಕೆ ಇನ್ನೊಂದೇನೋ ಹೇಳ್ತೀರಾ. ಮತ್ತೆ ಅವ್ರು ಅದಕ್ಕೆ ಕೇಳ್ತಾರೆ, ಇದು ಯಾಕೆ ಹಿಂಗಾಗತ್ತೆ ಅಂತ. ಅಂದ್ರೆ ಮನುಷ್ಯನ ಮನಸ್ಸು ಯಾವ ರೀತಿ ಯೋಚನೆ ಮಾಡುತ್ತೆ ಅಂತಂದ್ರೆ, ಯಾಕೆ 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 ಅನ್ನೋದನ್ನ ತನ್ನ ಮೂಲ ಸ್ಥಾನದವರೆಗೂ ಕಾರಣಗಳನ್ನ ಹುಡುಕ್ತಾ ಹೋಗಿ ಕಾರಣರಹಿತ ಕಾರಣ, ಆ ಕಾರಣರಹಿತ ಕಾರಣದವರೆಗೂ ಕೂಡ ಮನುಷ್ಯನ ಮನಸ್ಸು ಮುಟ್ಟುವರೆಗೂ ಕೂಡ ಸಮಾಧಾನ ಇರಲ್ಲ. ಸೊ ಹಾಗಾಗಿ ನಾವು ಯಾವುದೇ ವಸ್ತು ನೋಡಿದ್ರೆ ಆ ವಸ್ತುವಿನ ಅಸ್ತಿತ್ವಕ್ಕೆ ಯಾವ ಕಾರಣ ಒಂದು ಹೇಳ್ತೀವಿ, ಅದರ ಅಸ್ತಿತ್ವಕ್ಕೆ ಮತ್ತೆ ಯಾವ್ದು ಕಾರಣ, ಅದರ ಹಿಂದಿನ ಅಸ್ತಿತ್ವಕ್ಕೆ ಇನ್ನೇನು ಕಾರಣ. ಇದನ್ನ ನಾವು ಹುಡ್ಕೊಂಡ ಹೋಗ್ತಿದ್ದಂಗೆನೆ ಕಾರಣರಹಿತ ಕಾರಣದ ಸ್ಥಿತಿಗೆ ಬರ್ತೀವಿ. ಆ ಕಾರಣರಹಿತ ಕಾರಣದ ಸ್ಥಿತಿಗೆ ನಾವು ಭಗವಂತ ಅಂತ ಕರಿತೀವಿ. ಅದನ್ನೇ ನಾವು ಹೋಮ ಅಥವಾ ಕೇಂದ್ರ ಅಂತ ಕರಿತೀವಿ. ಕಾರಣರಹಿತ ಕಾರಣದ ಸ್ಥಿತಿ, ಸರಿನಾ? ಅದರ ಸರದಿಯ ಪ್ರಕಾರ ಅದಕ್ಕೂ ಒಂದು ಕಾರಣವಿರಬೇಕೆಂಬ ತೀರ್ಮಾನಕ್ಕೆ ಯಾರಾದರೂ ಬರಬಹುದು. ಕ್ರಮಾನುಗತಿ ನಮ್ಮ ಅರಿವನ್ನು ಮೀರಿ ಹೋಗುವಂತ ಮಟ್ಟಕ್ಕೆ ಮುಟ್ಟುವವರೆಗೂ ಈ ಕಾರಣದ ಕ್ರಮಾನುಗತಿ ಮುಂದುವರಿಯುತ್ತದೆ. ಸೊ ಇದು ಕಾರ್ಯ, ಇದು ಕಾರಣ, ಇದು ಕಾರ್ಯ, ಇದು ಮೊದಲು ಇವಾಗ ಎದುರುಗಡೆ ಕಾಣ್ತಾ ಇರೋದು ಕಾರ್ಯ, ಅದ್ರ ಹಿಂದೆ ಒಂದು ಕಾರಣ ಇದೆ. ಈಗ ಆ ಕಾರಣ ಕಾರ್ಯ ಆಗುತ್ತೆ, ಅದರ ಹಿಂದೆ ಇನ್ನೊಂದು ಕಾರಣ ಇದೆ. ಅದು ಮತ್ತೆ ಕಾರಣ ಇವಾಗ ಕಾರ್ಯ ಆಗುತ್ತೆ, ಅದ್ರ ಹಿಂದೆ ಇನ್ನೊಂದು ಕಾರಣ ಇದೆ. ಸೊ ಕಾರ್ಯ ಮತ್ತೆ ಕಾರಣ ಇವೆರಡು ಕ್ರಮಾನುಗತಿಯಲ್ಲಿ ಅನಂತವಾಗಿ ಮುಂದುವರೆದ ಮೇಲೆ ಯಾವುದೋ ಒಂದು ಸ್ಥಿತಿ ಬಂದಾಗ ಅದು ನಮ್ಮ ಪ್ರಜ್ಞೆ ಏನಿದೆಯಲ್ಲ, ಆ ಪ್ರಜ್ಞೆಯನ್ನು ಮೀರಿರತಕ್ಕ ಹಂತವನ್ನು ದಾಟುತ್ತೆ. ಇದನ್ನೇ ನಾವು ಸತ್ಯವಸ್ತು ಅಂತ ಕರೀಲಿಕ್ಕೆ ಶುರು ಮಾಡ್ತೀವಿ. ಅಂದ್ರೆ ವಿವೇಕಾನಂದರು ಹೇಳ್ತಾರೆ, ನಾವು 3 ಪ್ರಜ್ಞೆಯನ್ನು ದಾಟಬೇಕು, ಕೇಂದ್ರವನ್ನು ತಲುಪಬೇಕಾದ್ರೆ 3 ಪ್ರಜ್ಞೆಯನ್ನು ದಾಟಬೇಕು ಅಂತ ಅವರು ಕಂಪ್ಲೀಟ್ ವರ್ಕ್ಸ್ ಅಲ್ಲಿ ಬರೀತಾರೆ. ಕಾರಣದ ಪ್ರಜ್ಞೆ, ಸಮಯದ ಪ್ರಜ್ಞೆ, ಮತ್ತೆ ಆಕಾಶದ ಪ್ರಜ್ಞೆ. ಈ 3 ಪ್ರಜ್ಞೆಗಳನ್ನ ದಾಟಿದಾಗ ನಾವು ನಿಜವಾಗಿ ನೈಜ ವಸ್ತುವಿನ ಜೊತೆಗೆ ಸಂಪರ್ಕ ಹೊಂದುತ್ತೀವಿ ಅಂತ ಬರೀತಾರೆ. ಇದಕ್ಕೂ ಒಂದು ಕಾರಣವಿರಲೇಬೇಕೆಂದು ಯಾರಾದರೂ ತರ್ಕದ ನಿಯಮಾನುಸಾರ ಹೇಳಲೂಬಹುದು. ಆದರೆ ಆಗ ಅದು ಎಲ್ಲ ಮಾನವನ ಗ್ರಹಿಕೆಗೆ ಮೀರಿದುದು. ಅತಿ ಸೂಕ್ಷ್ಮ ಮಟ್ಟದಲ್ಲಿ ಅದು ಸಾರೂಪ್ಯತೆ ಎಂದು ಹೇಳಿದರೆ ಸಾಕು. ಸೊ ಬಾಬೂಜಿಯವರು ಈ ಕಾರ್ಯ, ಕ್ರಮ ಮತ್ತು ಕಾರ್ಯ ಇದೆಯಲ್ಲ, ಪರಿಣಾಮ ಮತ್ತು ಅದರ ಹಿಂದೆ ಇರತಕ್ಕಂಥ ಕಾರಣ, ಇದರ ಪ್ರಕಾರ ಅವರು ಡಿಫೈನ್ ಮಾಡ್ತಾ ಇದ್ದಾರೆ, ಸಾರೂಪ್ಯತೆ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸೊ ಅತಿ ಸೂಕ್ಷ್ಮ ಮಟ್ಟದಲ್ಲಿ ನಮ್ಮ ಮಾನವನ ಗ್ರಹಿಕೆಗೆ ಮೀರಿದಾದಂಥ ವಸ್ತುಗೆ ನಾವು ಸಾರೂಪ್ಯತೆ ಅಂತ ಕರಿಬಹುದು.
ದೇಹ ಧರಿಸಿದ ಪ್ರತಿಯೊಂದು ಜೀವಿಗೂ ಈ ಒಂದು ಸಾರೂಪ್ಯತೆ ಇರಲೇಬೇಕು. ಅದು ಉನ್ನತ ಸ್ಥಿತಿಗೆ ಹೋದಂತೆಲ್ಲ ಅತಿ ಸೂಕ್ಷ್ಮವೂ ಅತಿ ಪೇತಲವೂ ಆಗುತ್ತದೆ. ಸಾರೂಪ್ಯತೆ ಎಷ್ಟು ಹೆಚ್ಚು ಸೂಕ್ಷ್ಮವಾಗುತ್ತದೆಯೋ ಅದೇ ಪ್ರಮಾಣದಲ್ಲಿ ಮನುಷ್ಯನು ಜೀವನದಲ್ಲಿ ಹೆಚ್ಚು ಶಕ್ತಿಯುತವಾಗುತ್ತಾನೆ. ಎಲ್ಲ ಆವರಣಗಳನ್ನ ಕಳ್ಕೊಂಡ ಮೇಲೆ ನಾವು ನಮ್ಮ ಮನಸ್ಸಿನ ಆವರಣ, ಪ್ರಜ್ಞೆಯ ಆವರಣ, ಅಹಂನ ಆವರಣ ಇವೆಲ್ಲವನ್ನು ಕಳ್ಕೊಂಡ್ಮೇಲೆ ನಾವು ನಮ್ಮ ನಿಜವಾದಂಥ ಸಾರೂಪ್ಯತಾ ಸ್ಥಿತಿಯಲ್ಲಿ ನೆಲೆಗೊಳ್ತೀವಿ. ಆಗ ಮನುಷ್ಯ ಅತಿ ಶಕ್ತಿಯುತನಾಗ್ತಾನೆ. ಮಹಾಪ್ರಳಯವರೆಗೂ ಸಾರೂಪ್ಯತೆ ಉಳಿದಿರುತ್ತದೆ. ಆಗ ಅದು ತನ್ನ ವ್ಯಕ್ತಿ ವೈಶಿಷ್ಟ್ಯವನ್ನು ಕಳೆದುಕೊಂಡು ಒಂದು ಸಮಷ್ಟಿ ಸಾರೂಪ್ಯತೆಯಲ್ಲಿ ಲಯ ಹೊಂದುತ್ತದೆ. ಇದು ಕೆಲಕಾಲದ ಮೇಲೆ ಮುಂದಿನ ಸೃಷ್ಟಿಗೆ ಕಾರಣವಾಗುತ್ತದೆ. ಈ ರೀತಿಯಲ್ಲಿ ಅಂತ್ಯಗೊಳ್ಳುವುದು ಪ್ರತ್ಯೇಕ ವ್ಯಕ್ತಿತ್ವವೇ ಹೊರತು ಸಾರೂಪ್ಯತೆ ಅಲ್ಲ. ಸೊ ಕೇಂದ್ರದಲ್ಲಿರುವ ಸೂಕ್ತ ಕ್ರಿಯೆಯ ಕಾರಣದಿಂದ ಹೀಗಾಗುತ್ತದೆ. ಅಲ್ಲಿ ಇರುವಿಕೆಗೂ ಇಲ್ಲದಿರುವಿಕೆಗೂ ಇರುವ ವ್ಯತ್ಯಾಸ ನಾವು ಮಾತ್ರ. ನಾವು ಸಾರೂಪ್ಯತೆ ಹೊಂದಿ ಕೇಂದ್ರದಲ್ಲಿ ಎಂಟರ್ ಆದಾಗ ನಮಗೆ ಸಾಯುಜ್ಯತೆ ಕಡೆಗೆ ನಾವು ನಡೀತಾ ಹೋಗ್ತೀವಿ. ಸಾಯುಜ್ಯತೆ ಅಂತಂದ್ರೆ ಏನು ಅಂತಂದ್ರೆ, ಸಾಯುಜ್ಯತೆ ಅಂತಂದ್ರೆ ಸಾರೂಪ್ಯತೆಯ ಅತ್ಯಂತ ಸೂಕ್ಷ್ಮವಾದ ಸ್ತರ ಅಷ್ಟೇ. ಈ ನಾಲ್ಕನ್ನು ನಾವು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿದ್ರು ಸಾರೂಪ್ಯತ, ಸಾಮೀಪ್ಯತ, ಸಾರೂಪ್ಯತ ಮತ್ತೆ ಸಾಯುಜ್ಯತ. ಈ ನಾಲ್ಕನ್ನು ನಾವು ಭಾಗಗಳಾಗಿ 4 ಸ್ತರಗಳಾಗಿ ವಿಂಗಡಣೆ ಮಾಡ್ತೀವಿ. ಆದರೆ ಒಂದಕ್ಕೊಂದು ಇರತಕ್ಕಂಥ ವ್ಯತ್ಯಾಸ ಅಂದ್ರೆ ಈ 4 ಸ್ತರಗಳಲ್ಲಿ ಒಂದಕ್ಕಿಂತ ಇನ್ನೊಂದು ಸೂಕ್ಷ್ಮ, ಅದಕ್ಕಿಂತ ಮತ್ತೊಂದು ಸೂಕ್ಷ್ಮ. ಸೊ ಸಾರೂಪ್ಯತೆಗಿಂತ ಸಾಮೀಪ್ಯತೆ ಸೂಕ್ಷ್ಮ, ಸಾಮೀಪ್ಯತೆಗಿಂತ ಸಾರೂಪ್ಯತೆ ಸೂಕ್ಷ್ಮ, ಸಾರೂಪ್ಯತೆಗಿಂತ ಸಾಯುಜ್ಯತೆ ಸೂಕ್ಷ್ಮ. ಅತಿ ಸೂಕ್ಷ್ಮಾತಿ ಸೂಕ್ಷ್ಮದ ಸ್ತರ ಇರುವಿಕೆ ಮತ್ತು ಇಲ್ಲದಿರುವಿಕೆ ಎಲ್ಲವನ್ನೂ ಮೀರಿರತಕ್ಕಂಥ ಸ್ತರಕ್ಕೆ ನಾವು ಕಡೆಯಲ್ಲಿ ಸಾಯುಜ್ಯತೆ ಅಂತ ಕರಿತೀವಿ. ಸರಿ, ಇಲ್ಲಿಗೆ ಇದನ್ನು ನಿಲ್ಲಿಸ್ತೀನಿ. ಸಾರೂಪ್ಯತೆ ಬಗ್ಗೆ ಸಾಕಷ್ಟು ಮಾತಾಡಿದ್ದಾಯ್ತು. ಏನಾದ್ರೂ ಇತ್ತು, ಪ್ರಶ್ನೆಗಳಿತ್ತು ಅಂತಂದ್ರೆ ಕೇಳಬಹುದು. ಬ್ರದರ್, ಅದು ತನ್ನ ವ್ಯಕ್ತಿ ವೈಶಿಷ್ಟ್ಯವನ್ನು ಕಳೆದುಕೊಂಡು ಒಂದು ಸಮಿಷ್ಟಿ ಸಾರೂಪ್ಯತೆಯಲ್ಲಿ ಲಯ ಹೊಂದುತ್ತದೆ ಅಂದ್ರೆ ಏನು? ಈಗ ನಾವು ಕೇಂದ್ರ ಮಂಡಲಕ್ಕೆ ಹೋದ್ವಿ, ನಾವು ಸಾರೂಪ್ಯತೆಯಲ್ಲಿ ನೆಲೆಗೊಂಡ್ವಿ ಅಂತ ಇಟ್ಕೊಂಡ್ರಿ. ಆಗ ನಮ್ಮ ವೈಯಕ್ತಿಕ ಸಾರೂಪ್ಯತೆ ನಮಗೆ ಗಳಿಸಿದಂಗ ಆಯ್ತು. ಮಹಾಪ್ರಳಯ ಬಂದಾಗ ಏನಾಗುತ್ತೆ, ಪ್ರತಿಯೊಂದು ಆತ್ಮ ಕೂಡ ಕೇಂದ್ರ ಮಂಡಲ ಎಂಟರ್ ಆದ್ಮೇಲೆ ತಮ್ಮ ವೈಯಕ್ತಿಕ ಸಾರೂಪ್ಯತೆಯನ್ನು ಗಳಿಸ್ಕೊಳ್ಳುತ್ತೆ. ಈಗ ಬಾಬೂಜಿಯವರು ಕಂಪ್ಲೀಟ್ 1944 ವಿಸ್ಪರ್ಸ್ ಬರೆದಾಗ ವಿವೇಕಾನಂದರ ಜೊತೆ ಸಂಭಾಷಣೆ ಮಾಡಿದ್ರು, ಲಾಲಾಜಿಯವ್ರ ಜೊತೆ ಸಂಭಾಷಣೆ ಮಾಡಿದ್ರು, ಚೈತನ್ಯ ಮಹಾಪ್ರಭು ಅವ್ರ ಜೊತೆ ಸಂಭಾಷಣೆ ಮಾಡಿದ್ರು ಅಂತಂದ್ರೆ ಇವ್ರು ಯಾರಿಗೂ ದೇಹಧಾರಿಗಳಲ್ಲ. ಇವ್ರು ಯಾರು, ದೇಹ ಇಲ್ಲ, ಮನಸ್ಸಿಲ್ಲ ಇವ್ರಿಗೆ. ಇವ್ರ ಹತ್ರ ಸಂಭಾಷಣೆ ಮಾಡದೆ ಅಂತ ಬಾಬೂಜಿಯವ್ರಿಗೆ ಹೆಂಗ್ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಅಂತಂದ್ರೆ ಇವರೆಲ್ಲ ಕೂಡ ಉನ್ನತ ಲೋಕಗಳಿಗೆ ಹೋಗಿದ್ರು ಕೂಡ ತಮ್ಮ ವೈಯಕ್ತಿಕವಾದಂತ ಸಾರೂಪ್ಯತೆಯ ಸ್ಥಿತಿಯಲ್ಲಿದ್ದಾರೆ. ಆ ವೈಯಕ್ತಿಕವಾದಂತಹ ಸಾರೂಪ್ಯತೆ ಸ್ಥಿತಿ ಇದೆಯಲ್ಲ, ಅದು ನಾವು ಕೇಂದ್ರದವರೆಗೂ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಕೇಂದ್ರದವರೆಗೂ ಹೋದಾಗ್ಲೂ ಕೂಡ ಕೇಂದ್ರದ ಜೊತೆಗೆ ನಾವು ನಮ್ಮ ಸಂಬಂಧವನ್ನು ಏರ್ಪಾಡು ಮಾಡ್ಕೊಂಡಾಗ್ಲೂ ಕೂಡ ಈ ಆತ್ಮ ಇವರದೇ ಅಂತ ಗುರುತಿಡಿಬಹುದು. ಈ ಆತ್ಮ ಇವರದೇ ಅಂತ ಏನು ಗುರುತಿಡಿಯುವಂತ ಸಾಧ್ಯತೆ ಕಲ್ಪಿಸುತ್ತಲ್ಲ, ಅದನ್ನ ವೈಯಕ್ತಿಕ ಸಾರೂಪ್ಯತೆ ಅಂತ ಕರಿತೀವಿ. ಇದನ್ನ ಬಾಬೂಜಿಯವರು ವ್ಯಕ್ತಿ ವೈಶಿಷ್ಟ್ಯ ಅಂತ ಬರೆದಿದ್ದಾರೆ. ವೈಯಕ್ತಿಕವಾದಂತ ಸಾರೂಪ್ಯತೆ ಅಂತಂದ್ರೆ ವ್ಯಕ್ತಿ ವೈಶಿಷ್ಟ್ಯ ಅಂದ್ರೆ ಈ ಆತ್ಮ ಈ ವ್ಯಕ್ತಿ ಇದೆ ಅಂತ ನಾವು ವಿಶೇಷವಾಗಿ ಗುರುತಿಸಬಹುದು. ಇದು ಈ ಆತ್ಮಗಳು ಬೇರೆ ಎಲ್ಲ ಲೋಕಗಳಲ್ಲೂ ಇದೇ ರೀತಿಯಾಗಿ ಇರುತ್ತೆ. ದೇಹ ಇಲ್ಲದೆ ಇದ್ರೂ ಕೂಡ ಆತ್ಮನ ಗುರುತಿಸಬಹುದು. ವ್ಯಕ್ತಿ ವೈಶಿಷ್ಟ್ಯದಿಂದ ಆತ್ಮನ ಗುರುತಿಸಬಹುದು. ಮಹಾಪ್ರಳಯ ಬಂದಾಗ ಏನಾಗುತ್ತೆ, ಈ ವ್ಯಕ್ತಿ ವೈಶಿಷ್ಟ್ಯ ಏನಿದೆ ಅದನ್ನು ನಾವು ಕಳ್ಕೊಳ್ತೀವಿ. ವ್ಯಕ್ತಿ ವೈಶಿಷ್ಟ್ಯನ ನಾವು ಕಳ್ಕೊಂಡು ಸಮಷ್ಟಿ ಅಂತ ಹೇಳ್ತೀವಿ. ಯೂನಿವರ್ಸಲ್ ಸಾರೂಪ್ಯತ, ಸಮಷ್ಟಿ ಸಾರೂಪ್ಯತ ಅಂತಂದ್ರೆ ಯೂನಿವರ್ಸಲ್ ಐಡೆಂಟಿಟಿ. ಆ ಯೂನಿವರ್ಸಲ್ ಐಡೆಂಟಿಟಿನಲ್ಲಿ ಎಲ್ಲವೂ ಕೂಡ ಮರ್ಜ್ ಆಗೋಗುತ್ತೆ, ಲೈವ್ ಆಗೋಗುತ್ತೆ. ಯಾವಾಗ ಮಹಾಪ್ರಳಯ ಕಾಲ ಬಂದಾಗ, ಈಗಲ್ಲ. ಅಲ್ಲಿವರೆಗೂ ಕೂಡ ಹೇಗಿರುತ್ತೆ ಆತ್ಮಗಳೆಲ್ಲ ವ್ಯಕ್ತಿ ವೈಶಿಷ್ಟ್ಯ ಇಟ್ಕೊಂಡೇ ಆತ್ಮಗಳಿರುತ್ತೆ. ಹಾಗಾಗಿ ನಾವು ಆ ಆತ್ಮದ ಜೊತೆ ಸಂಭಾಷಣೆ ಮಾಡಿದಾಗ ಇದು ಇವರದೇ ಆತ್ಮ ಅಂತ ನಮಗೆ ಗೊತ್ತಾಗುತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಆತ್ಮದ ಸ್ಥಿತಿಯಲ್ಲಿ ನೆಲೆಗೊಂಡ್ರೂ ಕೂಡ ಆತ್ಮ
ಕಡೆಯ ಬಾರಿ ಯಾವ ಜನ್ಮದಲ್ಲಿ ಯಾವ ಒಂದು ವ್ಯಕ್ತಿ ವೈಶಿಷ್ಟ್ಯ ತಗೊಂಡಿತ್ತು ಆ ವ್ಯಕ್ತಿ ವೈಶಿಷ್ಟ್ಯದ ಛಾಪು ಹಾಗೆ ಇರುತ್ತೆ. ಇದನ್ನು ನಾವು ವೈಯಕ್ತಿಕ ಸಾರೂಪ್ಯತೆ ಅಂತ ಕರಿತೀವಿ, ಅಥವಾ ವ್ಯಕ್ತಿ ವೈಶಿಷ್ಟ್ಯ ಸಹಿತವಾದಂಥ ಸಾರೂಪ್ಯತೆ. ಮುಂದಕ್ಕೆ ಹೋಯ್ತು ಅಂತಂದ್ರೆ ಮಹಾಪ್ರಳಯದ ಕಾಲದಲ್ಲಿ ಎಲ್ಲ ವ್ಯಕ್ತಿ ವೈಶಿಷ್ಟ್ಯಗಳ ಆತ್ಮದಲ್ಲಿ ಏನಿರ್ತವೆ ಅದೆಲ್ಲ ಹೊರಟೋಗುತ್ತೆ, ನಶಿಸಿ ಹೊರಟೋಗುತ್ತೆ. ಎಲ್ಲ ಆತ್ಮಗಳು ಕೂಡ ಒಂದಕ್ಕೊಂದು ಅವಿನಾಭಾವವಾಗಿ ಒಂದು ಲಯ ಹೊಂದ್ಬಿಡುತ್ತೆ. ಆ ಲಯ ಹೊಂದಿದ ಸ್ಥಿತಿ ಎಲ್ಲ ಆತ್ಮಗಳು ಜೊತೆಗೆ ಬಂದಾಗ, ವ್ಯಕ್ತಿ ವೈಶಿಷ್ಟ್ಯನ ಕಳ್ಕೊಂಡು ಜೊತೆಗೆ ಬಂದಾಗ ಇರತಕ್ಕಂಥ ಸ್ಥಿತಿಗೆ ನಾವು ಸಮಷ್ಟಿ ಸಾರೂಪ್ಯತೆ ಅಂತ ಕರಿತೀವಿ. ಯೂನಿವರ್ಸಲ್ ಐಡೆಂಟಿಟಿ. ಇಂಡಿವಿಜುವಲ್ ಐಡೆಂಟಿಟಿ ಇಸ್ ಲಾಸ್ಟ್, ಯೂನಿವರ್ಸಲ್ ಐಡೆಂಟಿಟಿ ಇಸ್ ಗೇನ್ಡ್. ಇದಾಗುತ್ತೆ ಕಡಿಮೆ. ಸರಿನಾ? ಅದೇ ಹೇಳ್ತಾರೆ, ಅಂತ್ಯಗೊಳ್ಳುವುದು ಪ್ರತ್ಯೇಕ ವ್ಯಕ್ತಿತ್ವ ಹೊರತು ಸಾರೂಪ್ಯತೆ ಅಲ್ಲ ಅಂತ. ಕರೆಕ್ಟ್. ಯಾಕೆಂತಂದ್ರೆ ವೈಯಕ್ತಿಕತೆ ಏನಿತ್ತು ಅದು ಹೊರಟೋಗುತ್ತೆ, ಸಾರೂಪ್ಯತೆ ಹಾಗೆ ಉಳಿಯುತ್ತೆ. ವೈಯಕ್ತಿಕತೆ ಏನಿತ್ತು ಆತ್ಮದಲ್ಲಿ ಅದು ಹೊರಟೋಯ್ತು, ಈಗ ಸಾರೂಪ್ಯತೆ ಹಾಗೆ ಉಳಿಯುತ್ತೆ. ಯಾಕೆಂದ್ರೆ ಈ ಆತ್ಮದಲ್ಲಿ ಸಾರೂಪ್ಯತೆ ಇತ್ತು, ಆ ಆತ್ಮದಲ್ಲಿ ಸಾರೂಪ್ಯತೆ ಇತ್ತು, ಈ ಆತ್ಮದಲ್ಲಿ ಸುಮಾರು ಹಲವಾರು ಆತ್ಮಗಳನ್ನ ತಗೊಳ್ತೀರಾ ಅಂತ ಇಟ್ಕೊಳ್ರಿ. ಪ್ರತಿಯೊಂದು ಆತ್ಮದಲ್ಲೂ ಕೂಡ ವೈಯಕ್ತಿಕ ಸಾರೂಪ್ಯತೆ ಇತ್ತು. ಈಗ ಆ ವೈಯಕ್ತಿಕತೆ ಹೊರಟೋದಾಗ ಏನ್ ಉಳಿತು? ಆತ್ಮದಲ್ಲಿ ಸಾರೂಪ್ಯತೆ ಉಳಿತು. ಅದು ಸಪರೇಟ್ ಆಗಿತ್ತು ಅಂತಂದ್ರೆ ಮತ್ತೆ ಇನ್ನೂ ಮಹಾಪ್ರಳಯದ ಕಾಲದ ಬಂದಂತ ಸ್ಥಿತಿ ಬಂದಿಲ್ಲ. ಮಹಾಪ್ರಳಯದ ಸ್ಥಿತಿಯಲ್ಲಿ ಏನಾಗುತ್ತೆ, ಈ ಎಲ್ಲ ಆತ್ಮಗಳು ವ್ಯಕ್ತಿ ವೈಶಿಷ್ಟ್ಯ ಕಳ್ಕೊಂಡ್ಮೇಲೆ ಏನು ಉಳಿದಿರ್ತಕ್ಕಂಥ ಸಾರೂಪ್ಯತೆ ಇದೆಯಲ್ಲ, ಆ ಸಾರೂಪ್ಯತೆ ಎಲ್ಲ ಕೂಡ ಒಂದುಗೂಡುತ್ತೆ. ಏನು ಸಾರೂಪ್ಯತೆ ಇರುತ್ತೆ ಅವಾಗ? ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಸಾರೂಪ್ಯತೆಗಳೆಲ್ಲ, ಅದನ್ನು ನಾವು ಸಮಷ್ಟಿ ಸಾರೂಪ್ಯತೆ ಅಥವಾ ಯೂನಿವರ್ಸಲ್ ಐಡೆಂಟಿಟಿ ಅಂತ ಕರಿತೀವಿ. ಈಗ ನೋಡ್ರಿ, ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಉದಾಹರಣೆಗೆ ನಾವು ಒಂದು ವ್ಯಕ್ತಿನ ಕುತ್ಕೊಂಡಾಗ ಕರೆಸಿದಾಗ ಆ ವ್ಯಕ್ತಿಯ ಹೆಸರಿನಿಂದ ಅವ್ರನ್ನ ಗುರುತಿಸ್ತೀವಿ. ಇದು ವ್ಯಕ್ತಿ ವೈಶಿಷ್ಟ್ಯ, ಸರಿವಾ? ಅದೇ ಒಂದು ಕ್ಲಾಸ್ನಲ್ಲಿ 40 ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ರಿ. ನಾವು 40 ಜನದ ಮಕ್ಕಳ ಬಗ್ಗೆ ಒಬ್ಬೊಬ್ಬರಾಗಿ ನಾವು ಮಾತಾಡೋದಾದ್ರೆ ಪ್ರತಿಯೊಬ್ಬರ ಹೆಸರನ್ನ ಹೇಳಿ ಮಾತಾಡ್ಬೇಕಾಗತ್ತೆ. ಅದು ವ್ಯಕ್ತಿ ವೈಶಿಷ್ಟ್ಯದ ಸಾರೂಪ್ಯತೆ ಅಂತ ಇಟ್ಕೊಳ್ರಿ, ವ್ಯಕ್ತಿ ವೈಶಿಷ್ಟ್ಯದ ಸ್ಥಿತಿ. ಅದೇ ನಾವು ಈ ಎಲ್ಲಾ ಮಕ್ಕಳು ಕೂಡ ಇಂಥ ಕ್ಲಾಸಿಗೆ ಸೇರಿದವರು ಅಂತ ಹೇಳಿದಾಗ ನಾವು ಸಾಮೂಹಿಕ ಸಾರೂಪ್ಯತೆ ಬಗ್ಗೆ ಮಾತಾಡ್ತಿದ್ವಿ. ಅಲ್ಲಿ ಯಾರೊಬ್ಬರ ಹೆಸರನ್ನು ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಈ ಕ್ಲಾಸಿಗೆ ಸೇರಿದವರು. ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಜನ ಕೂಡ ಕರ್ನಾಟಕಕ್ಕೆ ಸೇರಿದವರು, ಭಾರತದಲ್ಲಿ ಇರತಕ್ಕಂಥವರೆಲ್ಲರೂ ಕೂಡ ಭಾರತಕ್ಕೆ ಸೇರಿದವರು. ಅಲ್ಲಿ ಯಾರ ಹೆಸರನ್ನು ಹೇಳ್ತಾ ಇಲ್ಲ, ವ್ಯಕ್ತಿ ವೈಶಿಷ್ಟ್ಯ ಇಲ್ಲ. ಸಾಮೂಹಿಕ ಸ್ಥಿತಿಯ ರೂಪವನ್ನು ನಾವು ತಗೊಳ್ತಾ ಇದ್ದೀವಿ. ಸಾಮೂಹಿಕ ಸ್ಥಿತಿ ಬಗ್ಗೆ ನಾವು, ಅಥವಾ ಸಮಷ್ಟಿಯ ಸ್ಥಿತಿ ಬಗ್ಗೆ ನಾವು ಉಲ್ಲೇಖ ಮಾಡ್ತಾ ಇದ್ದೀವಿ. ಸಮಷ್ಟಿ ಸ್ಥಿತಿ ಅಂತಂದ್ರೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಯಾವುದೇ ಹೆಸರನ್ನು ತಗೊಳ್ದಿರ ಅವರನ್ನ ಬೇರೆ ರೀತಿಯಾಗಿ ಗುರುತಿಸೋದು. ಹೆಸರು ತಗೊಳ್ಳಲ್ಲ, ಆದ್ರೆ ಬೇರೆ ರೀತಿಯಾಗಿ ಗುರುತಿಸೋದು. ಇದು ಸಮಷ್ಟಿಯ ಸ್ಥಿತಿ. ಇವರೆಲ್ಲ ಕನ್ನಡ ಮಾತಾಡೋರು, ಇವರೆಲ್ಲ ಇಂಗ್ಲಿಷ್ ಮಾತಾಡೋರು, ಇವರೆಲ್ಲ ದಕ್ಷಿಣ ಭಾರತಕ್ಕೆ ಸೇರಿದವರು, ಇವರೆಲ್ಲ ದಕ್ಷಿಣ ಪ್ರಪಂಚಕ್ಕೆ ಸೇರಿದವರು, ಇದೆಲ್ಲ ಹೇಳ್ತೀವಲ್ಲ, ಇದೆಲ್ಲ ಸಮಷ್ಟಿಯ ಸ್ಥಿತಿ. ವೈಯಕ್ತಿಕ ಹೆಸರುಗಳನ್ನು ನಾವು ತಗೊಳ್ಳಲ್ಲ ಅವಾಗ. ಅದೇ ರೀತಿ ಆತ್ಮದ ಸ್ತರದಲ್ಲೂ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಾಬು. ಆತ್ಮದ ಸ್ತರದಲ್ಲಿ ಆದಾಗ ಅದನ್ನ ವೈಯಕ್ತಿಕ ಸಾರೂಪ್ಯತೆಯಿಂದ ಸಮಷ್ಟಿ ಸಾರೂಪ್ಯತೆಯಲ್ಲಿ ನೆಲೆಗೊಂಡ್ರು ಅಂತ ಬರೀತಾ ಇದ್ದಾರೆ. ಸರಿನಾ? ಮುಂದುವರ್ಸೋಣ ಹಾಗಾದ್ರೆ. ವಿಶ್ವೋತ್ಪತ್ತಿ. ಅನಾದಿ ಅಥವಾ ಅನುಕ್ಷ ಕಾಲದಿಂದ ಪ್ರಪಂಚವು ಇದ್ದೇ ಇದೆ. ಕೆಲವರು ಸೃಷ್ಟಿ ಶಕವನ್ನು ನಿರ್ಧರಿಸಲು ಪ್ರಯತ್ನ ಮಾಡಿದ್ದಾರೆ, ಆದರೂ ಸರಿಯಾದ ದಿನಾಂಕವನ್ನು ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಸೃಷ್ಟಿಗೆ ಮುಂಚೆ ಇದ್ದದ್ದು ದೈವತ್ವ. ಅದು ಯಾವ ಘನತ್ವವೂ ಸ್ಥೂಲತೆಯೂ ಇಲ್ಲದ ಅತಿ ಶುದ್ಧ ಮೂಲ ಸ್ವರೂಪದಲ್ಲಿತ್ತು. ಸೃಷ್ಟಿಗೆ ಮುಂಚೆ ಏನಿತ್ತು? ದೈವತ್ವ ಇತ್ತು. ಅದು ಯಾವ ರೀತಿ ಇತ್ತು? ಯಾವ ಘನತ್ವವು ಮತ್ತೆ ಸ್ಥೂಲತೆಯೂ ಇಲ್ಲದ ಅತಿ ಶುದ್ಧ ಮೂಲ ಸ್ವರೂಪದಲ್ಲಿತ್ತು. ಎಲ್ಲವೂ ತನ್ನ ಸಾರರೂಪದಲ್ಲಿ ಅದರಲ್ಲಿ ಲಯ ಹೊಂದಿತ್ತು. ಸೃಷ್ಟಿಯಾಗುವುದಕ್ಕೆ ಮೊದಲು ಕೇಂದ್ರದ ಸುತ್ತಲೂ ಅಕ್ಕಪಕ್ಕದಲ್ಲೂ ಗುಪ್ತ ಚಲನೆ ಮಾತ್ರ ಇತ್ತು. ಅದರಲ್ಲಿ ಸೃಷ್ಟಿಯ ಭಾವನೆ ಇರ್ತಿತ್ತು. ಅದನ್ನು ಆದಿಮನ ಅಥವಾ ಆದಿವಿದ್ಯೆ ಎಂದು ಕರೆಯಬಹುದು. ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಅದನ್ನು ಚಲನೆ, ಕ್ಷೋಭೆ, ಸ್ಪಂದನೆ, ಶಕ್ತಿ ಅಥವಾ ಯಾವುದೋ ಹೆಸರಿನಿಂದ ಕರೆಯಬಹುದು. ಅದು ಸೃಷ್ಟಿಗೂ ಅದಕ್ಕೆ ಅಗತ್ಯವಾದಂಥ ಎಲ್ಲ ವಸ್ತುಗಳಿಗೂ ಅಂತಿಮ ಕಾರಣವಾಗಿತ್ತು. ಸೃಷ್ಟಿಯ ಕಾಲನೆ ಬಂದಾಗ ಸುಪ್ತ ಚಲನೆಯಲ್ಲಿ ಗುಪ್ತವಾಗಿದ್ದ ನಿದ್ರಿಸುತ್ತಿದ್ದ ಭಾವನೆ ಶಕ್ತಿಗೊಂಡು ಚಲನೆಯನ್ನು ಪಡೆಯಿತು.
ಇದರಿಂದ ಶಕ್ತಿ ಸೃಷ್ಟಿಯಾಗಿ ಹೊರನುಗ್ಗತೊಡಗಿತು. ಸೂಕ್ಷ್ಮ ಪರಮಾಣುಗಳು ಶಾಖ ಹೊಂದಿದವು. ಹೀಗೆ ಮೊದಲನೆಯ ದಿನದಿಂದಲೇ ಆವರಣಗಳು ಮೊದಲಾದವು. ಸಂತತವಾದ ಕಾಲನ ಪರಿಣಾಮವಾಗಿ ಪರಮಾಣುಗಳು ಚಲನೆಯನ್ನು ಆರಂಭಿಸಿದವು. ತೀವ್ರತೆ ಹೆಚ್ಚುತ್ತಾ ಹೋದುದರಿಂದ ಆವರಣಗಳ ಮೇಲೆ ಆವರಣಗಳು ಕೂಡುತ್ತಾ ಹೋಯಿತು. ಹೆಚ್ಚುತ್ತಿರುವ ತೀವ್ರತೆ ಮತ್ತು ಸ್ಪಂದನೆಗಳ ಪರಿಣಾಮದಿಂದ ಸ್ಥೂಲತೆ ವೃದ್ಧಿಯಾಗಲು ತೊಡಗಿತು. ಪ್ರತಿಯೊಂದು ಪರಮಾಣುವಿನ ಕಾರ್ಯವು ಪ್ರಾರಂಭವಾಗಿ ದ್ವಿಗುಣವಾಗುತ್ತಾ ಹೋಯಿತು. ಇದರಿಂದ ಹೆಚ್ಚು ರೇಷ್ಮೆ ಹುಳು ತನ್ನ ಗೂಡಿನೊಳಗೆ ಮುಚ್ಚಲ್ಪಡುವಂತೆ ಪರವಸ್ತು ಸುತ್ತುವರಿಯಲ್ಪಟ್ಟಿತು. ಸೃಷ್ಟಿ ಹಾಗಾಯ್ತು ಅಂತ ಬರೀತಾ ಇದ್ದಾರೆ. ಮತ್ತೊಮ್ಮೆ ಇದೆಲ್ಲ ಮುಂಚೆನೆ ಹೇಳಿದ್ದಾರೆ ಇನ್ನೊಂದರಲ್ಲಿ. ಈ ರೀತಿ ಸೃಷ್ಟಿಯ ಪ್ರಾರಂಭದಲ್ಲಿ ಕ್ಷೋಭ ಅಥವಾ ಚಲನೆ ಉಂಟಾಯಿತು. ಈ ಚಲನೆ ಸೃಷ್ಟಿಗೆ ಆಧಾರವಾಯಿತು. ಅದು ದೇವರ ಅನಂತರದ ಪವಿತ್ರ ವಸ್ತು. ಯಾವುದು? ಕ್ಷೋಭ. ದೇವರ ಅನಂತರ ಬಂದಿರತಕ್ಕಂಥ ವಸ್ತು ಅಂತಂದ್ರೆ ಕ್ಷೋಭ. ಈ ವಸ್ತುವೇ ಮಾನವನ ಮನಸ್ಸಿನ ರೂಪದಲ್ಲಿ ಕಾಣಿಸಿಕೊಂಡಿತು. ಸೃಷ್ಟಿಯ ಸ್ಥಿತಿಯಲ್ಲಿ ಏನು ಆ ಕ್ಷೋಭ ಕಾಣಿಸ್ಕೊಳ್ತಲ್ಲ, ದೇವರ ನಂತರದ ಸ್ಥಿತಿ ಕ್ಷೋಭ. ಅದೇ ರೀತಿ ಆ ಚಲನೆ ಆಗ್ತಿರತಕ್ಕಂಥ ವಸ್ತು ಅನ್ನೋದೇನಿದೆ ಮನುಷ್ಯರಲ್ಲಿ ಮನಸ್ಸಿನ ರೂಪದಲ್ಲಿ ಕಾಣಿಸ್ಕೊಳ್ತು. ಸೃಷ್ಟಿಯ ಸಮಯ ಒದಗಿದಾಗ ಸಿದ್ಧತೆಗಳು ಮೊದಲಾದವು, ಧಾರೆಗಳು ಹರಿದವು, ಸ್ಪಂದನಗಳು ತೀವ್ರವಾದವು, ಗ್ರಂಥಿಗಳ ರಚನೆ ಪ್ರಾರಂಭವಾಯಿತು, ಚಲನಶಕ್ತಿ ಒಟ್ಟಾಯಿತು, ಮಂಥನ ಕ್ರಮ ಮೊದಲಾಯಿತು. ವಸ್ತುಗಳು ಪ್ರತ್ಯೇಕ ಆಕಾರಗಳನ್ನು ಪಡೆಯಲು ಆರಂಭಿಸುವವರೆಗೆ ಕ್ರಿಯೆ ಪ್ರತಿಕ್ರಿಯೆಗಳು ಮುಂದುವರೆದವು. ಸೃಷ್ಟಿ ವಿಧಾನವು ಪೂರ್ಣ ರೂಪಕ್ಕೆ ಬಂದಿತು. ಚೇತನ ವಸ್ತುಗಳು ವ್ಯಕ್ತ ರೂಪವನ್ನು ಪಡೆಯಲಾರಂಭಿಸಿದವು. ಕಾಲಕ್ರಮದಲ್ಲಿ ಎಲ್ಲ ವಸ್ತುಗಳು ಬೆಳಕಿಗೆ ಬಂದು ವಿಶ್ವವು ರೂಪಿತವಾಯಿತು. ಕೇಂದ್ರದ ಸುತ್ತು ಹಾಕುತ್ತಿರುವ ಚಲನೆಯ ಪರಿಣಾಮದ ಮೂಲಕ ಪ್ರಕೃತಿಯು ವ್ಯಕ್ತ ರೂಪವನ್ನು ಪಡೆಯಿತು. ಚಲನೆಯಿಂದ ಶಕ್ತಿ ಹುಟ್ಟಿ ಅನಂತರ ಸೃಷ್ಟಿಗೆ ಕಾರಣವಾಯಿತು. ವಿಶ್ವದ ಅಭಿವ್ಯಕ್ತಿಗೆ ಕಾರಣವಾದ ಈ ಮೂಲ ಚಲನೆ ಅಥವಾ ಕ್ಷೋಭವು ಪರವಸ್ತುವಿನ ಗುಪ್ತ ಇಚ್ಛೆಯಿಂದ ಕ್ರಿಯಾರೂಪಕ್ಕೆ ಬಂದಿತು. ಕ್ಷೋಭದಂತೆ ಅಥವಾ ಉತ್ತೇಜನದಂತೆ ಕಾಣಿಸಿಕೊಂಡ ಅದೇ ಮೂಲ ಶಕ್ತಿ ಪ್ರತಿಯೊಂದು ವಸ್ತುವಿಗೂ ಮುಖ್ಯವಾದ ಸಕ್ರಿಯ ಶಕ್ತಿಯ ರೂಪದಲ್ಲಿ ಅವತರಿಸಿತು. ಮನುಷ್ಯರಲ್ಲಿ ಅದು ಮನಸ್ಸಿಂದ ಆಯಿತು. ಕ್ಷೋಭದಲ್ಲಿ ಇದ್ದಂಥದ್ದೇ ಗುಪ್ತ ಸಂಕಲ್ಪವು ಇದರ ಮೂಲದಲ್ಲಿಯೂ ಇದೆ. ಕ್ಷೋಭಕ್ಕೆ ಮುಂಚೆ ಏನಿತ್ತು? ಗುಪ್ತ ಸಂಕಲ್ಪ ಇತ್ತು. ಆ ಗುಪ್ತ ಸಂಕಲ್ಪ ಆಕ್ಟಿವೇಟ್ ಆದ್ಮೇಲೆ ಕ್ಷೋಭ ಉಂಟಾಯಿತು. ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಹಿಂದೆ ಏನಿದೆ, ಒಂದು ಗುಪ್ತ ಸಂಕಲ್ಪ ಇದೆ. ಅದು ಆಕ್ಟಿವೇಟ್ ಆದಾಗ ನಮ್ಮ ಮನಸ್ಸಿನ ರೂಪದಲ್ಲಿ ಬಂತು. ಆಗ ನಮ್ಮ ಮನಸ್ಸಿನ ಹಿಂದ್ಗಡೆ ಏನಿದೆ? ಆತ್ಮ ಇದೆ. ಆತ್ಮದಲ್ಲಿ ಯಾವ ಇಚ್ಛೆ ಇದೆ? ಪರಮಾತ್ಮನ ಜೊತೆ ಮಿಲನ ಆಗ್ಬೇಕು ಅಂತ ಇಚ್ಛೆ ಇದೆ. ಇಷ್ಟೇ ಇರೋದು. ಕ್ಷೋಭಕ್ಕೆ ಮುಂಚೆ ಏನಾಯ್ತು? ಪರಮಾತ್ಮನಲ್ಲಿ ಇದ್ದಂತ ಇಚ್ಛೆ ಗುಪ್ತವಾಗಿತ್ತು. ಅದು ಆಕ್ಟಿವೇಟ್ ಆದಾಗ ಕ್ಷೋಭವಾಯಿತು. ಅದೇ ರೀತಿಯಾಗಿ ನಮ್ಮ ಮನಸ್ಸಿನ ಹಿಂದ್ಗಡೆ ಏನಿದೆ? ಆತ್ಮ ಇದೆ. ಆತ್ಮದಲ್ಲಿ ಏನಿದೆ? ಗುಪ್ತ ಇಚ್ಛೆ ಇದೆ. ಏನ್ ಇಚ್ಛೆ ಇದೆ? ಪರಮಾತ್ಮನ ಜೊತೆಗೆ ಮಿಲನ ಆಗ್ಬೇಕು ಅಂತ ಇಚ್ಛೆ ಇದೆ. ಇಷ್ಟೇ ಇರೋದು. ಅಂದ್ರೆ ನೋಡಿ, ನಮ್ಮ ಮನಸ್ಸಿನ ಹಿಂದೆ ಎಲ್ಲ ರಹಸ್ಯ ಕೂಡ ಅಡಗಿದೆ. ಮನಸ್ಸಿನ ಸ್ತರದಲ್ಲಿ, ದೇಹದ ಸ್ತರದಲ್ಲಿ ಯಾವ ರಹಸ್ಯನೂ ಇಲ್ಲ. ಇದೆಲ್ಲ ಕೂಡ ಆ ಮನಸ್ಸಿನ ಹಿಂದೆ ಇರತಕ್ಕಂಥ ವಸ್ತುವಿನಿಂದ ಆದಂತ ಕ್ಷೋಭದಿಂದ ಆಗಿರತಕ್ಕಂಥ ಪರಿಣಾಮ ಅಷ್ಟೇ, ದೇಹ ಮತ್ತು ಮನಸ್ಸು. ಮನಸ್ಸಿನ ಹಿಂದೆ ಏನಿದೆ? ಇಲ್ಲಿ ಸೃಷ್ಟಿ ಕಾಣತಕ್ಕಂಥ ಹಿಂದೆ ಏನಿದೆ ಅಂತ ಕೇಳಿದಾಗ ಕ್ಷೋಭ ಇದೆ. ಮನಸ್ಸಿನಲ್ಲಿ ಶಕ್ತಿ ಉಂಟಾಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತಲ್ಲ. ಆ ಮನಸ್ಸಿನ ಶಕ್ತಿಯಿಂದ ಏನಿದೆ? ಮನಸ್ಸಿಗೆ ಶಕ್ತಿ ಇದೆ ಅಂತ ನಮ್ಗೆಲ್ರಿಗೂ ಗೊತ್ತು. ಮಾನಸಿಕ ಶಕ್ತಿ ಅಂತ ಹೇಳ್ತೀವಿ. ಅದರ ಹಿಂದೆ ಏನಿದೆ ಅಂತ ಅದನ್ನು ಕೇಳಿದ್ರೆ ಅಲ್ಲಿ ಕ್ಷೋಭ ಇದೆ. ಆ ಕ್ಷೋಭದ ಕಾರಣದಿಂದ ನಮ್ಗೆ ಮನಸ್ಸೆಂಬುದು ಬಂತು. ಹಾಗಾದ್ರೆ ನಮ್ಮ ಕ್ಷೋಭದ ಹಿಂದುಗಡೆ ಏನಿದೆ ಅಂತ ಕೇಳಿದ್ರೆ ಆತ್ಮ ಇದೆ. ಅದರಲ್ಲಿ ಏನಿದೆ? ಭಗವಂತನಲ್ಲಿ ಹಾಗೆ ಒಂದು ಸುಪ್ತವಾದಂತ ಒಂದು ಇಚ್ಛಾಶಕ್ತಿ ಇತ್ತು, ಅದೇ ನಮ್ಮ ಆತ್ಮದಲ್ಲೂ ಕೂಡ ಸುಪ್ತವಾದಂತ ಇಚ್ಛಾಶಕ್ತಿ ಇದೆ. ಆ ಇಚ್ಛೆ ಏನಾಗಿದೆ ಆತ್ಮಕ್ಕೆ? ಭಗವಂತನ ಜೊತೆಗೆ ನಾವು ಅವಿನಾಭಾವವನ್ನು ಮರುಸ್ಥಾಪನೆ ಮಾಡ್ಕೋಬೇಕು ಅನ್ನೋ ಇಚ್ಛೆ ಆತ್ಮದಲ್ಲಿದೆ. ಆ ಇಚ್ಛೆ ವ್ಯಕ್ತ ಆಗ್ಲಿಕ್ಕೆ ಶುರು ಮಾಡಿದಾಗ ಆತ್ಮ ಏನ್ ಮಾಡುತ್ತೆ? ಕ್ಷೋಭ ಮಾಡುತ್ತೆ. ಆತ್ಮ ಕ್ಷೋಭ ಮಾಡಿದಾಗ ನಮ್ಗೆ ಮನಸ್ಸು ಮತ್ತು ದೇಹದ ಒಂದು ಸೃಷ್ಟಿ ಆಗುತ್ತೆ. ನಾವು ಅದನ್ನ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಕ್ಷೋಭದಲ್ಲಿ ಇದ್ದಂಥದ್ದೇ ಗುಪ್ತ ಸಂಕಲ್ಪವು ಇದರ ಮೂಲದಲ್ಲಿಯೂ ಇದೆ, ಮನಸ್ಸಿನ ಮೂಲದಲ್ಲಿಯೂ ಇದೆ. ಈ ರೀತಿಯಲ್ಲಿ ಮಾನವನ ಮನಸ್ಸು ಮೂಲ ಶಕ್ತಿಯೊಡನೆ ಅಥವಾ ಪ್ರಥಮ ಮೂಲ ಕ್ಷೋಭದೊಡನೆ ತಾದಾತ್ಮ್ಯ ಹೊಂದಿದೆ. ಎರಡೂ ಒಂದೇನೆ. ಒಂದು ವ್ಯಕ್ತಿ ಸ್ವರೂಪದಲ್ಲಿದೆ, ಇನ್ನೊಂದು ಸಾರ್ವತ್ರಿಕ ಸ್ವರೂಪದಲ್ಲಿದೆ. ಹೀಗಿರುವಾಗ ಇವೆರಡರ ಕಾರ್ಯಗಳು ಬಹಳಷ್ಟು ಏಕರೂಪವಾಗಿದೆ. ಕ್ಷೋಭದ ಕಾರಣವನ್ನು ಕುರಿತು ನಿರ್ದೇಶಿಸುತ್ತಾ ಸೃಷ್ಟಿಯು
ಕ್ರಿಯಾತ್ಮಕವಾಗುವುದಕ್ಕೆ ಮುಂಚೆ ಪೂರ್ಣ ಶಾಂತ ಪರಿಸ್ಥಿತಿ ಇತ್ತೆಂದು ಹೇಳ ಬಯಸುತ್ತೇನೆ. ಹಾಗಾದ್ರೆ ಸೃಷ್ಟಿ ಶುರು ಆಗ್ಲಿಕ್ಕೆ ಮುಂಚೆ, ಕ್ಷೋಭ ಆಗ್ಲಿಕ್ಕೆ ಮುಂಚೆ ಯಾವ ಸ್ಥಿತಿ ಇತ್ತು ಅಂತ ಕೇಳಿದ್ರೆ ಪರಿಪೂರ್ಣವಾದಂತ ಶಾಂತತೆ ಇತ್ತು. ಶಕ್ತಿ ಕೂಡ ತನ್ನ ಮೂಲದಲ್ಲಿ ಘನೀಭೂತವಾಗಿತ್ತು. ಹೇಗಾದರೂ ಬದಲಾವಣೆಯ ಕಾಲವು ಬಂದಿತು, ಚಲನ ಶಕ್ತಿ ಉದ್ಬುದ್ಧಗೊಂಡಿತು, ವಸ್ತುಗಳನ್ನು ಕ್ರಿಯಾತ್ಮಕ ಮಾಡಿತು. ಇದರ ಫಲವಾಗಿ ಪ್ರಕೃತಿಯ ಅಭಿಷ್ಟದಂತೆ ಅವು ರೂಪಗಳನ್ನು, ಆಕಾರಗಳನ್ನು ಪಡೆದವು. ಅದರ ಬುಡದಲ್ಲಿ ಕ್ರಿಯಾತ್ಮಕ ಶಕ್ತಿ ಎಂದು ಹೇಳಬಹುದಾದ ಶಕ್ತಿಯೊಂದು ಇತ್ತು. ಅದಕ್ಕೂ ಒಂದು ಆಧಾರ ಇರಬೇಕಲ್ಲ. ಅದಿಲ್ಲದೆ ಅದರ ಕ್ರಿಯೆ ನಡೆಯುವುದಿಲ್ಲ. ಆ ಆಧಾರವೇ ಪರವಸ್ತು. ಶಕ್ತಿಯಿಂದ ಶಕ್ತಿಯಿಂದ ನಾವು ತಗೊಂಡ ಹೋದಾಗ ಒಂದು ಮೂಲ ಶಕ್ತಿಯನ್ನು ನಾವು ಅನುಭವಿಸ್ತೀವಿ ಅಥವಾ ಗ್ರಹಿಕೆ ಮಾಡ್ತೀವಿ. ಅದೇ ಪರವಸ್ತು. ಹೀಗೆ ಸೃಷ್ಟಿಯ ಚಲನೆಯ ಫಲವೆಂದು, ಚಲನೆಯ ಆಧಾರ ಫಲವೆಂದು ತೀರ್ಮಾನಕ್ಕೆ ಬರುತ್ತೇವೆ. ಆ ಆಧಾರವು ಈಗಲೂ ಇದೆ, ಮುಂದೆಯೂ ಇರುತ್ತದೆ. ಅದು ಬದಲಾವಣೆ ಆಗಲ್ಲ, ಅದು ಶಾಶ್ವತವಾದದ್ದು. ಸೃಷ್ಟಿ ಯಾಕಾಯ್ತು? ಚಲನೆಯ ಪರಿಣಾಮದಿಂದ. ಚಲನೆ ಯಾಕಾಯ್ತು? ಅದಕ್ಕೊಂದು ಆಧಾರ ಇತ್ತು. ಆಧಾರ ಏನಾಗುತ್ತೆ? ಸೃಷ್ಟಿ ಇದ್ರೂ ಆಧಾರ ಇರುತ್ತೆ, ಸೃಷ್ಟಿ ಇಲ್ಲದೆ ಇದ್ರೂ ಆಧಾರ ಇರುತ್ತೆ. ಅದು ಪರಿವರ್ತನೆ ಆಗಲ್ಲ. ಪರಿವರ್ತನಾ ರಹಿತ ಸ್ಥಿತಿಯಲ್ಲಿ ಇರತಕ್ಕಂತಹ ವಸ್ತುವಿನ ನಾವು ಪರವಸ್ತು ಅಂತ ಕರಿತೀವಿ. ಅದನ್ನೇ ನಾವು ಆಧಾರ, ಮೂಲ, ಕೇಂದ್ರ ಅಂತ ಕರಿತೀವಿ. ಸರಿ, ಆಯ್ತು, ಇಲ್ಲಿಗೆ ನಿಲ್ಲಿಸ್ತೀನಿ. ಇದರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಇಟ್ಟು ಲಾಸ್ಟ್ 3 ಲೈನಲ್ಲಿ ಏನ್ ಕೊಟ್ಟಿದ್ದಾರಲ್ಲ ಅಷ್ಟು ತಿಳ್ಕೊಂಡ್ರೆ ಸಾಕು. ಸೃಷ್ಟಿಗೆ ಮುಂಚೆ ಏನಿತ್ತು? ಪರಮಶಾಂತಿ ಇತ್ತು. ತದನಂತರ ಏನಾಯ್ತು? ಕ್ಷೋಭ ಉಂಟಾಯ್ತು. ಕ್ಷೋಭದಿಂದ ಕ್ರಿಯೆ ಉಂಟಾಯ್ತು. ಕ್ರಿಯೆಯಿಂದ ಸೃಷ್ಟಿ ರಚನೆ ಆಯ್ತು. ಹಾಗಾದ್ರೆ ಇಡೀ ಸೃಷ್ಟಿ ರಚನೆಗೆ ಆಧಾರ ಏನಪ್ಪಾ ಅಂತಂದ್ರೆ ಚಲನೆ. ಮೂಮೆಂಟೇ ಇಲ್ಲದೆ ಇದ್ರೆ ನಿಮ್ಗೆ ಯಾವ ಸೃಷ್ಟಿ ರಚನೆನೂ ಆಗಲ್ಲ. ಈಗಲೂ ಅಷ್ಟೇ, ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾನೆ ಅಂತ ಹೇಳ್ಬೇಕಾದ್ರೆ ಆ ವ್ಯಕ್ತಿನಲ್ಲಿ ಚಲನೆ ನೋಡ್ಬೇಕು. ನಾವು ಅದಕ್ಕೆ ಏನ್ ಮಾಡ್ತೀವಿ? ಆ ವ್ಯಕ್ತಿ ಕೈಕಾಲು ಅಲ್ಲಾಡ್ತಾ ಇದ್ರೆ ಬೇರೆ ಏನಾದ್ರೂ ಚಲನೆ ಇದೆಯಾ ಅಂತ ನೋಡ್ತೀವಿ. ಉಸಿರಾಡ್ತಾ ಇದೆ, ಆಡ್ತಾ ಇದೆಯಾ, ಹೃದಯ ಬಡಿತಾ ಇದೆಯಾ, ಇವೆಲ್ಲ ಚೆಕ್ ಮಾಡ್ಕೊಳ್ತೀವಿ ಚಲನೆ ಇದೆಯಾ ಅಂತ. ಅಥವಾ ಮೆದುಳು ಇನ್ನೂ ಕೆಲಸ ಮಾಡ್ತಿದ್ಯಾ ಅಂತ ಚೆಕ್ ಮಾಡ್ತೀವಿ. ಇದೆಲ್ಲ ಏನ್ ಇಂಡಿಕೇಟ್ ಮಾಡುತ್ತೆ? ಓ, ತಕ್ಕ ಮಟ್ಟಿಗೆ ಚಲನೆ ಇನ್ನೂ ಇದೆ, ಈ ವ್ಯಕ್ತಿ ಜೀವಂತವಾಗಿದ್ದಾನೆ. ಜೀವಂತವಾಗಿದ್ದಂಥ ವ್ಯಕ್ತಿ ರಚನೆ ಮಾಡ್ಲಿಕ್ಕೆ ಸಾಧ್ಯ, ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ, ಜೀವಂತವಾಗಿರ್ತಕ್ಕಂಥ ವ್ಯಕ್ತಿ. ಸೊ ಇಷ್ಟು ಸಾಧ್ಯವಾಯಿತು ಅಂತಂದ್ರೆ, ಚಲನೆನೇ ರಹಿತವಾದಂಥ ಸ್ಥಿತಿ ಬಂತು ಅಂತಂದ್ರೆ ಅದು ಚಲನೆಗೆ ಅದು ಆಧಾರದ ಸ್ಥಿತಿ. ಹಾಗಾದ್ರೆ ಚಲನೆಗೆ ಮುಂಚೆ ಏನಿತ್ತು? ಆಧಾರ ಇತ್ತು. ಆ ಆಧಾರನೇ ನಾವು ಪರವಸ್ತು ಅಂತ ಕರಿತೀವಿ. ಅದು ಯಾವ ಸ್ಥಿತಿನಲ್ಲಿದೆ? ಚಲನಾರಹಿತವಾದಂಥ ಸ್ಥಿತಿನಲ್ಲಿದೆ. ಅಲ್ಲಿ ಯಾವ ಚಲನೆಯೂ ಇಲ್ಲ. ಸೊ ಸೃಷ್ಟಿ ಮುಂಚೆ ಪರಮ ಶಾಂತಿ ಇತ್ತು. ಸೃಷ್ಟಿ ಯಾಕಾಯ್ತು? ಚಲನೆಯಿಂದ ಆಯ್ತು. ಚಲನೆ ಯಾಕೆ ಬಂತು? ಅದಕ್ಕೊಂದು ಆಧಾರ ಇತ್ತು. ಆ ಆಧಾರ ವಸ್ತುನೇ ಪರವಸ್ತು ಅಂತ ಕರಿತೀವಿ. ಆಧಾರ. ಆ ಆಧಾರ ಸೃಷ್ಟಿ ಇದ್ರೂ ಕೂಡ ನೋಡಿ, ಫಸ್ಟ್ ಆಧಾರ, ನಂತರ ಚಲನೆ, ನಂತರ ಸೃಷ್ಟಿ. ಸೃಷ್ಟಿ ಇದ್ರೂ ಇಲ್ಲದೆ ಇದ್ರೂ ಆಧಾರ ಹಾಗೆ ಇರುತ್ತೆ. ಅದನ್ನೇ ನಾವು ಪರವಸ್ತು ಅಂತ ಕರೆಯೋದು. ಅದನ್ನೇ ನಾವು ಭಗವಂತ ಅಂತ ಕರೆಯೋದು. ಸೃಷ್ಟಿ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು, ಆಧಾರಕ್ಕೆ ಏನು ಚ್ಯುತಿ ಆಗಲ್ಲ. ಚಲನೆ ಇದ್ರೂ ಇರ್ಬೋದು, ಇಲ್ಲದೆ ಇದ್ರೂ ಇರ್ಬೋದು, ಆಧಾರಕ್ಕೆ ಯಾವ ಚ್ಯುತಿನೂ ಆಗಲ್ಲ. ಸೃಷ್ಟಿ ಇಲ್ಲದೆ ಅಂತ ಸ್ಥಿತಿನಲ್ಲೂ, ಚಲನೆ ಇಲ್ಲದೆ ಇರತಕ್ಕಂಥ ಸ್ಥಿತಿನಲ್ಲೂ ಆಧಾರ ಹೇಗಿದೆಯೋ ಹಾಗೆ ಇರುತ್ತೆ. ಅದನ್ನೇ ನಾವು ಪರವಸ್ತು ಅಥವಾ ಭಗವಂತ ಅಂತ ಕರೆಯೋದು. ಪರಮಾತ್ಮ ಅಂದ್ರೆ ಅದೇನು, ಸರಿನಾ? ಸತ್ಯ ವಸ್ತು ಅಂತಂದ್ರು ಅದೇನು, ಕೇಂದ್ರ ಅಂತಂದ್ರು ಅದೇನೆ, ಮೂಲ ಅಂತಂದ್ರು ಅದೇನೆ. ಯಾವ ಆಧಾರದಿಂದ ಎಲ್ಲ ಚಲನೆಗಳು ಒಂದು ತನ್ನ ಶಕ್ತಿಯನ್ನು ಪಡ್ಕೊಂಡಿದೆಯೋ ಆ ಆಧಾರಕ್ಕೆ ನಾವು ಹೋಗಿ ಮುಟ್ಟಿದಾಗ ನಾವು ನಮ್ಮ ಗುರಿಯನ್ನು ತಲುಪಿದೆವು ಅಂತ. ಯಾರಿಗಾನ ಏನಾದ್ರು ಪ್ರಶ್ನೆ ಇದೆಯಾ? ಬ್ರದರ್, ಮಾನವನ ಮನಸ್ಸು ಮೂಲ ಶಕ್ತಿಯೊಂದಿಗೆ ಅಥವಾ ಪ್ರಥಮ ಮೂಲ ಶಕ್ತಿ ಅಧ್ಯಾತ್ಮ ಹೊಂದಿದೆ. ಈಗಲೂ ಇವೆರಡ ಕಾಳೆ ಬಹಳಷ್ಟು ಏಕರೂಪವಾಗಿದೆ. ಮಾನವನ ಮನಸ್ಸು ಯಾವಾಗಲೂ ಮೂಲ ಶಕ್ತಿಯೊಂದಿಗೆ ಸಂಪರ್ಕ ಇರುತ್ತೆ ಯಾವಾಗ್ಲೂ. ಅದನ್ನ ನಾವು ಬೇರ್ಪಡಿಸ್ಕೊಂಡಿದೀವ. ಕರೆಕ್ಟ್. ನಮ್ಮ ಮನಸ್ಸು, ಇವಾಗ ನಮ್ಮೆಲ್ಲರ ಮನಸ್ಸು ಇದೆಯಲ್ಲ, ಇಲ್ಲಿ ಒಬ್ಬೊಬ್ರ ಮನಸ್ಸು ಕೂಡ ಒಂದೊಂದು ರೀತಿ ಯೋಚನೆ ಮಾಡುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಕರೆಕ್ಟಾ? ಆದ್ರೆ ಪ್ರತಿಯೊಬ್ಬರ ಮನಸ್ಸು ಕೂಡ ಆ ಮೂಲ ಕ್ಷೋಭ ಇದೆಯಲ್ಲ, ಆ ಕ್ಷೋಭದ ಜೊತೆಗೆ ಸಂಬಂಧ ಇದೆ ಅಂತ ಬಾಬೂಜಿ ಅವರು ಹೇಳ್ತಾ ಇದ್ದಾರೆ. ಆ ಪ್ರಥಮವಾಗಿ ಯಾವ ಕ್ಷೋಭ ಬಂತು, ಆ ಕ್ಷೋಭನೆ ಮನುಷ್ಯನಲ್ಲಿ ಮನಸ್ಸಾಗಿ ಬಂತು.
ಸೊ ಕ್ಷೋಭದಲ್ಲಿ ಇರತಕ್ಕಂಥ ಚಲನೆನೇ ಮನುಷ್ಯನ ಮನಸ್ಸಿನ ಚಲನೆಗೂ ಕಾರಣ. ಹಾಗಾದ್ರೆ ನಮ್ಗೆ ಯಾಕೆ ಅದು ಅನುಭವಕ್ಕೆ ಬರಲ್ಲ ಅಂತ ಕೇಳ್ಬೋದು. ನಮ್ಗೆ ಯಾಕೆ ಅನುಭವಕ್ಕೆ ಬರಲ್ಲ ಅಂದ್ರೆ ನಾವು ನಮ್ಮ ವೈಯಕ್ತಿಕತೆಯನ್ನ ಅಷ್ಟೊಂದು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟು ಮಟ್ಟಿಗೆ ವೈಯಕ್ತಿಕತೆಯನ್ನು ಜಾಸ್ತಿ ಮಾಡ್ಕೊಂಡಿದೀವಿ ಅಂದ್ರೆ ಇದು ನನ್ನ ಮನಸ್ಸು, ಇದು ನನ್ನ ದೇಹ, ಇದೆಲ್ಲ ಮಾಡ್ತಾ ಇರ್ತಕ್ಕಂಥವನು ನಾನು ಅನ್ನೋ ಭ್ರಮೆನಲ್ಲಿ ನಾವೆಲ್ಲರೂ ಮುಳುಗೋಗಿದ್ದೀವಿ. ಇದನ್ನೇ ಮಾಯೆ ಅಂತ ಕರೆಯೋದು. ಮೂಲವಾಗಿ ಹೇಗಿದೆ ಸ್ಥಿತಿ? ನಮ್ಮ ಮನಸ್ಸು ಕ್ಷೋಭದ ಒಂದು ಭಾಗ. ಎರಡೂ ನೂತನ ಜೊತೆ ಜೊತೆಯಾಗಿ ಬಂದದ್ದು. ಕ್ಷೋಭ ಮೂಲದಲ್ಲಿ ಏನು ಉಂಟಾಯ್ತು? ಮನುಷ್ಯ ಹುಟ್ಟಿದ ಮೇಲೆ ಅದೇ ಕ್ಷೋಭ ಮನುಷ್ಯನಲ್ಲಿ ಕೇಂದ್ರ ಕೂಡ ನಮ್ಮ ಹಿಂದ್ಗಡೆ ಇದೆ ಅಂತ ಹೇಳ್ತೀವಿ. ಆಕ್ಸಿಪಿಟಲ್ ಪ್ರಾಮಿನೆನ್ಸ್ ಅಲ್ಲಿ ಇದೆ ಅಂತ ನಾವು ಓದಿದೀವಿ ಅದನ್ನ. ಸೊ ವಿಶ್ವದಲ್ಲಿ ಇರತಕ್ಕಂಥ ಎಲ್ಲವೂ ಕೂಡ ಮನುಷ್ಯನಲ್ಲಿದೆ ಅಂತ ಹೇಳ್ತೀವಿ. ಸೃಷ್ಟಿಯಲ್ಲಿ ಇರತಕ್ಕಂಥ ಎಲ್ಲವೂ ಮನುಷ್ಯನಲ್ಲಿದೆ. ಹಾಗಾದ್ರೆ ಕೇಂದ್ರ ಎಲ್ಲಿದೆ ಮನುಷ್ಯ ದೇಹದಲ್ಲಿ? ಹಿಂದ್ಗಡೆ ಇದೆ, ತಲೆ ಹಿಂದ್ಗಡೆ ಕೇಂದ್ರ ಇದೆ. ಹಾಗಾದ್ರೆ ಕೇಂದ್ರದ ನೆಕ್ಸ್ಟ್ ಏನ್ ಬಂತು? ಕ್ಷೋಭ ಉಂಟಾಯ್ತು. ಆ ಕ್ಷೋಭ ಎಲ್ಲಿದೆ ಅಂತ ಕೇಳಿದ್ರೆ ಮನುಷ್ಯನಲ್ಲಿ ಮನಸ್ಸಿನ ರೂಪದಲ್ಲಿದೆ. ಮನಸ್ಸಿನ ರೂಪದಲ್ಲಿ ಇದ್ದಾಗ ಕ್ಷೋಭದಲ್ಲಿ ಏನು ಉಂಟಾಯ್ತು? ಕ್ಷೋಭ ಬಂದ ಮೇಲೆ ಶಕ್ತಿಗಳ ಅವತರಣ ಆಯ್ತು, ಕ್ರಿಯೆ ಆಯ್ತು. ಕ್ರಿಯೆ ಆದ್ಮೇಲೆ ಸೃಷ್ಟಿ ಆಯ್ತು. ಅದೇ ರೀತಿ ಮನುಷ್ಯನ ಮನಸ್ಸು ಸೃಷ್ಟಿ ಮಾಡ್ತಾ ಕೂತ್ಕೊಂಡಿರುತ್ತೆ. ಏನನ್ನ ಸೃಷ್ಟಿ ಮಾಡುತ್ತೆ? ವೈಯಕ್ತಿಕವಾದಂತ ಆಸೆಗಳು, ನಿರಾಸೆಗಳು, ವೈಯಕ್ತಿಕವಾದಂತ ವಿಚಾರಗಳನ್ನ ಸೃಷ್ಟಿ ಮಾಡ್ತಾ ಕೂತಿರುತ್ತೆ. ಇದು ಮನುಷ್ಯನ ಮನಸ್ಸು. ಕ್ಷೋಭೆ ಹಾಗೆ ಸೃಷ್ಟಿಗೆ ಕಾರಣವಾಯಿತು, ಮನುಷ್ಯನ ಮನಸ್ಸು ಕೂಡ ವೈಯಕ್ತಿಕ ಸೃಷ್ಟಿಗೆ ಕಾರಣವಾಯಿತು. ಹಾಗಾದ್ರೆ ನಾವ್ ಈಗೇನ್ ಮಾಡ್ತಿದ್ದೀವಿ? ಪರಮಾತ್ಮನ ವಸ್ತುನ ನಾವು ಮುಟ್ಟಬೇಕು, ಪರವಸ್ತುವನ್ನು ಮುಟ್ಟಬೇಕಂದ್ರೆ ನಾವೇನ್ ಮಾಡ್ಬೇಕು? ಮನಸ್ಸನ್ನ ಶಾಂತಗೊಳಿಸ್ಬೇಕು. ಮನಸ್ಸು ಯಾವಾಗಲೂ ಓಡಾಡ್ತಾ ಇರುತ್ತಲ್ಲ ಅಲ್ಲಿ ಇಲ್ಲಿ, ಅದನ್ನ ಶಾಂತಗೊಳಿಸಿದ್ದಾಯ್ತು ಅಂತಂದ್ರೆ ಪರವಸ್ತುವಿನ ಕಡೆಗೆ ನಾವು ಹೋಗ್ಲಿಕ್ಕೆ ಆಗತ್ತೆ. ಮನಸ್ಸನ್ನ ಶಾಂತಗೊಳಿಸೋದನ್ನ ಕಲಿಲಿಕ್ಕೇನೆ ನಾವು ಧ್ಯಾನ ಕಲಿಯೋದು. ಧ್ಯಾನ ಯಾಕಪ್ಪ ಬೇಕು ಅಂತಂದ್ರೆ ಬೇರೆ ಎಲ್ಲಾ ಕ್ರಿಯೆಗಳಲ್ಲಿ ಮನಸ್ಸನ್ನ ನಾವು ಹರಿಬಿಟ್ಬಿಡ್ತೀವಿ ಎಲ್ಲ ದಿಕ್ಕಿನಲ್ಲೂ. ಧ್ಯಾನದಲ್ಲಿ ನಾವು ಮನಸ್ಸನ್ನ ಯಾವುದಕ್ಕೂ ಹರಿಬಿಡಲ್ಲ. ನಾವೇನು ಹೇಳ್ತೀವಿ? ಒಳಗಡೆ ಹೋಗಪ್ಪ, ಹೃದಯದಲ್ಲಿ ದೈವಿ ಪ್ರಕಾಶದ ಮೂಲ ಇದೆ, ಅದರ ಕಡೆಗೆ ನೀವು ಹೋಗಪ್ಪ ಅಂತ ಹೇಳಿ ಆ ದಿಕ್ಕಿನಲ್ಲಿ ಮನಸ್ಸನ್ನ ಹರಿಬಿಡ್ತೀವಿ. ಈಗ ಮನಸ್ಸು ಇದುವರೆಗೂ ಕೂಡ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಹೆಚ್ಚು ಹೆಚ್ಚು ಕ್ರಿಯಾತ್ಮಕವಾಗಿತ್ತು, ಹೆಚ್ಚು ಹೆಚ್ಚು ಚಲನೆಯನ್ನು ಪಡ್ಕೊಳ್ತಾ ಇತ್ತು. ಈಗ ಭಗವಂತನ ಕಡೆಗೆ ಅದು ಹರಿಲಿಕ್ಕೆ ಶುರು ಆದಾಗ ಮನಸ್ಸೇನಾಗುತ್ತೆ? ಭಗವಂತನ ಸ್ಥಿತಿಯ ಪ್ರಭಾವವನ್ನು ಪಡ್ಕೊಳ್ಳುತ್ತೆ. ಭಗವಂತ ಯಾವ ಸ್ಥಿತಿನಲ್ಲಿದ್ದಾನೆ? ಚಲನಾರಹಿತವಾದಂತ ಸ್ಥಿತಿನಲ್ಲಿ. ಅಲ್ಲಿ ಚಲನೆ ಇಲ್ಲ ಭಗವಂತನಲ್ಲಿ. ಮನಸ್ಸು ಏನಾಗುತ್ತೆ ಅವಾಗ? ಮನಸ್ಸು ಕೂಡ ಚಲನಾರಹಿತ ಸ್ಥಿತಿಗೆ ಬರುತ್ತೆ. ಮೊದಲು ನಾವು ಧ್ಯಾನ ಕೂತ್ಕೊಂಡಾಗ ಮನಸ್ಸು ಕೆಲಸ ಮಾಡ್ತಿರೋದು ಗೊತ್ತಾಗುತ್ತೆ. ಓ, ನನಗೆ ಅಷ್ಟೊಂದು ಯೋಚನೆ ಬಂದಿತ್ತು, ನನ್ನ ಮನಸ್ಸಿಗೆ ನಾನು ತುಂಬಾ ಚಡಪಡಿಸ್ತಾ ಇದ್ದೆ, ದೇಹ ಎಲ್ಲ ಚಡಪಡಿಸ್ತಾ ಇತ್ತು, ಇವೆಲ್ಲ ಹೇಳ್ತೀವಿ. ಮನಸ್ಸು ಪರಮಾತ್ಮನೆಡೆಗೆ ಹೋಗ್ಲಿಕ್ಕೆ ಶುರು ಆಗಿದ ತಕ್ಷಣ ಏನಾಗುತ್ತೆ? ಮನಸ್ಸಿನಲ್ಲಿ ಚಲನಾರಹಿತ ಸ್ಥಿತವಾದಂತಹ ಸ್ಥಿತಿ ಉಂಟಾಗುತ್ತೆ. ಅದನ್ನ ನಾವು ಒಂದು ಹಂತದಲ್ಲಿ ಮೊದಲ ಹಂತದಲ್ಲಿ ಸ್ಥಿರತೆ ಅಂತ ಹೇಳ್ತೀವಿ. ಮನಸ್ಸು ಸ್ಥಿರವಾಗಿದೆ. ಇವಾಗ ದೇಹ ಸ್ಥಿರವಾಗಿ ಕೂತ್ಕೊಳ್ತಾ ಇದೆ ಧ್ಯಾನಕ್ಕೆ ಅರ್ಧ ಗಂಟೆ 1 ಗಂಟೆ, ಮನಸ್ಸು ಕೂಡ ಸ್ಥಿರವಾಗಿ ಕೂತ್ಕೊಳ್ತಾ ಇದೆ ಧ್ಯಾನದಲ್ಲಿ. ಆದ್ರೆ ಆ ಸ್ಥಿರತೆ ಮೊದಲ ಸ್ಥಿತಿ. ಅದು ನಾವು ಹೋಗ್ಬೇಕಾಗಿರ್ತಾರ ಪರವಸ್ತುವಿನ ಸ್ಥಿತಿಗೆ ಇನ್ನೂ ನಾವು ಹೋಗಿಲ್ಲ. ಬಟ್ ಆದ್ರೆ ಒಂದು ರೀತಿಯಾದಂತ ಚಲನೆ ಮನಸ್ಸಿನಲ್ಲಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ನಮ್ಮ ಇಡೀ ಧ್ಯಾನ ಕ್ರಮ ಯಾಕೆ ಮಾಡ್ತೀವಿ ಅಂತಂದ್ರೆ ಕಾಲಕ್ರಮೇಣದಲ್ಲಿ ಮನಸ್ಸನ್ನ ತಟಸ್ಥವಾಗಿ, ಚಲನಾರಹಿತವಾಗಿ, ಆದ್ರೆ ಜೀವಂತವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಮನಸ್ಸು ಚಲನಾರಹಿತವಾಗಬೇಕು. ಅವಾಗ ಮೂಲ ಸ್ಥಿತಿ ಏನಿದೆ ಅದರ ಅನುಕರಣೆ ಮಾಡ್ದಂಗಾಯ್ತು. ಮೂಲ ಸ್ಥಿತಿಯ ಅನುಕರಣೆ ಮಾಡ್ತು ಅಂತಂದ್ರೆ ಮೂಲ ಸ್ಥಿತಿಯಲ್ಲಿ ಏನಿದೆ ಅದೆಲ್ಲ ಕೂಡ ಮನಸ್ಸಿನಲ್ಲಿ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಇಷ್ಟೇ ಆಗುತ್ತೆ. ಮನಸ್ಸು ಮೂಲ ವಸ್ತುವಿನ ಪ್ರಭಾವಕ್ಕೆ ಒಳಪಟ್ಟಾಗ ಮೂಲ ವಸ್ತುವಿನಲ್ಲಿ ಏನಿದೆ ಅವೆಲ್ಲವೂ ಕೂಡ ಮನಸ್ಸಿನಲ್ಲಿ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಚಲನೆ ಇರ್ತಕ್ಕಂಥ ಮನಸ್ಸು ಅಂತಂದ್ರೆ ವೈಯಕ್ತಿಕ ಮನಸ್ಸು. ನಾವು ಎಲ್ಲ ವೈಯಕ್ತಿಕತೆಗೆ ಅಂಟ್ಕೊಂಡಿದ್ದೀವಿ. ನನ್ನ ದೇಹ, ನನ್ನ ಮನಸ್ಸು, ನನ್ನ ಸಂಸ್ಕಾರ, ನನ್ನ ಆಸೆ, ನಿರಾಸೆ, ಇವೆಲ್ಲ ಈ ನನ್ನ ಅನ್ನೋದಕ್ಕೆ ಏನೆಲ್ಲ ಅಂಟ್ಕೊಂಡಿದೀವಲ್ಲ, ಇವೆಲ್ಲ ಕೂಡ ವೈಯಕ್ತಿಕ ಮನಸ್ಸಿನ ಸ್ತರಗಳು, ಚಲನೆಗಳು. ಇವೆಲ್ಲವನ್ನೂ ದಾಟಿ ನಾವು ಮೂಲದ ಸ್ಥಿತಿ ಏನಿದೆ, ಚಲನಾರಹಿತವಾದಂಥ ಸ್ಥಿತಿ, ಆ ಸ್ಥಿತಿಗೆ ಒಳಪಟ್ಟಾಗ ಈ ನನ್ನದು ಅನ್ನೋದು, ನಾನು ಅನ್ನೋದು ಏನೆಲ್ಲ ಅಂಟ್ಕೊಂಡಿದೀವಿ ಇದೆಲ್ಲರಿಂದ ಬಿಡಿಸ್ಕೊಂಡಾಗ ನಾವು ಕೇಂದ್ರದ ಮೂಲ ಸ್ವರೂಪವಾದಂಥ ಚಲನಾರಹಿತವಾದಂಥ ಸ್ಥಿತಿನಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಪ್ರಭಾವಕ್ಕೆ ಒಳಪಡ್ತೀವಿ. ಹಾಗಾದ್ರೆ ಅಲ್ಲಿ ಏನ್ ಬರುತ್ತೆ?
ನಮ್ಮ ಮನಸ್ಸು ಪರಾಮನಸ್ಸಿನ ಜೊತೆಗೆ ಲಯ ಹೊಂದುತ್ತೆ. ಕ್ಷೋಭದ ಹತ್ರ ಏನು ಕ್ಷೋಭದಲ್ಲಿ ಕ್ಷೋಭ ಶುರು ಆಯ್ತಲ್ಲ, ಕ್ಷೋಭಕ್ಕೆ ಬಾಬೂಜಿಯವರು ಪರಾಮನಸ್ಸು ಅಂತ ಬರೆದಿದ್ದಾರೆ. ಬಿಗ್ ಮೈಂಡ್, ದೇವರ ದೊಡ್ಡ ಮನಸ್ಸು ಅಥವಾ ಸೂಪರ್ ಮೈಂಡ್ ಅಂತ ಬರೆದಿದ್ದಾರೆ. ಆ ಸೂಪರ್ ಮೈಂಡ್ ಅಥವಾ ಫಸ್ಟ್ ಮೈಂಡ್ ಇದೆಯಲ್ಲ, ಅದರ ಜೊತೆಗೆ ನಮ್ಮ ಮನಸ್ಸು ಒಂದು ಸಾರೂಪ್ಯತೆಯನ್ನು ಪಡ್ಕೊಳ್ಳುತ್ತೆ. ಆವಾಗ ಏನಾಗುತ್ತೆ ಅಂತಂದ್ರೆ, ಪರಾಮನಸ್ಸಿನಲ್ಲಿ ಏನೆಲ್ಲ ಪ್ರಕಟ ಆಗ್ತಾ ಇದೆಯಲ್ಲ ಅದೆಲ್ಲ ನಮ್ಮ ಮನಸ್ಸಲ್ಲೂ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ಅದು ಪ್ರಕಟ ಆಗತ್ತೆ? ನಾವು ಮೂಲ ವಸ್ತುದ ಸ್ವರೂಪ ಇದೆಯಲ್ಲ, ಆ ಮೂಲ ವಸ್ತುವಿನ ಸ್ವರೂಪದ ಹಾಗೆ ನಾವು ನೆಲೆ ನಿಂತ್ಕೊಂಡ್ರೆ, ದೇಹ ಮತ್ತು ಮನಸ್ಸಿನ ಸ್ತರವನ್ನು ದಾಟಿ ಎರಡನ್ನೂ ಸ್ಥಿರಗೊಳಿಸಿ ಅದನ್ನ ಪರಾಮನಸ್ಸಿನ ಸ್ಥಿತಿ, ಅಂದ್ರೆ ಪರಾಮನಸ್ಸಿನ ಸ್ಥಿತಿಗೆ ಬರ್ಬೇಕಾದ್ರೆ ಮೂಲ ವಸ್ತು ಇದೆಯಲ್ಲ, ಆ ಮೂಲ ವಸ್ತುವಿನ ಪ್ರಭಾವಕ್ಕೆ ನಮ್ಮ ಮನಸ್ಸು ಒಳಪಡಬೇಕು. ಅವಾಗ ಏನಾಗುತ್ತೆ, ನಮ್ಮ ಮನಸ್ಸು ಆ ಮೂಲ ವಸ್ತುವಿನ ಜೊತೆಗೆ ಒಂದು ಪ್ರಭಾವಕ್ಕೆ ಒಳಪಟ್ಟಾಗ ನಮ್ಮ ಮನಸ್ಸು ಪರಾಮನಸ್ಸಿನ ಜೊತೆಗೆ ಅಲೈನ್ ಆಗ್ಬಿಡುತ್ತೆ, ಜೊತೆಗೂಡ್ಬಿಡುತ್ತೆ. ಅವಾಗ ಭಗವಂತನ ಆಜ್ಞೆಗಳೆಲ್ಲ ಎಲ್ಲಿ ಬರ್ತಾ ಇದೆ, ಎಲ್ಲಿ ಪ್ರಕಟ ಆಗ್ತಿದೆ ಮೊದಲು ಅಂತಂದ್ರೆ ಪರಾಮನಸ್ಸಿನಲ್ಲಿ ಪ್ರಕಟ ಆಗುತ್ತೆ. ಆ ಪರಾಮನಸ್ಸಿನಲ್ಲಿ ಪ್ರಕಟ ಆದಂತ ಭಗವಂತನ ಆಜ್ಞೆಗಳು ಈಗ ನಮ್ಮ ಮನಸ್ಸಿನಲ್ಲೂ ಪ್ರಕಟ ಆಗ್ಲಿಕ್ಕೆ ಶುರು ಆಗುತ್ತೆ. ಹೇಗೆ ಪ್ರಕಟ ಆಗುತ್ತೆ ಅಂತಂದ್ರೆ, ನಮ್ಮ ಮನಸ್ಸು ವೈಯಕ್ತಿಕ ಸ್ವರೂಪವನ್ನು ಕಳ್ಕೊಂಡಿದೆ. ನಮ್ಮ ಮನಸ್ಸು ವೈಯಕ್ತಿಕ ಸ್ವರೂಪವನ್ನು ಕಳ್ಕೊಳ್ಳೋವರೆಗೂ ಕೂಡ ಪರಾಮನಸ್ಸಿನ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಾಮನಸ್ಸಿನಲ್ಲಿ ವೈಯಕ್ತಿಕತೆ ಇಲ್ಲ, ನಮ್ಮ ಮನಸ್ಸಿನಲ್ಲಿ ವೈಯಕ್ತಿಕತೆ ಇದೆ. ನಾವು ವೈಯಕ್ತಿಕತೆ ಬಿಟ್ಬಿಡ್ತು ಅಂತಂದ್ರೆ ಕಾಲಕ್ರಮೇಣದಲ್ಲಿ ನಮ್ಮ ಮನಸ್ಸು ಪರಾಮನಸ್ಸಿನ ಜೊತೆಯಲ್ಲಿ ಮಿಲನ ಆಗ್ಬಿಡುತ್ತೆ, ಅಲ್ಲಿ ಹೋಗಿ ನೆಲೆಗೊಳ್ಳುತ್ತೆ. ಅವಾಗ ದೇವರ ಆಜ್ಞೆಗಳು ಕೇಂದ್ರದಿಂದ ಏನ್ ಬರ್ತಾ ಇದೆ ಅದನ್ನ ಗ್ರಹಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಸರಿನಾ? ಚೆನ್ನಾಗಿ ಅರ್ಥ ಆಯ್ತು. ಸರಿ, ಮುಂದುವರ್ಸ್ಕೊಂಡು ಹೋಗೋಣ. ದೇಶ ಮತ್ತು ಕಾಲ. ಸೃಷ್ಟಿಗೆ ಮೊದಲು ಎಲ್ಲೆಲ್ಲೂ ಏನಿತ್ತು? ಸೃಷ್ಟಿಗೆ ಮೊದಲು ಎಲ್ಲೆಲ್ಲೂ ಆಕಾಶವೇ ಇದ್ದಿತು. ದೇವರ ಅಭಿವ್ಯಕ್ತಿ ಅನಂತರದ ಬೆಳವಣಿಗೆ. ಅದಕ್ಕೆ ಸ್ವಲ್ಪ ಕಾಲ ಹಿಡಿಯಿತು. ಆಕಾಶ ಅನಂತವೆಂದು ಸನಾತನವೆಂದು ನಮಗೆ ಕಾಣುತ್ತದೆ. ಆದುದರಿಂದ ದೇವರು ಕೂಡ ಸನಾತನವೆಂದು ತೀರ್ಮಾನಕ್ಕೆ ಬರುತ್ತೇವೆ. ದೇವರು ಅಸ್ತಿತ್ವಕ್ಕೆ ಬಂದ ಮೇಲೆ ಕಾಲ ಹಿಂಬಾಲಿಸಿತು. ಸೊ ಮೊದಲು ಆಕಾಶ ಇತ್ತು, ನಂತರ ದೇವರ ಅಸ್ತಿತ್ವ ಬಂತು, ತದನಂತರ ಕಾಲ ಬಂತು. ಈ ರೀತಿ ಆಕಾಶವು ದೇವರ ಸೃಷ್ಟಿಗೆ ಜನನಿಯಾಯಿತು, ಕಾಲ ಅದರ ನಕಾರಾತ್ಮಕ ಸ್ಥಿತಿಯಾಗಿತ್ತು. ಇದನ್ನ ಅಂಡರ್ಲೈನ್ ಮಾಡ್ಕೊಂಡ್ರಿ, ಬರುತ್ತೆ ಎಕ್ಸಾಮ್ ಅಲ್ಲಿ. ಆಕಾಶವು ದೇವರ ಸೃಷ್ಟಿಗೆ ಜನನಿಯಾಯಿತು, ಕಾಲ ಅದರ ನಕಾರಾತ್ಮಕ ಸ್ಥಿತಿಯಾಯಿತು. ಅನಂತತೆಯಲ್ಲಿ ಎಲ್ಲವೂ ಅಂತ್ಯವಾಗಬೇಕು. ಎಲ್ಲ ವಸ್ತುಗಳಲ್ಲೂ ಎಷ್ಟೇ ಸೂಕ್ಷ್ಮತೆ ಅಥವಾ ಅದೃಶ್ಯವಾಗಿರಬಹುದಾದ ಚಲೆಯೂ ಕೂಡ ಇತ್ತು. ಹಾಗಾದರೆ ಆಕಾಶವನ್ನು ಸೃಷ್ಟಿಸಿದವರು ಯಾರೆಂಬುದು ಕೇಳಬಹುದು. ಯಾರ ಆಕಾಶನ ಸೃಷ್ಟಿ ಮಾಡುದು ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಏನಪ್ಪಾ ಅಂತಂದ್ರೆ, ದೇವರ ಆಗ ಜಗತ್ತಿನ ಸೃಷ್ಟಿಯ ಅವಶ್ಯಕತೆ ಆಕಾಶದ ಅಸ್ತಿತ್ವದ ಕಾರಣಕ್ಕೆ ಕಾರಣವಾಯಿತೆಂದು ಹೇಳುವುದು ಸಂಭವನೀಯವಾದಂತ ಒಂದು ಉತ್ತರ. ದೇವರ ಮತ್ತು ಸೃಷ್ಟಿ ಈ ಎರಡರ ರಚನೆಗೆ ಒಂದು ಕಾರಣ ಬೇಕಿತ್ತು, ಅದೇ ಆಕಾಶ. ಅದು ಈಗಲೂ ಇದೆ, ಮುಂದೆ ಯಾವಾಗಲೂ ಇರುವುದು. ಆದ ಕಾರಣ ಅದು ಸನಾತನ. ಹಾಗಾದರೆ ದೇವರ ಬದಲು ಆಕಾಶವನ್ನೇ ಯಾಕೆ ಪೂಜಿಸಬಾರದು? ಋಗ್ವೇದದಲ್ಲಿ ಇದರ ಬಗ್ಗೆ ನಿರ್ದಿಷ್ಟವಾದ ಸುಳಿವಿದೆ, ಆದರೆ ಸರಿಯಾದ ಅರ್ಥ ವಿವರಣೆ ಇಲ್ಲದೆ ಈ ರಹಸ್ಯವು ಪರಿಹಾರವಿಲ್ಲದುದು ಅಸ್ಪಷ್ಟವೂ ಆಗಿ ಉಳಿದಿದೆ. ಸೊ ಋಗ್ವೇದದಲ್ಲಿ ಅದರ ಬಗ್ಗೆ ಒಂದು ಉಲ್ಲೇಖ ಇದೆ. ಯಾರೇ ಆಗಲಿ ತನ್ನಲ್ಲಿ ಆಕಾಶದ ಸ್ಥಿತಿಯನ್ನು ಉಂಟು ಮಾಡಿಕೊಂಡರೆ ಆಗ ಅತಿ ಉನ್ನತ ಸ್ಥಿತಿಯನ್ನು ಮುಟ್ಟಿದಂತೆಯೇ ಸರಿ. ಈ ದಾಜಿಯವರು ಒಂದು ಟೆಕ್ನಿಕ್ ಕೊಟ್ಟಿದ್ರು. ಪ್ರತಿಯೊಂದು ಜೀವಕೋಶದಲ್ಲಿ ವ್ಯಾಕ್ಯೂಮ್ ಇರುತ್ತೆ. ಆ ವ್ಯಾಕ್ಯೂಮ್ ಕಡೆ ನೀವು ಗಮನ ಕೊಟ್ಟು ಧ್ಯಾನ ಮಾಡಿದ್ದೆ ಆಯ್ತು ಅಂತಂದ್ರೆ ಒಮ್ಮೆಲೆ ನೀವು ಮೂಲ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ. ಅದನ್ನ ಅವರು ಶಾರ್ಟ್ಕಟ್ ಅಂತ ಹೇಳಿದ್ರು. ಸಹಜ ಮಾರ್ಗನೇ ಶಾರ್ಟ್ಕಟ್ ಮೂಲ ಸ್ಥಿತಿಗೆ ಹೋಗ್ಲಿಕ್ಕೆ, ಅದರಲ್ಲಿ ಇನ್ನೊಂದು ಶಾರ್ಟ್ಕಟ್ ಅಂತ ಹೇಳಿದ್ರು. ಸರಿ, ಈ ಸ್ಥಿತಿ ಪ್ರತಿಯೊಬ್ಬರು ಆಶಿಸಲೇಬೇಕಾದ ಅಭಾವದ ಅಂತಿಮ ಸ್ಥಿತಿಗೆ ಸಂಪಾದಿಯಾಗಿರುತ್ತದೆ. ಸಮಸ್ಯಾ ಪರಿಹಾರವು ನಿಸ್ಸಂಶಯವಾಗಿ ಆಶ್ಚರ್ಯವೂ ಸಂಪೂರ್ಣ ಯೋಗ್ಯವೂ ಆಗುವುದು. ಆಕಾಶ ಅಥವಾ ಬಯಲೆ ಕೈವಲ್ಯ. ಆಕಾಶದ ಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಇದ್ದಾನೆ ಅಂತಂದ್ರೆ ಕೈವಲ್ಯದ ಸ್ಥಿತಿಯಲ್ಲಿ ಇದ್ದಾನೆ. ಕೈವಲ್ಯ ಅಂದ್ರೆ ತನ್ನನ್ನು ತಾನು ಕೇವಲ ಮಾಡ್ಕೊಂಡ್ಬಿಡೋದು. ಯಾರು ತನ್ನನ್ನು ತಾನು ಲೆಕ್ಕಿಸುವಂತ ಸ್ಥಿತಿನಲ್ಲಿ ಇರಲ್ಲ ಆ ಮನುಷ್ಯ. ಎಲ್ರು ಇವನ್ ಯಾಕೆ ಲೆಕ್ಕಕ್ಕೆ ತಗೋಬೇಕು, ಇವನು ಆಟಕೊಂಡು ಲೆಕ್ಕಕ್ಕಿಲ್ಲ ಅಂತ ಅನ್ನೋ ಸ್ಥಿತಿಯಲ್ಲಿ ಇರ್ತಾರೆ.
ಅದು ಕೈವಲ್ಯದ ಸ್ಥಿತಿ. ಆಟುಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ಸ್ಥಿತಿ. ಯಾರು ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಂದ್ರೆ ಕೇವಲತ್ವದಲ್ಲಿ ಮನುಷ್ಯ ನೆಲೆಗೊಂಡಿರ್ತಾನೆ. ಆ ಕೇವಲತ್ವದಲ್ಲಿ ನೆಲೆಗೊಂಡಂತ ಸ್ಥಿತಿಗೆ ನಾವು ಕೈವಲ್ಯ ಅಂತ ಕರಿತೀವಿ. ಅದು ಪರಮಾಣುಗಳಿಂದ ಕೂಡಿದುದಾಗಿಲ್ಲ, ಅಥವಾ ಅದರಲ್ಲಿ ಯಾವ ಕ್ರಿಯೆಯೂ ಇಲ್ಲ. ಅದು ಸಂಪೂರ್ಣ ಶುದ್ಧವೂ ಮಿಶ್ರರಹಿತವೂ ಆದುದು. ಪ್ರತಿಯೊಬ್ಬರಿಗೂ ಇದನ್ನು ಮನಗಾಣಿಸುವುದು ನಿಜವಾಗಿಯೂ ಬಹಳ ಕಷ್ಟ. ಇದು ಮೂಲ ಸ್ಥಿತಿ. ಇದು ಕೈವಲ್ಯಕ್ಕೆ ಹೋದ್ರು ಅಂತಂದ್ರೆ ಮೂಲ ಸ್ಥಿತಿಯಲ್ಲಿ ನೆಲೆಯಾದ್ರು ಅಂತ. ಆಕಾಶವೆಂಬುದು ಬಯಲು, ಆಕಾಶವೆಂಬುದು ಕಾಲ. ಎರಡೂ ಒಂದರಿಂದ ಒಂದು ಭಿನ್ನವಾಗಿವೆ. ಆಕಾಶ ಮತ್ತು ಅವಕಾಶ. ಆಕಾಶವೆಂಬುದು ಬಯಲು, ಅವಕಾಶ ಎಂಬುದು ಕಾಲ. ಆಕಾಶದಿಂದ ಬಯಲಿನಿಂದ ಆಕಾಶ ಬಂತು, ಕಾಲ ಅವಕಾಶದಿಂದ ಬಂತು. ಆಕಾಶದಿಂದ ಸೃಷ್ಟಿಯಾದ ಕಾಲವನ್ನು ಆಕಾಶದ ಸ್ಥೂಲತರ ರೂಪವೆನ್ನಬಹುದು. ಇನ್ನೊಂದು ಡೆಫಿನೇಷನ್ ಕಾಲಕ್ಕೆ ಏನಪ್ಪಾ ಅಂತಂದ್ರೆ, ಆಕಾಶದಿಂದನೇ ಕಾಲ ಬಂದಿರತಕ್ಕಂಥದ್ದು. ಆಕಾಶ ಸ್ವಲ್ಪ ಸ್ಥೂಲವಾಯಿತು ಅಂತಂದ್ರೆ ಆವಾಗ ಕಾಲ ಅಂತ ಕರಿತೀವಿ. ಸತ್ಯ ಸಂಗತಿ ಎಂದರೆ ಪ್ರಪಂಚವೆಂಬುದು ಕಾಲ ಅಥವಾ ಅವಕಾಶದ ಅಭಿವ್ಯಕ್ತಿ. ಅಂದ್ರೆ ನೋಡಿ, ಮೊದಲು ಆಕಾಶ ಇತ್ತು, ಆಕಾಶ ಸ್ವಲ್ಪ ಸ್ಥೂಲ ಆಯಿತು, ಅದನ್ನು ನಾವು ಅವಕಾಶ ಅಥವಾ ಕಾಲ ಅಂತ ಕರಿತೀವಿ. ಹಾಗಾಗಿ ಈ ಇಡೀ ಸೃಷ್ಟಿ ಏನಪ್ಪಾ ಅಂತಂದ್ರೆ ಕಾಲದ ಅಭಿವ್ಯಕ್ತಿ ಅಥವಾ ಅವಕಾಶದ ಅಭಿವ್ಯಕ್ತಿ ಅಂತಲೂ ಕರಿಬಹುದು. ಇನ್ನೊಂದು ದೃಷ್ಟಿನಲ್ಲಿ ಹೇಳೋದಾಯ್ತು ಅಂತಂದ್ರೆ, ಮತ್ತೊಂದ್ಸತಿ ಹೇಳಿದ್ರೆ, ಮೊದಲು ಆಕಾಶ ಇತ್ತು. ಆಕಾಶ ಅಂತಂದ್ರೆ ಬಯಲು, ಅದರಿತ್ತು. ಅದರ ನಂತರ ಅದು ಒಂದು ರೀತಿಯಾದಂಥ ಸ್ಥೂಲ ರೂಪವನ್ನು ಪಡ್ಕೊಳ್ತು. ಆ ಸ್ಥೂಲ ರೂಪ ಪಡ್ಕೊಂಡಂತ ಆಕಾಶಕ್ಕೆ ನಾವು ಕಾಲ ಅಂತ ಕರಿತೀವಿ ಅಥವಾ ಅವಕಾಶ ಅಂತ ಕರಿತೀವಿ. ಆ ಕಾಲ ಅಥವಾ ಅವಕಾಶ ಆ ಬಯಲಿನಲ್ಲಿ ಅಭಿವ್ಯಕ್ತಿಗೊಂಡಾಗ ಅದಕ್ಕೆ ನಾವು ಸೃಷ್ಟಿ ಅಂತ ಕರಿತೀವಿ. ಹೊರಗಿನ ವಿಶ್ವದ ಸೃಷ್ಟಿಗೆ ಕಾರಣವಾಯಿತು. ಮಧ್ಯವರ್ತಿ ವಿಭಾಗವೇ ಕಾಲಾವಧಿ. ಮಹಾಪ್ರಳಯದ ಕಾಲದಲ್ಲಿ ಸಂಭವಿಸುವಂತೆ ಮಧ್ಯವರ್ತಿ ವಿಭಾಗಗಳೊಂದಿಗೆ ಹೊರ ಆವರಣವು ಲೀನವಾದರೆ ಆಕಾಶ ಅಥವಾ ಬಯಲು ಮಾತ್ರ ಉಳಿಯುತ್ತದೆ. ಆವಾಗಲೇ ನಾ ಹೇಳಿದೆ, ಆಧಾರ ಇತ್ತು, ಚಲನೆ ಇತ್ತು, ನಂತರ ಸೃಷ್ಟಿ ಆಯಿತು. ಸೃಷ್ಟಿ ಹೊರಟೋದ್ರೆ, ಚಲನೆ ಹೊರಟೋಯ್ತು ಅಂತಂದ್ರೆ ಆಧಾರ ಹಾಗೆ ಇರುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳೋದಾಯ್ತು ಅಂತಂದ್ರೆ ಅದನ್ನೇ ಇವಾಗ, ಮೊದಲು ಆಕಾಶ ಇತ್ತು, ಆಕಾಶದಿಂದ ಭಗವಂತ ಬಂದ, ಭಗವಂತನಿಂದ ಕಾಲ ಬಂತು, ಕಾಲದಿಂದ ಸೃಷ್ಟಿ ಆಯಿತು. ಹಾಗಾದ್ರೆ ಸೃಷ್ಟಿ ಹೊರಟೋಯ್ತು, ಆ ಆಕಾಶ ಹಾಗೆ ಇದೆ. ಕಾಲ ಹೊರಟೋಯ್ತು, ಆಕಾಶ ಹಾಗೆ ಇದೆ. ಭಗವಂತನೂ ಹೊರಟೋದ, ಆಕಾಶ ಹಾಗೆ ಇದೆ. ಆಕಾಶ ಯಾವ ಸ್ಥಿತಿಯಲ್ಲಿತ್ತೋ ಅದು ಹಾಗೆ ಇರುತ್ತೆ. ಆಕಾಶ ಯಾರು ಸೃಷ್ಟಿ ಮಾಡಿದ್ರು ಆಕಾಶ ಅಂತ ಕೇಳಿದ್ರೆ, ಭಗವಂತ ಮತ್ತು ಈ ಸೃಷ್ಟಿಯ ರಚನೆಗೆ ಅದು ಮೂಲ ಕಾರಣವಾಗಿದ್ದರಿಂದ ಆ ಕಾರಣಕ್ಕೋಸ್ಕರ ಈ ಆಕಾಶ ಬಂದಿದೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಆದ್ರೆ ಇನ್ನು ಹೆಚ್ಚಿನ ವಿವರಣೆ ಕೊಡ್ಲಿಕ್ಕೆ ಹೋಗಲ್ಲ ಆಕಾಶದ ಬಗ್ಗೆ. ಆಕಾಶ ಎಲ್ಲಿಂದ ಬಂತು, ಯಾರು ರಚನೆ ಮಾಡಿದ್ರು ಅಂತ ಹೇಳುದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ನಮ್ಮಲ್ಲಿ ಏನು ಬಾಬೂಜಿಯವ್ರು ಬರ್ತಕ್ಕಂಥದ್ದು ಅಂತಂದ್ರೆ, ಮೊದಲು ಆಕಾಶ ಇತ್ತು, ಆಕಾಶ ಯಾರು ಸೃಷ್ಟಿ ಮಾಡಿದ್ರು ಅಂತ ಹೇಳಲ್ಲ. ಆಕಾಶ ಇತ್ತು, ಆಕಾಶದಿಂದ ನಿಮಗೆ ಭಗವಂತ ಬಂದ, ಭಗವಂತನಿಂದ ನಿಮಗೆ ಕಾಲ ಬಂತು, ಕಾಲದ ನಂತರ ಸೃಷ್ಟಿ ಆಯಿತು. ಹಾಗಾದ್ರೆ ಇವೆಲ್ಲವೂ ಹೊರಟೋದ್ರೆ, ಭಗವಂತನು ಹೊರಟೋದ, ಕಾಲನೂ ಹೊರಟೋಯ್ತು, ಮತ್ತೆ ಇದು ಹೊರಟೋಯ್ತು ಅಂತಂದ್ರೆ ಆಕಾಶ ಉಳಿದಿರುತ್ತೆ. ಸರಿನಾ? ಇಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಮೂಲ ಅನ್ನೋದು ಆಧಾರವಾಗಿರುತ್ತಲ್ವಾ, ಅದೆಲ್ಲೂ ಹೋಗಲ್ವಲ್ಲ ಅಂತ ಹೇಳ್ಕೋಬಹುದು. ಹಾಗಾದ್ರೆ ಅದು ಮೂಲ ಕೂಡ ಆಕಾಶದ ಒಂದು ಸ್ಥಿತಿ ಅಂತಾನೆ ಹೇಳ್ಬೇಕಾಗತ್ತೆ. ನಾವು ಮೂಲ ಅಥವಾ ಕೇಂದ್ರ ಅಂತ ಏನು ಹೇಳ್ಕೊಳ್ತೀವಿ, ಅದು ಆಕಾಶದ ಒಂದು ಸ್ಥಿತಿನೇ, ಅವಕಾಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದನ್ನೇ ವಿವೇಕಾನಂದರು ಕಾರಣ ಪ್ರಜ್ಞೆ, ಕಾಲ ಪ್ರಜ್ಞೆ, ಅಂದ್ರೆ ಕಾಲವನ್ನು ದಾಟಿ ನಾವು ಹೋಗ್ಬೇಕು, ಮೂಲ ಸ್ಥಿತಿಗೆ ಹೋಗ್ಬೇಕಂತಂದ್ರೆ. ತದನಂತರ ವಿವೇಕಾನಂದರು ಏನ್ ಬರೀತಾರೆ ಅಂದ್ರೆ, ಆಕಾಶ ಪ್ರಜ್ಞೆಯನ್ನು ದಾಟಿ ಹೋಗ್ಬೇಕು, ಆವಾಗ ಮೂಲ ವಸ್ತು ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಾಬೂಜಿ ಅವರು ಏನ್ ಹೇಳ್ತಾ ಇದ್ದಾರೆ, ಆಕಾಶ ಪ್ರಜ್ಞೆಯಲ್ಲಿ ನಾವು ನೆಲೆ ನಿಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಕಾಶ ಎಲ್ಲಿಂದ ಯಾರಿಂದ ಬಂತು ಅದನ್ನು ಅವರು ವಿವರಣೆ ಕೊಡ್ಲಿಕ್ಕೆ ಹೋಗ್ತಿಲ್ಲ. ಋಗ್ವೇದದಲ್ಲಿ ಇದರ ಬಗ್ಗೆ ಸ್ವಲ್ಪ ಉಲ್ಲೇಖ ಇದೆ, ಆದರೆ ಸ್ಪಷ್ಟವಾಗಿಲ್ಲ ಅಂತ ಬರೀತಾರೆ ಅಷ್ಟೇ. ಸರಿನಾ? ಸೊ ನಮ್ಮ ಎಕ್ಸಾಮ್ ದೃಷ್ಟಿನಲ್ಲಿ ನೀವು ನೋಡೋದಾಯ್ತು ಅಂತಂದ್ರೆ ಈ ಪ್ರಶ್ನೆ ಆಮೇಲೆ ನಿಮ್ಮ ಮನಸ್ಸಿನಲ್ಲಿ ಚಿಂತೆ ಮಾಡ್ರಿ. ಪರೀಕ್ಷಾ ದೃಷ್ಟಿನಲ್ಲಿ ನೋಡೋದಾಯ್ತು ಅಂತಂದ್ರೆ, ಮೊದಲು ಆಕಾಶ ಇತ್ತು, ಆಕಾಶದ ನಂತರ ಭಗವಂತ ಬಂದ, ಭಗವಂತನಿಂದ ಕಾಲ ಬಂತು, ಕಾಲದ ನಂತರ ಸೃಷ್ಟಿ ಆಯಿತು. ಈ ಸೀಕ್ವೆನ್ಸ್ ಜ್ಞಾಪಕ ಇಟ್ಕೊಂಡ್ರೆ ಸಾಕು.
ಮಹಾಪ್ರಳಯದ ಕಾಲದಲ್ಲಿ ಸಂಭವಿಸುವಂತೆ ಮಧ್ಯವರ್ತಿ ವಿಭಾಗಗಳೊಂದಿಗೆ ಹೊಸ ಅವತರಣವು ಲೀನವಾದರೆ ಆಕಾಶ ಅಥವಾ ಬಯಲು ಮಾತ್ರ ಉಳಿಯುತ್ತದೆ. ಎಂದರೆ ಸಾರೂಪ್ಯತೆ ಆಕಾಶವಾಗಿ ಬದಲಾವಣೆ ಹೊಂದುತ್ತದೆ ಅಥವಾ ಸಾರೂಪ್ಯತೆಯೇ ಆಕಾಶ. ಇವಾಗ ನಾವು ಹಿಂದಿನ ಚಾಪ್ಟರ್ ಓದಿದ್ವಲ್ಲ, ಸಮಷ್ಟಿ ಸಾರೂಪ್ಯತೆ ಅಂತ ಏನು ಓದುವುದಲ್ಲ, ಆ ಸಮಷ್ಟಿ ಸಾರೂಪ್ಯತೆಯೇ ಆಕಾಶ. ಈ ಒಂದು ವಾಕ್ಯ ಓದಿದ್ರೆ ಸಮಷ್ಟಿ ಸಾರೂಪ್ಯತೆಯ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಕೇಂದ್ರ ಅಥವಾ ಮೂಲ, ಅದು ಪರವಸ್ತು, ಅದು ಭಗವಂತ ಅಂತ ಹೇಳ್ಬೋದು. ಹಾಗಾದ್ರೆ ಈ ಭಗವಂತ ಯಾರು ಅಂತ ಕೇಳಿದ್ರೆ, ಆಕಾಶದಿಂದ ಹುಟ್ಟಿದಂತಕ್ಕಂಥ ಭಗವಂತ ಯಾರು ಅಂತಂದ್ರೆ, ಈ ಭಗವಂತ ಸೃಷ್ಟಿ ರಚನೆಗೆ ಬೇಕಾದಂತ ಭಗವಂತ, ಅಭಿವ್ಯಕ್ತಿಗೊಂಡಂತ ಭಗವಂತ. ಮೂಲ ವಸ್ತು ಅಭಿವ್ಯಕ್ತಿಗೊಳ್ಳಿಕ್ಕೆ ಸಾಧ್ಯವಿಲ್ಲ, ಯಾಕೆಂತಂದ್ರೆ ಇದು ಯಾವಾಗಲೂ ಒಂದೇ ಸ್ಥಿತಿನಲ್ಲಿ ಇರುತ್ತೆ. ಅದಕ್ಕೆ ಅಭಿವ್ಯಕ್ತಿ ಇದೆ ಅಂತಾನೂ ಹೇಳಲಿಕ್ಕಾಗಲ್ಲ, ಇಲ್ಲ ಅಂತಾನೂ ಹೇಳಲಿಕ್ಕಾಗಲ್ಲ, ಆ ಸ್ಥಿತಿನಲ್ಲಿ ಇರುತ್ತೆ. ಈ ಕಡೆ ಸೆಂಟೆನ್ಸ್ ಇದೆಯಲ್ಲ, ಈ ರೀತಿಯಲ್ಲಿ ನೋಡಿದಾಗ ಸಮಷ್ಟಿ ಸಾರೂಪ್ಯತೆ ಬಂದು ತದನಂತರ ಇರ್ತಕ್ಕಂಥದ್ದು ಮೂಲ ವಸ್ತು, ಪರವಸ್ತು. ಪರವಸ್ತು ಒಂದೇ ಆಗಿದ್ದು ಸೃಷ್ಟಿಯೇ ಇಲ್ಲದಿದ್ದ ಸಮಯದಲ್ಲಿ ಕಾಲದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಆಧಾರದಲ್ಲಿ ಸೃಷ್ಟಿಯ ಯೋಚನೆ ಜಾಗೃತವಾದಾಗ ಅದಕ್ಕೆ ಯಾವುದಾರ ಸೋಂಕು ಇರಲಿಲ್ಲ. ಅದು ಮುಂದುವರೆದು ಚಲನೆಯ ಪರಿಣಾಮವಾಗಿ ಶಕ್ತಿಯಾಗಿ ರೂಪಾಂತರಗೊಂಡಿತು. ಅದರ ಗತಿ ಕ್ರಿಯೆಯ ಕಡೆಗೆ ತಿರುಗಿತು. ಆದರೆ ಕ್ರಿಯೆಯ ಸಲುವಾಗಿ ಅದಕ್ಕೆ ಒಂದು ಕ್ಷೇತ್ರ ಅಥವಾ ಆಧಾರ ಬೇಕಾಗಿತ್ತು. ಮೂಲ ಯೋಚನೆಗೂ ತದನಂತರ ಅಸ್ತಿತ್ವಕ್ಕೂ ಮಧ್ಯವರ್ತಿಯಾಗಿ ಬಂದ ಒಂದು ಸಂಕ್ಷಿಪ್ತ ಆಕಾಶವೇರ್ಪಟ್ಟಿತು. ಇದನ್ನು ಅಲ್ಲಿಯೇ ಇದ್ದ ಕಾರ್ಯಗಳ ಮಧ್ಯವರ್ತಿ ಎನ್ನಬಹುದು. ಇದನ್ನು ಕಾಲವೆಂದು ಸಮೀಚೀನವಾಗಿ ವಿವರಿಸಬಹುದು. ಅದು ಕ್ರಿಯೆಯ ಕ್ಷೇತ್ರವಾಗಿ ಕೆಲಸ ಮಾಡಿತು. ಹೀಗೆ ಕಾಲವು ಶಕ್ತಿಯಲ್ಲಿ ಲೀನಗೊಂಡು ಸೃಷ್ಟಿಯನ್ಮುಖವಾದ ಇತರ ಕ್ರಿಯೆಗಳ ಸಲುವಾಗಿ ಶಕ್ತಿಯಾಗಿ ರೂಪಾಂತರ ಹೊಂದಿತು. ಇದಕ್ಕೊಂದು ಒಂದು ಉದಾಹರಣೆ ಕೊಡೋದಾಯ್ತು ಅಂತಂದ್ರೆ, ದಿನ ರಾತ್ರಿ ನಾವು ಮಲ್ಕೊಳ್ತೀವಿ. ಮಲ್ಕೊಂಡಾಗ ಕನಸು ಕಾಣ್ತೀವಿ, ಕರೆಕ್ಟ್ ಅಲ್ವಾ? ಕನಸು ಎಲ್ಲಿ ಕಾಣ್ತೀವಿ ಅಂತ ಕೇಳಿದ್ರೆ ಯಾರಾದ್ರೂ ತೋರಿಸ್ಲಿಕ್ಕೆ ಆಗತ್ತಾ? ಎಲ್ರೂ ಕನಸಿನ ಅನುಭವ ಪಡ್ಕೊಳ್ತೀವಲ್ಲ, ದಿನ ರಾತ್ರಿ ಕನಸಿನ ಅನುಭವ ಪಡ್ಕೊಳ್ತೀವಲ್ಲ. ಯಾರಾದ್ರೂ ನಿಮ್ಗೆ ಕೇಳಿದ್ರೆ ಎಲ್ಲಿ ಕನಸು ಕಾಣ್ತೀರಾ ತೋರಿಸಿ ಅಂತ ಕೇಳಿದ್ರೆ ಯಾರಾದ್ರೂ ತೋರಿಸ್ಲಿಕ್ಕೆ ಆಗತ್ತೆ ನಿಮ್ಗೆ? ಆದ್ರೆ ಕನಸಿನ ಲೋಕ ಸೃಷ್ಟಿ ಆಯ್ತಲ್ವಾ, ಆ ಕನಸಿನ ಲೋಕಕ್ಕೆ ಆಕಾಶ ಇರ್ಬೇಕಲ್ವಾ? ಕನಸಿನ ಲೋಕದಲ್ಲಿ ವಸ್ತುಗಳಿರುತ್ತೆ, ನಾವಿರ್ತೀವಿ, ವಸ್ತುಗಳ ಜೊತೆ ಒಡನಾಡ್ತೀವಿ. ಸೊ ಅಲ್ಲಿಗೆ 4 ಇದೆ ಕನಸಿನ ಆಧಾರ. ಅಂದ್ರೆ ಕನಸಿಗೆ ಒಂದು ಆಕಾಶ ಬೇಕು, ಎಲ್ಲೋ ಯಾವುದೋ ಒಂದು ಸ್ಪೇಸ್ ನಲ್ಲಿ ಅದು ಕನಸು ಬೀಳುತ್ತೆ. ಆ ಸ್ಪೇಸ್ ಯಾವುದು ಅಂತ ನಮ್ಗೆ ತೋರಿಸ್ಲಿಕ್ಕೆ ಆಗಲ್ಲ, ಆದ್ರೆ ಅನುಭವಕ್ಕೆ ಬರುತ್ತೆ. ಸೊ ಕನಸಿನ ಆಕಾಶ, ತದನಂತರ ಆ ಕನಸಿನ ಆಕಾಶದಲ್ಲಿ ಕನಸಿನ ಲೋಕ ಸೃಷ್ಟಿ ಆಯಿತು, ಡ್ರೀಮ್ ವರ್ಲ್ಡ್. ಸೊ ಡ್ರೀಮ್ ಸ್ಪೇಸ್ ಮೊದಲು ಬರುತ್ತೆ, ನಂತರ ಡ್ರೀಮ್ ವರ್ಲ್ಡ್ ಬರುತ್ತೆ. ಆ ಡ್ರೀಮ್ ವರ್ಲ್ಡ್ ಅಲ್ಲಿ, ಕನಸಿನ ಲೋಕದಲ್ಲಿ ನಾನಿದ್ದೀನಿ ಅಂತ ನಮ್ಗೆ ಅನ್ಸುತ್ತೆ. ಅದು ನಾನು ಅಂತಕ್ಕಂಥದ್ದು ಕನಸಿನ ನಾನು. ಇಲ್ಲಿರ್ತಕ್ಕಂಥ ನಾನು ಬೇರೆ, ಕನಸಿನ ನಾನು ಬೇರೆ. ಕನಸಿನಲ್ಲಿ ನಾವೇನು ಇವಾಗ ಹೆಸರಿಟ್ಕೊಂಡಿದ್ದೇವಲ್ಲ, ಅದು ನಾವು ಆಗಿರಲ್ಲ. ಕನಸಿನಲ್ಲಿ ನಮ್ಗೆ ಬೇರೆ ಏನೋ ಹೆಸರು ಇರುತ್ತೆ, ಆ ಹೆಸರು ಏನು ಅಂತ ನಮ್ಗೆ ಜ್ಞಾಪಕನೇ ಬರಲ್ಲ ಯಾವತ್ತು. ಆದ್ರೆ ನಾನು ಬೇರೆ ಆಗಿದ್ದೀನಿ ಅಂತ ಗೊತ್ತಿರುತ್ತೆ, ನಾನು ಇದ್ದೀನಿ ಅಂತ ಗೊತ್ತು, ಬೇರೆ ಆಗಿದ್ದೀನಿ ಅಂತಲೂ ಗೊತ್ತು, ಇಷ್ಟು ಗೊತ್ತಿರುತ್ತೆ ಕನಸಿನಲ್ಲಿ. ಆದ್ರೆ ನಾವು ಒಬ್ಬರೇ ಇರಲ್ಲ ಕನಸಿನಲ್ಲಿ. ಎಷ್ಟೋ ಒಂದು ವಸ್ತುಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತೀವಿ, ಬೇರೆ ಬೇರೆ ಜೊತೆ ಒಡನಾಡ್ತಾ ಇರ್ತೀವಿ, ಬೇರೆ ಬೇರೆ ವಸ್ತುಗಳ ಜೊತೆ ಒಡನಾಡ್ತಾ ಇರ್ತೀವಿ. ಇದೆಲ್ಲ ಕೂಡ ಡ್ರೀಮ್ ಆಬ್ಜೆಕ್ಟ್ಸ್, ಕನಸಿನ ವಸ್ತುಗಳು ಅಂತ ಕರಿತೀವಿ. ಅಲ್ಲಿಗೆ 4 ಇದ್ದಂಗೆ ಆಯ್ತು ಕನಸು. ಹಾಗಾದ್ರೆ ಕನಸು ಎಲ್ಲಿ ಬರ್ತಾ ಇದೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದಾಗ, ಅದಕ್ಕೆ ಆಧಾರ ಏನು ಅಂತ ಯಾರಾದ್ರೂ ಕೇಳಿದಾಗ ಏನು ಉತ್ತರ ಕೊಡ್ತೀರಾ? ಈಗ ನಮ್ಮ ಅನುಭವಕ್ಕೆ ಬಂದಂಗೆನೆ ಕನಸಿನ ಆಕಾಶ ಮೊದಲು ಇರಬೇಕು. ಕನಸಿನ ಆಕಾಶನೇ ಇಲ್ಲದೆ ಇದ್ರೆ ಕನಸಿನ ಲೋಕ, ಕನಸಿನ ವ್ಯಕ್ತಿ, ಕನಸಿನ ವಸ್ತು ಇದ್ಯಾವುದು ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಜಾಗನೇ ಇಲ್ಲವಲ್ಲ ಅಲ್ಲಿ. ಮೊದಲು ನಮಗೆ ಆ ಕನಸಿನ ಆಕಾಶದ ಒಂದು ಅರಿವು ಬರಬೇಕು. ಕನಸಿನ ಆಕಾಶದ ಅರಿವು ಬಂದ್ಮೇಲೆ ಕನಸಿನ ಲೋಕದ ಅರಿವು ಬರುತ್ತೆ. ಕನಸಿನ ಲೋಕದ ಅರಿವು ಬಂದ್ಮೇಲೆ ಕನಸಿನ ವ್ಯಕ್ತಿ ಮತ್ತು ಕನಸಿನ ವಸ್ತು ಇವೆಲ್ಲದರ ಅರಿವು ಬರುತ್ತೆ. ತದನಂತರ ಅವೆಲ್ಲ ಒಡನಾಡೋದು ನಮ್ಗೆ ಗೊತ್ತಾಗುತ್ತೆ. ಸರಿನಾ? ಹಾಗಾದ್ರೆ ಒಂದು ಮೂಲಭೂತ ಪ್ರಶ್ನೆ,
ಆ ಕನಸಿನ ಲೋಕದಲ್ಲಿ ಆ ಒಂದು ಆಕಾಶ ಸೃಷ್ಟಿ ಆಯ್ತಲ್ಲ, ಅದು ಎಲ್ಲಿ ಸೃಷ್ಟಿ ಆಯ್ತು, ಯಾರಲ್ಲಿ ಸೃಷ್ಟಿ ಆಯ್ತು, ಯಾರು ಅದನ್ನ ನೋಡ್ತಾ ಇದ್ದಾರೆ ಅಂತ ಯಾವತ್ತಾದ್ರೂ ಈ ಪ್ರಶ್ನೆ ಕೇಳ್ಕೊಂಡಿದ್ದೀರಾ? ಎಲ್ರೂ ಕನಸು ಕಾಣ್ತೀವಿ. ಕನಸಿನ ಆಕಾಶ ಯಾರಲ್ಲಿ ಸೃಷ್ಟಿ ಆಯ್ತು, ಅದಕ್ಕೆ ಆಧಾರ ಏನು? ಕನಸಿನಲ್ಲಿ ಇದೆಲ್ಲ ಆಗ್ತಿದೆ ಅಂತ, ಕನಸಿನ ಆಕಾಶ, ಕನಸಿನ ಲೋಕ, ಕನಸಿನ ವ್ಯಕ್ತಿ, ಕನಸಿನ ವಸ್ತು, ಈ ನಾಲ್ಕನ್ನು ಯಾರು ನೋಡ್ತಾ ಇದ್ದಾರೆ ನಿದ್ದೆನಲ್ಲಿ? ನಾವು ನಿದ್ದೆ ಮಾಡಿದೀವಿ ಅಂತ ನಮ್ಗೆ ಗೊತ್ತು, ಕರೆಕ್ಟ್ ಅಲ್ವಾ? ದೇಹ ಸುಮ್ಮನೆ ಹಾಸಿಗೆ ಮೇಲೆ ಮಲ್ಕೊಂಡಿದೆ, ಮನಸ್ಸು ತಟಸ್ಥವಾಗಿದೆ, ಇದೆಲ್ಲ ನಮ್ಗೆ ಗೊತ್ತಿದೆ. ಆದ್ರೂ ಬೆಳಗ್ಗೆ ಎದ್ದು ಏನ್ ಕನಸು ಬಿತ್ತಪ್ಪ ಅಂತ ಹೇಳಿದ್ರೆ, ಓ ಕನಸಿನಲ್ಲಿ ನಾನು ಇದೇನೋ ಆಗಿದ್ನಪ್ಪ, ಕನಸಿನಲ್ಲಿ ನಾನು ಗಾಡಿ ಓಡಿಸ್ತಾ ಇದ್ದೆ, ಅಲ್ಲೆಲ್ಲೋ ಹೋಗಿತ್ತು, ಅಲ್ಲಿಂದ ಈ ಊರಿಂದ ಈ ಊರಿಗೆ ಹೋದ್ವಿ, ಇದೆಲ್ಲ ಕಥೆ ಹೇಳ್ತೀವಿ ನಾವು, ಕರೆಕ್ಟ್ ಅಲ್ವಾ? ಮನಸ್ಸು ನಿಷ್ಕ್ರಿಯವಾಗಿದ್ದಾಗ ಮತ್ತೆ ದೇಹವೂ ನಿಷ್ಕ್ರಿಯವಾಗಿದ್ದಾಗ ಕನಸನ್ನ ನೋಡಿದವರು ಯಾರು? ಸಿಸ್ಟರು ನಾವೇ ಅಂತ ಹೇಳ್ತಿದಾರಲ್ಲ, ಆ ನಾವೇ ಅಂತಿದ್ದೀರಲ್ಲ, ಅದೇ ಪರವಸ್ತು, ಅದೇ ನಿಜವಾದ ವಸ್ತು. ಪ್ರತಿ ದಿವಸ ಅನುಭವಿಸ್ತೀವಿ ಅದನ್ನು. ಪ್ರತಿ ದಿವಸನು ನಾವು ಪರವಸ್ತುವಿನ ಹತ್ರ ಹೋಗ್ತೀವಿ, ಪರವಸ್ತುನೇ ಎಲ್ಲವನ್ನು ನೋಡ್ತಾ ಇರೋದು, ಪರವಸ್ತುನೇ ಎಲ್ಲವನ್ನು ಗ್ರಹಿಸ್ತಾ ಇರೋದು, ಪರವಸ್ತುನೇ ಎಲ್ಲವನ್ನು ಅನುಭವಿಸ್ತಾ ಇರೋದು. ನಾವ್ ಯಾರೂ ಇಲ್ಲ, ನಾವು ಅನ್ಕೊಂಡಾಗ ನಾವ್ ಯಾರೂ ಇಲ್ಲ. ಈಗ ಎಚ್ಚರಿಕೆ ಅವಸ್ಥೆ ಇದೀರ, ಧ್ಯಾನ ಮಾಡ್ಲಿಕ್ಕೆ ಬರ್ತೀರಪ್ಪ, ಧ್ಯಾನ ಕೂತ್ಕೊಂಡ್ರೆ ಧ್ಯಾನ ಶುರು ಮಾಡಿದ್ರಿ ಅಂತ ಹೇಳಿದ್ರಿ, ಕಣ್ಣು ಮುಚ್ಕೊಂಡ್ರಿ, ಧ್ಯಾನ ಶುರು ಮಾಡಿದ್ರಿ. ಧ್ಯಾನ ಶುರು ಮಾಡಿದ ಮೇಲೆ ಅರ್ಧ ಗಂಟೆ ಆಯ್ತು, ಬೈಠಕ್ ಮುಗೀತು, ಏನ್ರಿ ಆಯ್ತು ಧ್ಯಾನದಲ್ಲಿ, ಏನ್ ಅನುಭವಿಸಿದ್ರಿ ಅಂತ ಕೇಳ್ತೀವಿ ಅಂತ ಇಟ್ಕೊಳ್ರಿ. ನೀವು ಹೇಳ್ತೀರಾ, ನಾನು ಕೂತ್ಕೊಂಡಿದ್ದೆ, ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ನನಗೆ ಈ ರೀತಿ ಆದಂತ ಯೋಚನೆಗಳೆಲ್ಲ ಬರ್ಲಿಕ್ಕೆ ಶುರು ಆಯ್ತು, ಅದಾದ್ಮೇಲೆ ಯೋಚನೆಗಳೆಲ್ಲ ಕಡಿಮೆ ಆಗ್ಲಿಕ್ಕೆ ಶುರು ಆಯ್ತು, ಧ್ಯಾನದಲ್ಲಿ ಆಳಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದೆ, ಆಳಕ್ಕೆ ಹೋದಾಗ ಒಂದು ರೀತಿಯಾದಂತ ಶಾಂತತೆ ಬರ್ಲಿಕ್ಕೆ ಶುರು ಆಯ್ತು, ಮನಸ್ಸು ತಟಸ್ಥವಾಗಿತ್ತು. ಇಷ್ಟೆಲ್ಲ ಏನೋ ಹೇಳ್ತೀರಾ ಅಂತ ಇಟ್ಕೊಳ್ರಿ, ನೀವೇನ್ ಬೇಕಾದ್ರೆ ಹೇಳ್ಬೋದು, ಏನೋ ಒಂದು ಹೇಳಿದ್ರಿ. ಮತ್ತೆ ನಾನು ಇದೇ ಪ್ರಶ್ನೆ ಕೇಳ್ತೀನಿ, ನಿದ್ದೆನಲ್ಲಿ ಕನಸನ್ನ ನೋಡಿದವ್ರು ಯಾರು? ಧ್ಯಾನದಲ್ಲಿ ಇದೆಲ್ಲ ನನಗಾಗ್ತಿದೆ ಅಂತ ನೋಡಿದವ್ರು ಯಾರು? ಈ ಪ್ರಶ್ನೆ ನೀವು ಇಟ್ಕೊಳ್ರಿ. ನಿದ್ದೆನಲ್ಲಿ ಕನಸನ್ನ ನೋಡಿದವರು ಯಾರು? ನಿದ್ದೆನಲ್ಲಿ ಕನಸು ಯಾಕೆ ಬೀಳುತ್ತೆ ಅಂತಂದ್ರೆ, ಮನಸ್ಸೇ ಕನಸಿನ ಲೋಕ, ಕನಸಿನ ವ್ಯಕ್ತಿ ಮತ್ತೆ ಕನಸಿನ ವಸ್ತುಗಳು, ಈ ಮೂರನ್ನು ಮನಸ್ಸೇ ಸೃಷ್ಟಿ ಮಾಡುತ್ತೆ ಕನಸಿನಲ್ಲಿ, ಸರಿನಾ? ಆದ್ರೆ ನಾವು ಅನ್ನೋದಿದೆಯಲ್ಲ, ಆ ನಾನು ಅನ್ನೋದು ಇದು ಮೂರಕ್ಕೂ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು. ಅದ್ಯಾರು ಕನಸಿನಲ್ಲಿ ನಾವು ಯಾರು ಭಾಗಿಯಾಗಲ್ಲ. ಕನಸಿನಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಇರ್ತೀವಿ, ನನಗೆ ಕನಸಿನಲ್ಲಿ ಹಿಂಗ ಆಗ್ತಿದೆ ಅಂತ ನೋಡ್ತಾ ಇರ್ತೀವಿ ಅಷ್ಟೇ. ಹಾಗಾಗಿ ನಾವು ಕನಸಿನಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ, ನನ್ಗೇನೋ ಇದೆಲ್ಲ ಆಯ್ತಪ್ಪ, ಕನಸಿನಲ್ಲಿ ನಾ ಬಿದ್ದಾದ್ಮೇಲೆ ಏಟಾಯ್ತು, ಡಾಕ್ಟರ್ ಹತ್ರ ಹೋಗಿದ್ದೆ, ಅವ್ರೇನೋ ಟ್ರೀಟ್ಮೆಂಟ್ ಕೊಟ್ರು, ಇವೆಲ್ಲ ಏನೂ ಆಗಿಲ್ಲ ನಿಮ್ಗೆ. ಆದ್ರೆ ಕನಸಿನಲ್ಲಿ ಎಲ್ಲ ಆದಂತ ಅನುಭವ ಆಗಿದೆ. ಅದನ್ನ ನೋಡಿದವ್ರು ಯಾರು? ಅದನ್ನ ನೋಡಿದ್ದೆ ಆತ್ಮ ಇದು ಯಾವುದ್ರಲ್ಲೂ ಕೂಡ ಭಾಗಿಯಾಗಲ್ಲ, ಆದ್ರೆ ಎಲ್ಲವನ್ನು ನೋಡ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಈ ಲೋಕದಲ್ಲಿ ಹುಟ್ಟುತ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಈ ಲೋಕಕ್ಕೆ ಬಂದ್ವಾ? ರಾತ್ರಿ ಮಲಗಿದ್ದಾಗ ನೀವು ಯಾರು ನಿಮ್ಮ ಹೆಸರಿನವ್ರು ಅಲ್ಲ. ನಿದ್ದೆನಲ್ಲಿ ಯಾವ ಹೆಸರು ಗೊತ್ತಿತ್ತು ನಿಮ್ ಬಗ್ಗೆ? ನಿಮ್ಗೆ ಏನೋ ಹೆಸರು ಗೊತ್ತಿತ್ತೆ ನಿದ್ದೆನಲ್ಲಿ? ಯಾರಿಗೂ ಹೆಸರು ಗೊತ್ತಿಲ್ಲ ನಿದ್ದೆನಲ್ಲಿ, ಕರೆಕ್ಟ್ ಅಲ್ವಾ? ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಹೆಸರು, ನನ್ನ ವ್ಯಕ್ತಿತ್ವಕ್ಕೆ ನಾನು ಮತ್ತೆ ಅಂಟಾಕೊಳ್ತೀನಿ. ನಿದ್ದೆನಲ್ಲಿ ಕಳಿಸ್ಕೊಂಡಿದ್ದೆ ಇವತ್ತಿನ 2ರಿಂದ ಹೊಸ ಲೋಕಕ್ಕೆ ಹೋಗಿದ್ದೆ, ಕನಸಿನ ಲೋಕಕ್ಕೆ. ಎದ್ದಿದ ತಕ್ಷಣನೇ ಮತ್ತೆ ಯಥಾ ಪ್ರಕಾರ ಅದೇ ಹೆಸರು, ಅದೇ ವ್ಯಕ್ತಿತ್ವ, ಅದೇ ಆಸೆ, ಅದೇ ಸಂಸ್ಕಾರ, ಅದಕ್ಕೆ ಅಂಟಾಕೊಳ್ತೇನೆ. ಅಂಟಾಕೊಂಡಾಗ ನನಗೇನಾಗತ್ತೆ, ನನಗೊಂದು ಹೊಸ ವ್ಯಕ್ತಿ ಬಂತು, ಹೊಸ ವ್ಯಕ್ತಿತ್ವ ಬಂತು. ಕನಸಿನಲ್ಲಿ ವ್ಯಕ್ತಿತ್ವ ಬಂದಿತ್ತಲ್ಲ, ಅದೇ ತರನೇ ಎಚ್ಚರಿಕೆಯಲ್ಲಿ ಹೊಸ ವ್ಯಕ್ತಿತ್ವ ಬಂತು. ಜೊತೆಗೆ ಎಲ್ಲ ವಸ್ತುಗಳು ಇವಾಗ ಸೃಷ್ಟಿಯಾಗಿದೆ. ಈ ಸೃಷ್ಟಿ ನಾ ಮಾಡಿದ್ದಲ್ಲ, ಭಗವಂತನ ಸೃಷ್ಟಿ. ಸೊ ಭಗವಂತನ ಈ ಲೋಕದಲ್ಲಿ ಈಗ ನಾ ಜನನ ಪಡೆದಂಗಾಯ್ತು, ಆದ್ರೆ ಹೊಸ ವ್ಯಕ್ತಿತ್ವ ತಗೊಂಡಿದ್ದೀನಿ. ಆಕಾಶ ಕಾಣ್ತಾ ಇದೆ, ನನ್ ಮಧ್ಯದಲ್ಲೆಲ್ಲ ಖಾಲಿ ಜಾಗ ಇದೆ, ನಾ ಆಕಾಶದಲ್ಲಿ ಓಡಾಡಬಹುದು, ಆಕಾಶದ ಅನುಭವನೂ ಬರ್ತಿದೆ, ಪ್ರಪಂಚದ ಈ ಲೋಕದ ಅನುಭವನೂ ಬರ್ತಾ ಇದೆ. 4 ಇದೆ, ಎಚ್ಚರಿಕೆ ವ್ಯವಸ್ಥೆ 4 ಇದೆ. ನಾನು ಅನ್ನೋದಿದೆ, ಹಾಗೆ ನಿದ್ದೆ ಕನಸಿನಲ್ಲಿ ನಾನು ಇರುತ್ತೋ, ಇದ್ರಲ್ಲೂ ನಾನು ಇದೆ.
ಕನಸಿನ ಲೋಕ ಇದೆ, ಎಚ್ಚರಿಕೆ ಲೋಕ ಇದೆ. ಕನಸಿನಲ್ಲೂ ವಸ್ತುಗಳಿದೆ, ಎಚ್ಚರಿಕೆನಲ್ಲೂ ವಸ್ತುಗಳಿದೆ. ಕನಸಿನಲ್ಲಿ ಆಕಾಶ ಇದೆ, ಎಚ್ಚರಿಕೆನಲ್ಲೂ ಆಕಾಶ ಇದೆ. ಹಾಗಾದ್ರೆ ಇದನ್ನ ನೋಡ್ತಾ ಇರೋದು ಯಾರು? ಈ ನಾಲ್ಕು, ಅಲ್ಲೂ ನಾಲ್ಕಿತ್ತು, ಇಲ್ಲೂ ನಾಲ್ಕಿತ್ತು. ಹಾಗಾದ್ರೆ ನೋಡ್ತಿರ್ತಕ್ಕಂಥವ್ರೇನು ವ್ಯತ್ಯಾಸ ಆಗೋದ್ರೆ ಇಲ್ಲ. ನೋಡ್ತಾ ಇರ್ತಕ್ಕಂಥವ್ರು ಒಬ್ಬರೇ ಒಳಗಡೆಯಿಂದ ನೋಡ್ತಾ ಇರ್ತಕ್ಕಂಥದ್ದು. ಅದು ನಮ್ಮ ಆತ್ಮನೇ ಎಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಇದು ಅರ್ಥ ಆಗ್ತಿದ್ಯಾ? ಕಷ್ಟ ಆಗ್ತಿದ್ಯಾ? ಈ ಚಾಪ್ಟರ್ಗಳೆಲ್ಲ ಸ್ವಲ್ಪ ಟಫ್ ಆಗೇ ಇದೆ ಬ್ರದರ್. ಇನ್ನೂ ಈ ಒಂದ್ಸಲ ಚಾಪ್ಟರ್ ಕೇಳ್ಕೋಬೇಕು. ತಪ್ಪಾಗಿದೆ. ಈಗ ನಾ ಏನ್ ವಿವರಣೆ ಕೊಡ್ತಿದ್ರಲ್ಲ, ಇದು ಅರ್ಥ ಹಾ, ಆಗ್ತಿದೆ? ಅದರ್ಥ ಆಯ್ತು. ಈ ನಾನು ಅಂತ ಒಳಗಡೆಯಿಂದ ಏನ್ ನೋಡ್ತಾ ಇದೆಯಲ್ಲ, ಓ ನಾನ್ ನೋಡ್ತಿದ್ದೆ ಅಂತ ಏನ್ ಹೇಳ್ತೀನಲ್ಲ, ಆ ನಾನು ನಮ್ಮ ಆತ್ಮ, ಅದು ನಮ್ಮ ಅಹಂ ಅಲ್ಲ. ಮನಸ್ಸು ಏನೇನೋ ಮಾಡ್ಕೊಂಡಿದ್ದಾಗ, ಬೇರೆ ಬೇರೆ ರೀತಿಯಲ್ಲಿ ವ್ಯಕ್ತ ಆಗಿದ್ದಾಗ, ಅದನ್ನ ತಟಸ್ಥವಾಗಿ ಕೂತ್ಕೊಂಡು ಒಳಗಡೆಯಿಂದ ಯಾವ ವಸ್ತು ನೋಡ್ತಾ ಇದೆ ಅದನ್ನ ನಾವು ಆತ್ಮ ಅಂತ ಕರಿತೀವಿ. ಹಾಗಾದ್ರೆ ಎಚ್ಚರಿಕೆ ಅವಸ್ಥೆಗೆ ಬಂದಾಗ ಒಂದು ಆತ್ಮ, ನಿದ್ರಾ ಅವಸ್ಥೆಯಲ್ಲಿ ಒಂದು ಆತ್ಮ, ಕನಸಿನ ಸ್ಥಿತಿಯಲ್ಲಿ ಒಂದು ಆತ್ಮ ಇಲ್ಲ. ಮೂರನ್ನು ನೋಡ್ತಾ ಇರತಕ್ಕಂಥ ಒಂದೇ ಒಂದು ವಸ್ತು, ಸೇಮ್ ಅದೇ ವಸ್ತುನೇ ಮೂರು ಸ್ಥಿತಿಗಳನ್ನು ನೋಡ್ತಾ ಇದೆ. ಅದನ್ನೇ ನಾವು ಆತ್ಮ ಅಂತ ಕರಿತೀವಿ. ಸರಿನಾ? ಮಾಂಡುಕ್ಯ ಉಪನಿಷತ್ ಅಂತ ಒಂದು ಉಪನಿಷತ್ ಬರುತ್ತೆ. ಅದು ನಿತ್ಯನ ಸಂಪೂರ್ಣ ಇಡೀ ಉಪನಿಷತ್ ಏನಪ್ಪಾ ಅಂತಂದ್ರೆ ನಿತ್ಯನ ವಿಶ್ಲೇಷಣೆ ಮಾಡದೆ ಉಪನಿಷತ್. ಅದ್ರಲ್ಲಿ ಬೇರೆ ಏನಿಲ್ಲ. ನಿದ್ದೆನಲ್ಲಿ ಮನುಷ್ಯನಿಗೆ ಏನಾಗುತ್ತೆ ಅಂತ ವಿವರಣೆ ಕೊಟ್ಟಿದೆ. ಯಾರಿಗಾದ್ರೂ ನಿದ್ದೆನಲ್ಲಿ ಏನಾಗುತ್ತೆ, ಅದರಿಂದ ನಾವೇನ್ ಪಾಠ ಕಲ್ತ್ಕೋಬಹುದು ಎಚ್ಚರಿಕೆ ಅವಸ್ಥೆಗೆ ಅಂತ ಯಾರಾದ್ರೂ ಇದು ಮಾಡ್ತು ಅಂತಂದ್ರೆ ಅವ್ರು ಆ ಮಾಂಡುಕ್ಯ ಉಪನಿಷತ್ನ ಓದ್ಬಹುದು. ಸರಿನಾ? ಈಗ ನಾ ಏನ್ ಕೇಳಿದ್ನಲ್ಲ, ಇವತ್ ರಾತ್ರಿ ನೋಡ್ಕೊಳ್ರಿ, ಯಾರ ಕನಸನ್ನು ನೋಡ್ಕೊಳ್ತಾ ಇರೋದು ಅಂತ ನೋಡ್ಲಿಕ್ಕೆ ಪ್ರಯತ್ನ ಪಡ್ರಿ. ನೋಡ್ಲಿಕ್ಕೆ ಸಾಧ್ಯ ಆಗತ್ತ ನೋಡ್ರಿ. ಸರಿನಾ? ಅದೇ ತರ ಧ್ಯಾನ ಆದ್ಮೇಲೆ ಧ್ಯಾನದ ವಿವರಣೆ ಕೊಡ್ತಿರ್ತಕ್ಕಂಥವ್ರು ಯಾರು? ಈ ಪ್ರಶ್ನೆನ ನೀವು ಕೇಳ್ಕೊಳ್ರಿ. ನನ್ ಧ್ಯಾನ ಹಂಗಾಯ್ತು, ನನಗ್ ಧ್ಯಾನ ಹಿಂಗಾಯ್ತು ಅಂತ ಎಲ್ಲ ವಿವರಣೆ ಕೊಡ್ತಿದಾರಲ್ಲ, ಯಾರು ವಿವರಣೆ ಕೊಡ್ತಿರೋದು? ಯಾರು ಅದನ್ನ ನೋಡಿದ್ದು ಅನುಭವಿಸಿದ್ದು ನಂತರ ವಿವರಣೆ ಕೊಡ್ತಿರೋದು? ಎನಿವೆ, ಒಂದು ಮೂಲಭೂತ ಪ್ರಶ್ನೆ ಕೇಳಿದ್ದೀನಿ. ನಿಮ್ಮ ಪ್ರಶಿಕ್ಷಕರನ್ನು ಕೂಡ ನೀವು ಕೇಳಬಹುದು. ಇದೊಂದು ಪ್ರಶ್ನೆ ಕೇಳಿದ್ರು, ಏನಿದು ಕತೆ ಅಂತ, ಏನಿದರ ಅರ್ಥ ಅಂತ, ಇದರದ್ದು ರಹಸ್ಯ ಏನು ಹೇಳ್ರಿ ನಂಗೆ ಅಂತ ಹೇಳ್ಬೋದು. ನೀವು ಪ್ರಶಿಕ್ಷಕರನ್ನ ಕೇಳಿ, ಯಾರು ಏನು ಉತ್ತರ ಕೇಳ್ತಾರೆ ಅಂತ ಕೇಳ್ರಿ. ಸರಿನಾ? ಅಂದ್ರೆ ಆತ್ಮ ಪ್ರತಿ ಕ್ಷಣದೂ ನಮ್ಮ ಅನುಭವದಲ್ಲಿದೆ. ನಮ್ಮ ಅನುಭವಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅದೇನೆ. ಪ್ರತಿ ಕ್ಷಣನೂ ನಮ್ಮ ಜೊತೆಗಿದೆ, ಆದ್ರೆ ಅದನ್ನು ನಾವು ಗುರುತಿಸೋದೇ ಇಲ್ಲ. ಅದರ ಆಧಾರದಿಂದ, ಅದರ ಸಹಾಯದಿಂದ ನಮ್ಮನ್ನು ನಾವು ನಾನು ಅಂತ, ನನ್ನ ಆಸೆಗಳು, ನನ್ನ ಸಂಸ್ಕಾರಗಳು ಅಂತ, ನನ್ನ ಮನಸ್ಸು ಅಂತ, ನನ್ನ ದೇಹ ಅಂತ ನಾವು ಬೇರೆ ಬೇರೆ ಭಾಗಗಳಾಗಿ ಗುರುತಿಸ್ಕೊಳ್ತೀವಿ. ಆದ್ರೆ ಈ ಎಲ್ಲ ಗುರುತಿಸ್ಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದೇ ಆತ್ಮ. ಅದು ಯಾವಾಗ್ಲೂ ನಮ್ಮೊಂದಿಗೆ ಇರುತ್ತೆ. ಅದು ಒಂದು ಕ್ಷಣ ಕೂಡ ನಿಮ್ಮಿಂದ ದೂರ ಇರ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಕ್ಷಣ ಆತ್ಮ ದೂರ ಹೊರಟೋಯ್ತು ಅಂತಂದ್ರೆ ದೇಹ ತಾನಾಗೆ ಸತ್ತು ಕೆಳಗಡೆ ಬೀಳುತ್ತೆ. ಆತ್ಮದ ಇರುವಿಕೆಯಿಂದ ದೇಹ ಸಕ್ರಿಯವಾಗಿದೆ. ಆತ್ಮದ ಇರುವಿಕೆನೇ ಇಲ್ಲದೆ ಇದ್ರೆ ದೇಹ ಸಕ್ರಿಯವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸರಿನಾ? ಸರಿ, ಇಲ್ಲಿಗೆ ಇಷ್ಟು ಸಾಕು. ಇದು ಯಾಕೆ ಬರದೆ ಅಂತಂದ್ರೆ, ಈ ಪ್ರಶ್ನೆ ಇದೆಯಲ್ಲ, ಆಕಾಶ ಯಾರು ಸೃಷ್ಟಿ ಮಾಡಿದ್ರು ಅಂತ, ಈ ಪ್ರಶ್ನೆಗೆ ಇದು ಉತ್ತರ. ಕನಸಿನಲ್ಲಿ ಆಕಾಶ ಯಾರು ಸೃಷ್ಟಿ ಮಾಡಿದ್ರು ಇದು ಯೋಚನೆ ಮಾಡಿಕೊಂಡು ಅವಾಗ ನಿಮಗೆ ಅದು ಉತ್ತರ ಸಿಗತ್ತೆ. ಸರಿ? ಯಾವುದೇ ಒಂದು ವಿಚಾರವು ಬಹಳ ಆಳವಾದಾಗ ನಿಲುಗಡೆಯಂತ ಪರಿಣಾಮವನ್ನು ತರುತ್ತದೆ. ಅದರಲ್ಲಿ ಅಮೋಘವಾದಂತ ಶಕ್ತಿ ಇರುತ್ತದೆ. ಕೇಂದ್ರದ ವಿಷಯದಲ್ಲಿ ಆಳದ ಪ್ರಶ್ನೆ ಹೇಳುವುದಿಲ್ಲ, ಯಾಕೆಂದ್ರೆ ಅಲ್ಲಿ ಎಲ್ಲವೂ ಪೂರ್ಣ ಸಮತೆ ಇದೆ. ಕೇಂದ್ರ ಅಥವಾ ಪರಬ್ರಹ್ಮಕ್ಕೆ ಅದು ಸ್ವತಂತ್ರ ವಸ್ತುವಾದರೂ ಮನಸ್ಸೆಂಬುದು ಇಲ್ಲದ್ದರಿಂದ ಶಕ್ತಿಯ ಗತಿ ತೀವ್ರತೆಯಾಗಲಿ ಮನಸ್ಸಿನ ಪ್ರತ್ಯಕ್ಷ ಕ್ರಿಯೆ ಆಗಲಿ ಇಲ್ಲ. ಇನ್ನೊಂದು ಪ್ರಶ್ನೆ ಬರ್ತದೆ ನಿಮಗೆ. ಹಾಗಾದ್ರೆ ಪರಾಮನಸ್ಸಿನ ಜೊತೆ ನಮ್ಮ ಮನಸ್ಸು ಮಿಲನ ಆಯ್ತು ಅಂತ ಇಟ್ಕೊಳ್ರಿ. ಪರಾಮನಸ್ಸಿನ ಜೊತೆಗೆ ನಮ್ಮ ಮನಸ್ಸು ಮಿಲನ ಆದ್ಮೇಲೆ ದೇವರ ಆಜ್ಞೆಗಳು
ಪರ ಮನಸ್ಸಿನಲ್ಲಿ ವ್ಯಕ್ತ ಆಗೋದು ನಮ್ಮ ಮನಸ್ಸಿನಲ್ಲಿ ವ್ಯಕ್ತ ಆಗುತ್ತೆ ಅಂತ ಹೇಳಿದ್ವಿ. ಹಾಗಿದ್ರೆ ದೇವರ ಆಜ್ಞೆ ಹೆಂಗ್ ಬರ್ತಾ ಇದೆ ಅಂತ ಕೇಳ್ಬೋದು ಪ್ರಶ್ನೆ. ದೇವರಿಗೆ ಮನಸ್ಸೇ ಇಲ್ಲ ಅಂತ ಹೇಳಿದ್ರಿ, ಮೂಲ ವಸ್ತುಗೆ ಮನಸ್ಸೇ ಇಲ್ಲ ಅಂತ ಹೇಳಿದ್ರಿ, ಮತ್ತೆ ಆಜ್ಞೆಗಳು ಹೆಂಗ್ ಉತ್ಪತ್ತಿ ಆಗ್ತಿದೆ ಅಂತ ಕೇಳ್ಬೋದು ಅಲ್ವಾ? ಸೊ ಅದು ಕೂಡ ಇನ್ನೂ ಬಿಚ್ಚಿಡದೆ ಇರತಕ್ಕಂಥ ರಹಸ್ಯ. ಬಾಬೂಜಿ ಅವರು ಅದ್ರ ಬಗ್ಗೆ ಕೂಡ ದೇವರ ಆಜ್ಞೆಗಳು ಬರ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ, ಆದ್ರೆ ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಎಲ್ಲಿಂದನೋ ಬರ್ತಾ ಇದೆ, ಆ ಭಗವಂತನ ಜೊತೆಗೆ ನಾವು ಸಂಬಂಧ ಸ್ಥಾಪನೆ ಮಾಡ್ಕೊಂಡಿದೀವಿ ಅಂತ ಒಂದು ಕುರುಹು ಏನಪ್ಪಾ ಅಂತಂದ್ರೆ ದೇವರ ಆಜ್ಞೆಗಳನ್ನ ನಾವು ಸ್ವೀಕರಿಸಲಿಕ್ಕೆ ನಾವು ಸಾಧ್ಯವಾಗುತ್ತೆ. ದೇವರ ಜೊತೆಗೆ ನಮ್ಮ ಸಂಬಂಧ, ಮೂಲ ವಸ್ತುವಿನ ಜೊತೆಗೆ ನಮ್ಮ ಸಂಬಂಧ ಸ್ಥಾಪನೆ ಮಾಡ್ಕೊಂಡಾಗ ದೇವರಿಂದ ಮೂಲ ವಸ್ತುವಿನಿಂದ ಹೊರಡ್ತಿರತಕ್ಕಂಥ ಆಜ್ಞೆಗಳನ್ನ ಗ್ರಹಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇದು ಒಂದು ಕ್ಲೂ, ಒಂದು ಗುರುತು. ಈ ವ್ಯಕ್ತಿ ಕೇಂದ್ರದ ಜೊತೆಗೆ ಸಂಬಂಧವನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ, ಇದೊಂದು ಗುರುತು. ಸರಿ. ಹೀಗೆ ಯೋಚನೆಗೂ ಕ್ರಿಯೆಗೂ ನಡುವೆ ಇದ್ದದ್ದು ಶಕ್ತಿ, ಅದು ಕಾಲವೆಂದು ಕರೆಯಲ್ಪಟ್ಟಿದೆ. ಯೋಚನೆ ಬರುತ್ತೆ, ನಂತರ ಕ್ರಿಯೆ ಆಗುತ್ತೆ, ಅದರ ನಡುವೆ ಇರತಕ್ಕಂಥ ಶಕ್ತಿನ ನಾವು ಕಾಲ ಅಂತ ಕರಿತೀವಿ. ಅದೇ ಶಕ್ತಿಯನ್ನು ನಮ್ಮ ಪರಿಮಿತಿ ಸಾಮರ್ಥ್ಯವನ್ನು ಅನುಸರಿಸಿ ನಮ್ಮ ಭಾಗಕ್ಕೆ ನಾವು ಪಡೆದೆವು. ಈಗ ಈ ಶಕ್ತಿಯನ್ನು ಉಪಯೋಗಿಸಲು ಕೇವಲವು ಸರ್ವಾತ್ಮಕವೂ ಆದ ಕೇಂದ್ರದ ಮಹಾಶಕ್ತಿಯಲ್ಲಿ ಅದನ್ನು ಲಯಗೊಳಿಸಬೇಕು. ಪ್ರಪಂಚದಲ್ಲಿ ಈ ಮಹಾಶಕ್ತಿಗೆ ಸರಿಸಮಾನವಾದುದು ಯಾವುದೂ ಇಲ್ಲ. ಆಧುನಿಕ ವಿಜ್ಞಾನದ ಮೆಗಾಟನ್ ಬಾಂಬು ಕೂಡ ಅಲ್ಲ. ಆಧುನಿಕ ವಿಜ್ಞಾನವು ಅದರ ಸಮಗ್ರ ಸಂಕೇತವನ್ನು ಮನಗಾಣದಿರಬಹುದು. ಒಂದು ವೇಳೆ ಅದನ್ನು ಮನಗಂಡಿದ್ದರೂ ವಿನಾಶಾತ್ಮಕ ಉದ್ದೇಶಕ್ಕಾಗಿ ಮಾತ್ರ ಅದನ್ನು ಉಪಯೋಗಿಸುತ್ತಿತ್ತು. ಕಾಲವನ್ನು ತಗೊಂಡು ಹೋಗಿ ಕ್ಷೋಭದಿಂದ ಹೊರಡ್ತಾ ಇದ್ದಲ್ಲ, ಅದರ ಜೊತೆಗೆ ನಾವು ವಿಲೀನ ಮಾಡಿಬಿಟ್ರೆ, ಲಯಗೊಳಿಸ್ಬಿಟ್ರೆ, ಕಾಲದ ಶಕ್ತಿಯನ್ನು ತಗೊಂಡು ಅದ್ರ ಜೊತೆಗೆ ನಾವು ಲಯ ಮಾಡಿಬಿಟ್ರೆ ಎಂಥ ಶಕ್ತಿ ಬರುತ್ತೆ ಅಂತಂದ್ರೆ ಮೆಗಾಟನ್ ಬಾಂಬ್ ಕೂಡ ಅದ್ರ ಮುಂದೆ ಏನೂ ಇಲ್ಲ. ಈ ಶಕ್ತಿಯನ್ನು ಬಲವಾದ ಇಚ್ಛಾಶಕ್ತಿಯ ಉಪಯೋಗದಿಂದ ಭೂಮಿಗೆ ಇಳಿಸಬಹುದು ಮತ್ತು ಕೆಲಸಗಳಿಗಾಗಿ ಉಪಯೋಗಿಸಬಹುದು. ಯಾರು ಉಪಯೋಗಿಸಬಹುದು? ಯಾರು ಕೇಂದ್ರ ಜೊತೆಗೆ ಲಯ ಹೊಂದಿರ್ತಾರೆ ಅವರು ಅದನ್ನು ಉಪಯೋಗಿಸಬಹುದು, ಅವರ ಇಚ್ಛಾಶಕ್ತಿ ಮುಖಾಂತರ. ಅತ್ಯುನ್ನತ ಮಟ್ಟವನ್ನು ಮುಟ್ಟಿರುವ ಯೋಗಿಯು ಅರಿತಾಗಲಿ ಅರಿದೇ ಆಗಲಿ ಅದರೊಡನೆ ಇರುತ್ತಾನೆ. ನನ್ನ ದೃಷ್ಟಿಯಲ್ಲಿ ನಿಜಕ್ಕೂ ಎಲ್ಲ ಶಕ್ತಿಗಳ ಮೂಲವಾಗಿರುವ ಈ ಮಹಾಶಕ್ತಿಯ ಜ್ಞಾನವಿಲ್ಲದೆ ಭೌತಶಾಸ್ತ್ರವನ್ನು ಪೂರ್ಣವೆಂದು ಎಣಿಸಲಾಗುವುದಿಲ್ಲ. ಸರಿ, ಇಲ್ಲಿಗೆ ನಿಲ್ಲಿಸ್ತೀನಿ. ಇಲ್ಲಿಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಇದು ತುಂಬಾ, ಈ ಪರ್ಟಿಕ್ಯುಲರ್ ಚಾಪ್ಟರ್ ಇದೆಯಲ್ಲ, ಇದರಲ್ಲಿ ಎಷ್ಟೊಂದು ವಿಚಾರಗಳು ತುಂಬಾ ಗಹನವಾಗಿದೆ, ತುಂಬಾ ಕ್ಲಿಷ್ಟವಾಗಿದೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ. ಇದಾದ್ಮೇಲೆ ಬರ್ತಕ್ಕಂಥ ಚಾಪ್ಟರ್ಸ್ ಇದೆಯಲ್ಲ, ಅದೆಲ್ಲ ಆಲ್ರೆಡಿ ಮುಂಚೆ ಓದಿರ್ತಕ್ಕಂಥದ್ದು, ಸ್ವಲ್ಪ ಬೇಗ ಬೇಗ ಹೋಗ್ಬೋದು ನಾವು. ಸರಿನಾ? ಇದರಲ್ಲಿ ಏನೋ ಪ್ರಶ್ನೆ ಇದೆಯಾ? ಬಟ್ 2 ಪ್ರಶ್ನೆ ಇವತ್ತು ನಿಮ್ಗೆ ಹೋಮ್ವರ್ಕ್ ಮಾಡ್ಲಿಕ್ಕೆ ಹೇಳಿದ್ದೀನಿ. ಇದು ನಿಮ್ ಜೀವಿತಾವಧಿ ಪೂರ್ತಿ ಹೋಮ್ವರ್ಕ್ ಆಗಿರಬಹುದು, ಆದ್ರೆ ಯಾವತ್ತೋ ಒಂದ್ ದಿವಸ ಉತ್ತರನು ಹೊಳಿಬಹುದು. ಕನಸನ್ನು ಯಾರು ನೋಡ್ತಾರೆ, ಧ್ಯಾನ ಆದ್ಮೇಲೆ ಫೀಡ್ಬ್ಯಾಕ್ ಯಾರು ಕೊಡ್ತಾರೆ, ಇದನ್ನ ದಯವಿಟ್ಟು ಯೋಚನೆ ಮಾಡ್ರಿ. ಸರಿ, ಯಾರಿಗೇನು ಪ್ರಶ್ನೆ ಇಲ್ಲ ಅಂತ ಅನ್ಕೊಳ್ತೀನಿ. ತುಂಬಾ ಸುಲಭದಲ್ಲಿ ಕಾಲ ಅಂತಂದ್ರೆ ಏನು ಅಂತಂದ್ರೆ, ನಮಗೆ ಯೋಚನೆ ಬರುತ್ತೆ, ನಂತರ ಕ್ರಿಯೆ ಆಗುತ್ತೆ. ಯೋಚನೆಗೂ ಕ್ರಿಯೆಗೂ ನಡುವೆ ಇರ್ತಕ್ಕಂಥ ಅವಧಿಗೆ ನಾವು ಕಾಲ ಅಂತ ಕರಿತೀವಿ. ಅದು ಒಂದು ಕೂಡ ಶಕ್ತಿ. ಬ್ರದರ್, ನಾವು ಪರಿಶಿಷ್ಟ 1 ಓದ್ಬೇಕಾದ್ರೆ ಪೇಜ್ ನಂಬರ್ 323 ನಲ್ಲೂ ಕೂಡ ಕಾಲದ ಬಗ್ಗೆ ಹೇಳಿದ್ದಾರೆ. ಅದೇನೆ ಇಲ್ಲೂ ಬರೆದಿರೋದು. ಅದಕ್ಕೆ ಹೇಳಿದ್ದು, ಸಹಜ ಮಾರ್ಗದರ್ಶನದಲ್ಲಿ ಎಷ್ಟೊಂದು ಕಡೆ ಬೇರೆ ಬೇರೆ ಬರೆದಿರೋದು ಎಲ್ಲ ಇದರಲ್ಲಿ ಒಂದು ಕಡೆ ಬೇರೆ ರೀತಿಯಾಗಿ ಅದನ್ನ ಸಮೀಕರಿಸಿದ್ದಾರೆ ಅಷ್ಟೇ. ಸರಿನಾ? ವೇಗವನ್ನು ಗುರುತಿಸಿದ ಭಾವನೆ ಏನ್ರಿ? ವೇಗವನ್ನು ಗುರುತಿಸಿದ ಭಾವನೆ ಮನಸ್ಸು. ಅಲ್ಲ, ಪ್ರಶ್ನೆ ಏನ್ ನಿಮ್ಗೆ? ವೇಗವನ್ನು ಗುರುತಿಸಿದ ಭಾವನೆ, the idea of velocity of force, the direct action of mind was also absent there, since the center or the ultimate Brahma. ಕೇಂದ್ರದ ಮನಸ್ಸೇ ಇಲ್ಲ. ಕೇಂದ್ರ ಸಮಸ್ಥಿತಿಯಲ್ಲಿ ಇರೋದ್ರಿಂದ ಕೇಂದ್ರದಲ್ಲಿ ಏರಿಳಿತಗಳಿಲ್ಲ, ಮನಸ್ಸಿಲ್ಲ. ಕೇಂದ್ರದಲ್ಲಿ ಮನಸ್ಸಿಲ್ಲ ಅಂತ ಹೇಳಾಯ್ತು ಬಾಬೂಜಿ ಅವರು. ಅದರಲ್ಲಿ ಆಳದ ಪ್ರಶ್ನೆನೇ ಇಲ್ಲ. ಕೇಂದ್ರದ ಆಳದಲ್ಲಿ ಇಳಿಲಿಕ್ಕೆ ಸಾಧ್ಯ ಇದೆ, ಅದು ಸಮದ ಸ್ಥಿತಿ. ಸಮದ ಸ್ಥಿತಿಯಲ್ಲಿ ನೀವು ಆಳಕ್ಕೆಯಲ್ಲಿ ಇಳಿತೀರಾ? ಇದೊಂದು ಕ್ಲೂ ನಿಮ್ಗೆ. ಧ್ಯಾನದಲ್ಲಿ ನಾನು ಆಳಕ್ಕೆ ಇಳಿತಾ ಇದ್ದೀನಿ ಅಂದ್ರೆ ನೀವು ಕೇಂದ್ರದ ಸ್ಥಿತಿಯಿಂದ ದೂರ ಇದ್ದೀರಾ ಅಂತ ಅರ್ಥ ಆಯ್ತಾ?
ನಾವು ಸಮತೆಯ ಸ್ಥಿತಿಯಲ್ಲಿ ನೆಲೆಗೊಂಡಾಗ ಆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ಸೊ ಸಮತೆಯ ಸ್ಥಿತಿಯಿಂದ ದೂರ ಇದ್ದೀರಾ ಅಂತ ಆಯ್ತಲ್ಲಿ. ಸೊ ಧ್ಯಾನದಲ್ಲಿ ಯಾರಾದ್ರೂ, ಅದಕ್ಕೆ ರಾಮಶಾಸ್ತ್ರಿ ಅವ್ರು ಹೇಳ್ತಾರೆ, ಯಾರಾದ್ರೂ ನನಗೆ ತುಂಬಾ ಡೀಪ್ ಮೆಡಿಟೇಷನ್ ಮಾಡಿಸಿ ಸಾರ್ ಅಂತ ಬಂತು ಅಂತಂದ್ರೆ ಅವರು ನನ್ನ ಹತ್ರ ಧ್ಯಾನಕ್ಕೆ ಬರ್ಬೇಡಪ್ಪ, ಬೇರೆ ಯಾರ ಹತ್ರ ಹೋಗು ಅಂತ ಹೇಳ್ತಾರೆ. ಯಾಕೆಂದ್ರೆ ಡೀಪ್ ಮೆಡಿಟೇಷನ್ ಆಗ್ಬೇಕಾದ್ರೆ ನಾವು ಕೇಂದ್ರದಿಂದ ಅಷ್ಟು ದೂರ ಇದ್ರಷ್ಟೇ ನಾವು ಡೀಪ್ ಮೆಡಿಟೇಷನ್ ಆಗೋದು. ಕೇಂದ್ರದ ಹತ್ರನೇ ಇದ್ರೆ, ಕೇಂದ್ರದ ಸಮೀಪವಿದ್ರೆ ಡೀಪ್ ಮೆಡಿಟೇಷನ್ ಆಗ್ಲಿಕ್ಕೆ ಎಲ್ಲಿ ಸಾಧ್ಯ ಇದೆ? ಕೇಂದ್ರ ತಟಸ್ಥವಾಗಿದೆ, ಸಮವಾಗಿದೆ, ಅಲ್ಲಿ ಡೆಪ್ತ್ ಎಲ್ಲಿದೆ? ಡೆಪ್ತೇ ಇಲ್ವೇ? ಸೊ ಯಾರಿಗಾದ್ರೂ ನನಗೆ ತುಂಬಾ ಡೀಪ್ ಮೆಡಿಟೇಷನ್ ಆಯ್ತು, ಇವತ್ತು ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಇನ್ನು ಕ್ರಮಿಸ್ಬೇಕಾಗಿರೋದಂತ ದಾರಿ ಸಾಕಷ್ಟಿದೆ ಅಂತ ಆಯ್ತು ಅವಾಗ. ಅರ್ಥ ಆಯ್ತಾ? ನಾವು ಮೆಡಿಟೇಷನ್ ಆದ್ಮೇಲೆ ಹೇಳ್ತೀವಲ್ವಾ, ತುಂಬಾ ಡೀಪ್ ಆಗಿತ್ತು ಇವತ್ತು ಮೆಡಿಟೇಷನ್ ಅಂತ. ತುಂಬಾ ಡೀಪ್ ಆಗಿ ಯಾವಾಗ ಇರುತ್ತೆ ಅಂತಂದ್ರೆ ಕೇಂದ್ರದಿಂದ ನಾವು ತುಂಬಾ ದೂರ ಇದ್ದಾಗ ತುಂಬಾ ಡೀಪ್ ಆಗಿರುತ್ತೆ ಮೆಡಿಟೇಷನ್. ಕೇಂದ್ರದ ಹತ್ರ ಹೋಗ್ತಿದ್ದಂಗೆ ಮೆಡಿಟೇಷನ್ ಅಲ್ಲಿ ಡೀಪ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮೆಡಿಟೇಷನ್ ತುಂಬಾ ಸೂಪರ್ಫಿಷಿಯಲ್ ಆಗಿತ್ತು, ತುಂಬಾ ಮೇಲೆ ಇತ್ತು ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಅರ್ಥ ಆಯ್ತಾ? ಸರಿ, ಮುಂದುವರಿಯೋಣಾಗರೆ ಇನ್ನು ಒಂದು 2-3 ಇದೆ, ಇದು ಮುಗಿಸ್ಬಿಟ್ರೆ ನಮಗೆ ಸ್ವಲ್ಪ ಸಮಯ ಹೋಗುತ್ತೆ, ಆಮೇಲೆ ಬೇಗ ಬೇಗ ಹೋಗ್ಬೋದು. ಜೀವ ಮತ್ತು ಬ್ರಹ್ಮ. ಜೀವವು ವ್ಯಕ್ತಿ ವೈಶಿಷ್ಟ್ಯವನ್ನು ಪಡೆದಾಗ ಅದಕ್ಕೆ ತನ್ನ ಅಸ್ತಿತ್ವದ ಅರಿವು ಆಗುತ್ತದೆ. ಅದೇ ಅಸ್ತಿತ್ವದ ಮೂಲ ಅಥವಾ ಆಧಾರವಾಗುತ್ತದೆ. ಮೂಲದಲ್ಲಿ ಜೀವವು ಬ್ರಹ್ಮವು ಸಾರೂಪ್ಯತೆಯನ್ನು ಪಡೆದಿದ್ದುವು. ಸೊ ಆತ್ಮ ಮೊದಲು ಹುಟ್ಟಿದಾಗ ಅದಕ್ಕೆ ವ್ಯಕ್ತಿ ವೈಶಿಷ್ಟ್ಯ ಇರಲಿಲ್ಲ, ತನ್ನದೇ ಆದಂತ ಒಂದು ವ್ಯಕ್ತಿ ವೈಶಿಷ್ಟ್ಯ ಇರಲಿಲ್ಲ. ಅವಾಗ ಅದು ಬ್ರಹ್ಮ ಹೇಗಿದೆ, ಮೂಲ ಸ್ಥಿತಿ ಹೇಗಿದೆ, ಅದರ ರೂಪದಲ್ಲೇ ಇದಿತ್ತು. ಮೂಲದಲ್ಲಿ ಜೀವವು ಬ್ರಹ್ಮವು ಸಾರೂಪ್ಯತೆಯಲ್ಲಿ ಇದ್ದವು, ಪಡೆದಿದ್ದವು. ಜೀವದ ಪ್ರತ್ಯೇಕ ವ್ಯಕ್ತಿತ್ವವೇ ಇವೆರಡರಲ್ಲಿ ವ್ಯತ್ಯಾಸವನ್ನು ತಂದಿತು. ಈಗ ಜೀವವು ಅಹಂಕಾರ ಅಥವಾ ವ್ಯಕ್ತಿ ವೈಶಿಷ್ಟ್ಯದಿಂದ ಬದ್ಧವಾದ ರೂಪದಲ್ಲಿ ಅಸ್ತಿತ್ವಕ್ಕೆ ಬಂದಿತು. ತಾನು ಒಳಹೊಕ್ಕಿದ್ದ ಮಂಡಲವು ಅದರ ಮೇಲೆ ತನ್ನ ಪರಿಣಾಮವನ್ನು ಬೀರಲು ಆರಂಭಿಸಿತು. ವಿವಿಧ ವರ್ಣಗಳು ಒಂದರ ಮೇಲೊಂದು ಅಂತೆ ಅದನ್ನು ಸುತ್ತುವರೆದವು. ಇದರಿಂದ ಅದಕ್ಕೆ ಹೊಸ ಬಣ್ಣ ಬಂದಿತು. ಒಂದು ರೀತಿಯಿಂದ ವೈವಿಧ್ಯವು ತಳವೂರಲು ಮೊದಲಾಗಿ ಅಹಂಕಾರವು ಕ್ರಮಕ್ರಮವಾಗಿ ಬೆಳೆದು ಹೆಚ್ಚು ಸಾಂದ್ರವೂ ದಪ್ಪವೂ ಹಾಗೆ ಬೆಳೆಯಲು ಆರಂಭಿಸಿತು. ಅನಿಸಿಕೆಗಳು, ಭಾವಗಳು ಮತ್ತು ಇಚ್ಛೆಗಳು ಅದರ ಸ್ಥೂಲತೆಗೆ ಸಹಾಯ ಮಾಡಲು ಆರಂಭಿಸಿದವು. ಈ ರೀತಿಯಲ್ಲಿ ಜೀವವು ಸ್ವರ್ಣ ಪಕ್ಷಿಯಂತೆ ಶರೀರವೆಂಬ ಕಬ್ಬಿಣದ ಪಂಜರದಲ್ಲಿ ಸಂಪೂರ್ಣವಾಗಿ ಸಿಕ್ಕಿಬಿದ್ದಿತು. ಅಹಂಕಾರದ ಮಂಡಲದಲ್ಲಿ ಆಲೋಚನೆಗಳು, ಭಾವಗಳು, ಸಂವೇದನೆಗಳು ಮತ್ತು ಇಚ್ಛೆಗಳ ಕ್ರಿಯೆ ಪ್ರತಿಕ್ರಿಯೆಗಳ ಪರಿಣಾಮದಿಂದ ಇವೆಲ್ಲ ಫಲಿಸಿತು. ಇದರಿಂದ ಅದರ ಸ್ಥೂಲತೆ ಹೆಚ್ಚುತ್ತಾ ಹೋಯಿತು. ಒಂದೇ ಮಾತಿನಲ್ಲಿ ಇದು ಜೀವದ ಪೂರ್ಣ ಇತಿಹಾಸವಾಗಿದೆ. ಈಗ ಸುದೈವದಿಂದ ತನ್ನ ಮೂಲವನ್ನು ಮಾಡಿಕೊಳ್ಳುವ ಒಬ್ಬ ಮಹಾತ್ಮನ ಗತಿಶೀಲ ಸಂಪರ್ಕವನ್ನು ಹೊಂದಿದಾಗ ತನ್ನ ಆವರಣಗಳನ್ನು ಒಂದೊಂದಾಗಿ ಹೊರಗೆಸೆಯಲು ಉಪಕ್ರಮಿಸುತ್ತದೆ. ಆದರೆ ಜೀವಕ್ಕೆ ಚಲನೆ ಇರುವುದರಿಂದ ಅದು ಸೃಷ್ಟಿಕರ್ತೃವಾದ ಬ್ರಹ್ಮದ ತಿಳುವಳಿಕೆಯನ್ನು ಪಡೆದಿರುತ್ತದೆ. ಹೀಗೆ ಜೀವವೆಂಬ ಪದವು ಚಲನೆ ಮತ್ತು ವಿಚಾರವೆಂಬ ಅರ್ಥವನ್ನು ತನ್ನಲ್ಲಿ ಹೊಂದಿದೆ. ಜೀವ ಅಂದ್ರೆ ಏನು ಅಂತ ಬರೀತಾರೆ. ಜೀವ ಅಂತಂದ್ರೆ ಅದರಲ್ಲಿ ಚಲನೆ ಮತ್ತು ವಿಚಾರ ಎಂಬ ಅರ್ಥವನ್ನು ತನ್ನಲ್ಲಿ ಹೊಂದಿದೆ. ಬ್ರಹ್ಮ ಅಂದ್ರೆ ಬ್ರಹ್ಮನ್ ಅಂದ್ರೆ ಏನು ಅಂತ ಬರೀತಾರೆ. ಅದರಲ್ಲೂ ಚಲನೆ ಇದೆ, ಆದ್ರೆ ಚಲನೆಯಲ್ಲಿ ವಿಸ್ತಾರವಾಗಿದೆ, ವಿಸ್ತಾರತೆಯ ರೂಪ ಪಡೆದಿದೆ. ಅಲ್ಲಿ ವಿಚಾರ ಅಂತಂದ್ರೆ ಏನು? ವಿಚಾರ ಅಲ್ಲಿ ಸಹಿತವಾದಂತ ವಿಚಾರ. ಇಲ್ಲಿ ಜೀವನಲ್ಲಿ ವಿವೇಕರಹಿತವಾದಂತ ವಿಚಾರ, ಬ್ರಹ್ಮನ್ನಲ್ಲಿ ವಿವೇಕ ಸಹಿತವಾದಂತ ವಿಚಾರ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಕಾಂಟೆಂಪ್ಲೇಷನ್ ಅಂತ ಕರಿತೀವಿ. ಜೀವದಲ್ಲಿ ಥಿಂಕಿಂಗ್ ಇದೆ, ಬ್ರಹ್ಮನ್ನಲ್ಲಿ ಕಾಂಟೆಂಪ್ಲೇಷನ್ ಇದೆ, ಉನ್ನತ ಅವಸ್ಥೆಯಾದಂತ ಯೋಚನಾ ಲಹರಿ ಇದೆ. ಅದನ್ನು ಮತ್ತೊಂದು ದೃಷ್ಟಿನಲ್ಲಿ ಹೇಳೋದಾಯ್ತು ಅಂತಂದ್ರೆ ಜೀವದಲ್ಲಿ ವಿವೇಕ ರಹಿತವಾದಂತ ಯೋಚನಾ ಲಹರಿ ಇದೆ, ಬ್ರಹ್ಮನ್ನಲ್ಲಿ ವಿವೇಕ ಸಹಿತವಾದಂತ ಯೋಚನಾ ಲಹರಿ ಇದೆ ಅಂತ ಹೇಳ್ಬೋದು. ಈ ಎರಡೂ ವಸ್ತುಗಳು ಜೀವದ ಅಸ್ತಿತ್ವದಲ್ಲಿ ಸಮಾನಾಂತರವಾಗಿದೆ. ಹೀಗೆ ಜೀವ ಬ್ರಹ್ಮರಿಬ್ಬರ ಕಾರ್ಯವು ಹೆಚ್ಚು ಕಡಿಮೆ ಒಂದೇ ಆಗಿದೆ. ಒಂದೇ ವ್ಯತ್ಯಾಸವೆಂದರೆ ಬ್ರಹ್ಮವು ಇಡೀ ವಿಶ್ವವನ್ನು ಆವರಿಸುತ್ತದೆ, ಜೀವವು ಅಹಂಕಾರದ ಇಕ್ಕಟ್ಟಾದ ಮಂಡಲಕ್ಕೆ ಪರಿಮಿತವಾಗಿದೆ. ಈ ಅಂಶದಲ್ಲಿ ಜೀವಕ್ಕಿರುವಂತೆ ಬ್ರಹ್ಮನಿಗೂ ತನ್ನದೇ ಆದ ಬಂಧನವಿದೆ ಎಂದು ಹೇಳಬಹುದು. ವ್ಯತ್ಯಾಸವೆಂದರೆ ಬ್ರಹ್ಮಕ್ಕೆ ಇರುವುದಕ್ಕಿಂತಲೂ ಬಹುಶಃ ಜೀವನದ ಬಂಧವು ಹೆಚ್ಚು ದಪ್ಪವಾಗಿಯೂ ಸ್ಥೂಲವಾಗಿಯೂ ಇದೆ. ಎರಡಕ್ಕೂ ಮಿತಿಗಳುಂಟು. ಇದು ಬ್ರಹ್ಮದ ಸ್ವಲ್ಪ ಹೆಚ್ಚು ಕಡಿಮೆ ಸರಿಯಾದ ಭಾವವಾಗಿರುತ್ತದೆ. ಜೀವ ಮತ್ತು ಬ್ರಹ್ಮನ ಭಾವವು ಕೊಡ್ತಾ ಇದೆ. ಇದು ಲಾಲಾಜಿಯವರ ಟ್ರೂತ್ ಎಟರ್ನಲ್ ಪುಸ್ತಕ ಇದೆಯಲ್ಲ,
ಮುಕ್ತನ ಸತ್ಯ, ಅದರಲ್ಲೂ ಕೂಡ ಲಾಲೇಜ್ ಅವರು ಇದ್ರ ಬಗ್ಗೆ ಬರೆದಿದ್ದಾರೆ. ಜೀವ ಅಂದ್ರೆ ಏನು, ಬ್ರಹ್ಮನ್ ಅಂದ್ರೆ ಏನು, ಅವೆರಡಕ್ಕೂ ಸಂಬಂಧ ಏನಿದೆ ಅದನ್ನ ಬರೆದಿದ್ದಾರೆ. ಹಾಗಾದ್ರೆ ನಾವು ಮೂಲ ವಸ್ತುಗೆ ಹೋಗ್ಬೇಕಾದ್ರೆ ಜೀವದ ಶರೀರಗಳು ಮತ್ತೆ ಬ್ರಹ್ಮನ್ನ ಶರೀರಗಳಿಂದ ಇವೆಲ್ಲವನ್ನೂ ದಾಟಿದಾಗ ಮಾತ್ರ ನಾವು ಮೂಲ ವಸ್ತುಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಕೈಟ್ಕೊಳ್ರಿ, ಸರಿನಾ? ಇದು ನಿಮ್ ಕೆಲಸದಿ ಕೇಳ್ತಾರೆ, ಜೀವದಲ್ಲಿ ಏನೇನೆಲ್ಲ ಇದೆ ಅಂತೆ. ಜೀವದಲ್ಲಿ ಚಲನೆ ಇದೆ, ವಿಚಾರ ಇದೆ. ಬ್ರಹ್ಮನಲ್ಲಿ ಏನಿದೆ ಅಂತಂದ್ರೆ ವಿಕಾಸ ಇದೆ, ಅದರಲ್ಲೂ ವಿಚಾರ ಇದೆ, ಆದ್ರೆ ವಿವೇಕ ಸಹಿತವಾದಂತ ವಿಚಾರ ಇದೆ, ಉನ್ನತವಾದಂತ ವಿಚಾರ ಇದೆ ಅಂತ ಬರೀಬಹುದು. ಕಾಂಟೆಂಪ್ಲೇಷನ್ ಅಂದ್ರೆ ಉನ್ನತವಾದಂತ ವಿಚಾರಗಳನ್ನ ಮಾಡ್ತಕ್ಕಂಥ ಶಕ್ತಿ, ಸರಿನಾ? ಸರಿ, ಈಗ ಪ್ರಕೃತಿಯಲ್ಲಿ ಸಮಾನಾಂತರತೆ. ಸೃಷ್ಟಿಯಾಗುವುದಕ್ಕೆ ಮೊದಲು ಅಸ್ತಿತ್ವದಲ್ಲಿದ್ದ ಒಂದೇ ಒಂದು ವಸ್ತು ಅಂದರೆ ಮೂಲ ಸ್ಥಿತಿಯಲ್ಲಿದ್ದ ದೈವತ್ವ. ಪ್ರತಿಯೊಂದು ವಸ್ತುವು ಸಾರೂಪದಲ್ಲಿ ಅದರಲ್ಲಿ ಲೀನವಾಗಿತ್ತು. ಅಭಿವ್ಯಕ್ತಿಯ ಕ್ರಮವು ಕ್ಷೋಭದೊಡನೆ ಪ್ರಾರಂಭವಾಯಿತು. ಸುಪ್ತ ಸ್ಪಂದನದ ಮಂಡಲದಲ್ಲಿ ಮಂಥನ ಕ್ರಿಯೆಯನ್ನು ಅದು ಕ್ಷೋಭೆಗೊಳಿಸಿತು. ಕ್ರಿಯಾತ್ಮಕತೆ ಪುನರಾರಂಭವಾಯಿತು. ಶಕ್ತಿ ಜಾಗೃತಗೊಂಡು ಅಭಿವ್ಯಕ್ತಿಗಳಿಗೆ ತನ್ನ ಕ್ರಿಯೆಯನ್ನು ಆವರಿಸಿತು. ದೈವತ್ವದೊಡನೆ ಸಂಪೂರ್ಣ ಹೊಂದಿಕೆಯುಳ್ಳದ್ದಾದರೂ ಈ ಕ್ರಿಯಾಪಥ ಅಥವಾ ಹೊರ ಮೊಗದಲ್ಲಿ ಅಲ್ಪ ಸ್ವಲ್ಪ ಭಿನ್ನವಾಗಿ ಕಾಣಿಸಿತು, ಏಕೆಂದರೆ ಅಭಿವ್ಯಕ್ತಿಯ ಗುರಿಯಾಗಿ ಉಳ್ಳ ಮತ್ತೊಂದು ದಾರಿಯನ್ನು ಅದು ಹಿಡಿದಿತ್ತು. ಈ ಕಾರಣಕ್ಕಾಗಿ ಅದನ್ನು ಮಾನವ ಪಥ ಎಂದು ಸೂಚಿಸಬಹುದು. ಸೊ ಎರಡು ಪಥ ಇದೆ. ಈಗ ಅಭಿವ್ಯಕ್ತಿ ಆಗ್ಲಿಕ್ಕೆ ಶುರು ಆದಾಗ ಒಂದು ಮಾನವ ಪಥ ಇದೆ, ಇನ್ನೊಂದು ದೈವಿ ಪಥ ಇದೆ. ಯಾಕೆ? ಎರಡೂ ಜೊತೆ ಜೊತೆಯಾಗೇ ಇತ್ತು. ಮೊದಲು ಮಾನವ ಸೃಷ್ಟಿಯಾಗಿ ತಾನು ಈ ಸೃಷ್ಟಿಯಿಂದ ಬೇರೆ ಅನ್ನೋ ಭಾವ ಬಂದಾಗ ಮಾನವ ಪಥ ಬದಲಾವಣೆ ಆಯಿತು, ಬೇರೆ ದಿಕ್ಕಿನಲ್ಲಿ ಹರಿಲಿಕ್ಕೆ ಶುರುವಾಯಿತು. ದೈವಿ ಪಥ ತನ್ನ ಯಥಾ ಪ್ರಕಾರದ ದಿಕ್ಕಿನಲ್ಲಿ ಹರಿಲಿಕ್ಕೆ ಶುರುವಾಯಿತು. ಏಕೆಂದರೆ ಅಭಿವ್ಯಕ್ತಿಯ ಗುರಿಯುಳ್ಳ ಮತ್ತೊಂದು ದಾರಿಯನ್ನು ಅದು ಹಿಡಿಯಿತು. ಈ ಕಾರಣಕ್ಕಾಗಿ ಅದನ್ನು ಮಾನವ ಪಥ ಎಂದು ಸೂಚಿಸಬಹುದು, ಏಕೆಂದರೆ ಅದು ಮಾನವನ ರೂಪುಗೊಳ್ಳುವಿಕೆಯೊಡನೆ ನಿಕಟ ಸಂಬಂಧ ಹೊಂದಿದೆ. ದೈವಿ ಮತ್ತು ಮಾನವ ಪಥಗಳೆರಡೂ ಈಗ ಕ್ರಿಯಾರೂಪದಲ್ಲಿದೆ. ಎರಡೂ ಒಂದಕ್ಕೊಂದು ಸಮಾನಾಂತರವಾಗಿ ಒಂದರ ಪಕ್ಕದಲ್ಲಿ ಒಂದು ಓಡುತ್ತಿವೆ. ಮೂಲದಲ್ಲಿ ಸೃಷ್ಟಿಯ ಮುಖ್ಯ ಉದ್ದೇಶವಾದುದರಿಂದ ಮಾನವೀಯ ಪಥವು ಪ್ರಾಮುಖ್ಯತೆಯನ್ನು ಹೊಂದಲಾರಂಭಿಸಿತು. ಮೂಲ ಸ್ಥಿತಿಯಲ್ಲಿ ಅದು ಸೂಕ್ಷ್ಮವಾಗಿದ್ದರೂ ಮನುಷ್ಯನನ್ನು ಒಳಗೊಂಡ ಪ್ರತಿಯೊಂದು ವಸ್ತುವು ಘನಾಕೃತವನ್ನು ಪಡೆಯಲು ಮೊದಲಿಟ್ಟಿತು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮಾನವೀಯ ಪಥವು ಇಡೀ ರಚನೆಯ ಮೂಲವಾಯಿತು ಎಂದು ಹೇಳಬಹುದು. ಆದರೆ ಅದರ ಕ್ರಿಯೆ ಸಮಾನಾಂತರದಲ್ಲಿರುವ ದೈವಿ ಪಥದ ಗುಪ್ತ ಕ್ರಿಯೆಗಳಿಗೆ ಅಧೀನವಾಗಿತ್ತು. ಆದುದರಿಂದ ಶಕ್ತಿಯ ಕ್ರಮಬದ್ಧ ಕೆಲಸವು ಆಕಾರವನ್ನು, ರೂಪಗಳನ್ನು ಹೊರತರುತ್ತಾ ಬಂದಿತು. ದೈವತ್ವದೊಡನೆ ಹೊಂದಿಕೊಂಡು ಸಾಗದಿದ್ದರೆ ನಿಜಕ್ಕೂ ಮಾನವತೆ ಎಂದಿಗೂ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಿರಲ್ಲ ಆಗಲಿಲ್ಲ. ಮಾನವ ಪಥ ಅಂತಿದ್ರು ಕೂಡ, ದೈವಿ ಪಥ ಅಂತಿದ್ರು ಕೂಡ, ಮಾನವನ ಪಥ ದೈವಿ ಶಕ್ತಿಯನ್ನ ಪಡ್ಕೊಂಡೇ ಕೆಲಸ ಮಾಡ್ತಾ ಇತ್ತು. ಹಾಗಾಗಿ ಎಲ್ಲ ಕೆಲಸಗಳು ಸೃಷ್ಟಿ ರಚನೆ ಅಚ್ಚುಕಟ್ಟಾಗಿ ಆದವು. ಸಂಕ್ಷೇಪದಲ್ಲಿ ಹೇಳುವುದಾದರೆ ಮಾನವತೆ ದೈವತ್ವದೊಡನೆ ಹೊಂದಿಕೊಂಡು ಸಮಾನಾಂತರವಾಗಿರಲು ತೊಡಗಿತು. ಇದು ಮೊದಲಿದ್ದಂತ ಸ್ಥಿತಿ. ಆಮೇಲೆ ಬೇರೆ ಎಲ್ಲ ಸೃಷ್ಟಿ, ನಮ್ಮ ವೈಯಕ್ತಿಕ ಇದೆಲ್ಲ ಕೂಡ ಆಮೇಲೆ ಸೃಷ್ಟಿಯಾಯಿತು. ಕ್ರಿಯೆಗಳು ಅನೇಕವಾಗಿ ನಡೆದವು ಮತ್ತು ಮನುಷ್ಯನು ಇತರ ವಸ್ತುಗಳೊಡನೆ ಹೆಚ್ಚು ಹೆಚ್ಚು ಸ್ಥೂಲ ರೂಪವನ್ನು ಹೊಂದಲು ಪ್ರಾರಂಭಿಸಿದನು. ಮನುಷ್ಯನ ರಚನೆಯಲ್ಲಿ ಪ್ರತಿಯೊಂದು ವಸ್ತುವು ಮಾನವತೆಯ ವರ್ಗದಲ್ಲಿಯೇ ಬರುತ್ತದೆ. ಆದರೆ ಪ್ರತಿಯೊಂದು ವಸ್ತುವಿನ ಮೂಲವು ದೈವತ್ವದಲ್ಲಿ ಇದೆ. ಈ ಕಾರಣಕ್ಕಾಗಿ ದೇವರು ಮನುಷ್ಯನಲ್ಲಿ ಇದ್ದಾನೆ ಎಂದು ಹೇಳುತ್ತಾರೆ ಮತ್ತು ಸಾಮಾನ್ಯವಾಗಿ ಎಲ್ಲ ಮತಧರ್ಮಗಳು ಈ ದೃಷ್ಟಿಯನ್ನು ಹೊಂದಿದ್ದಾರೆ. ದೇವರು ಮನುಷ್ಯನಲ್ಲಿ ಇದ್ದಾರೆ ಅಂದ್ರೆ ದೈವಿ ಶಕ್ತಿ ಮನುಷ್ಯನಲ್ಲಿ ಹರಿತಾ ಇದೆ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡೇ ಮಾನವ ತನ್ನ ಮನಸ್ಸು, ವೈಯಕ್ತಿಕ ಮನಸ್ಸು, ದೇಹನ ಉಪಯೋಗಿಸ್ಕೊಂಡು ರಚನೆ ಮಾಡ್ತಾನೆ. ಈಗ ನಾವು ಕಂಪ್ಯೂಟರ್ ಕಂಡುಹಿಡಿದಿದ್ದೀವಿ. ಕಂಪ್ಯೂಟರ್ ಕಂಡುಹಿಡಬೇಕಾದ್ರೆ ಯಾವ ಶಕ್ತಿ ಅದಕ್ಕೆ ಮೂಲ ಅಂತಂದ್ರೆ ದೈವಿ ಶಕ್ತಿನ ಮೂಲ. ದೈವಿ ಶಕ್ತಿಯ ಮೂಲ ಹಿಡ್ಕೊಂಡು ನಾವು ನಮ್ಮ ಮನಸ್ಸು, ನಮ್ಮ ಒಂದು ಶರೀರ ಉಪಯೋಗಿಸ್ಕೊಂಡು ಕಂಪ್ಯೂಟರ್ನ ನಾವು ಕಂಡುಹಿಡಿದಿದ್ದೀವಿ. ಅದೇ ರೀತಿಯಾಗಿ ನಾವು ಕಾರ್ ಕಂಡುಹಿಡಿದಿದ್ದೀವಿ, ಬಸ್ ಕಂಡುಹಿಡಿದಿದ್ದೀವಿ, ಬೇರೆ ಬೇರೆ ಆಟ ಸಾಮಾನುಗಳನ್ನ ಕಂಡುಹಿಡಿದಿದ್ದೀವಿ. ಇವೆಲ್ಲ ಎಲ್ಲಿಂದ ಬಂತು? ಮೂಲ ದೈವಿ ಶಕ್ತಿ. ಆದ್ರೆ ನಾವು ನಮ್ಮ ವೈಯಕ್ತಿಕ ಮನಸ್ಸು ಮತ್ತು ನಮ್ಮ ವೈಯಕ್ತಿಕ ದೇಹವನ್ನು ಉಪಯೋಗಿಸ್ಕೊಂಡು ಇವೆಲ್ಲವನ್ನು ನಾವು ಸೃಷ್ಟಿ ಮಾಡ್ತೀವಿ. ಹೀಗೆ ದೈವತ್ವದೊಡನೆ ಹೆಜ್ಜೆ ಹಾಕುತ್ತಾ ನಮ್ಮ ಮಾನವ ಪಥದೊಡನೆ ಅದನ್ನು ಜೋಡಿಸಿದಾಗ ಮಾತ್ರ ನಮ್ಮ ಅಂತಿಮ ಉದ್ದೇಶವು ನೆರವೇರುವುದು. ಹಾಗಾದ್ರೆ ನಾವು ಮೂಲ ಸ್ಥಿತಿಗೆ ಹೋಗ್ಬೇಕು ಅಂತಂದ್ರೆ ಈ ದೈವ ಪಥ ಏನ್ ನಮ್ಮಲ್ಲಿ ಹರಿತಾ ಇದೆಯಲ್ಲ, ದೈವದ ಶಕ್ತಿ ಏನು ಹರಿತಾ ಇದೆ, ಅದರ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೋಬೇಕು ಮತ್ತೆ ವಾಪಸ್ಸು. ಈಗ ನಾವೇನ್ ಮಾಡ್ತಾ ಇದ್ದೀವಿ? ಅದರಿಂದ ಉಪಯೋಗ ತಗೊಂಡು ನಮ್ಮ ವೈಯಕ್ತಿಕ ಮನಸ್ಸು ಮತ್ತು ವೈಯಕ್ತಿಕ ಶರೀರದಿಂದ ನಾವು ಲೋಕದಲ್ಲಿ ಸೃಷ್ಟಿಯನ್ನು ಮಾಡ್ತಾ ಇದ್ದೀವಿ.
ಲೋಕದಲ್ಲಿ ನಾವೆಲ್ಲ ನಮ್ಮ ವೈಯಕ್ತಿಕ ಮನಸ್ಸು ಮತ್ತು ಶರೀರದಿಂದ ಏನ್ ಸೃಷ್ಟಿ ಮಾಡಿದೀವಿ ಅದನ್ನ ವೈಯಕ್ತಿಕ ಸೃಷ್ಟಿ ಅಂತ ಕರಿತೀವಿ. ಭಗವಂತನ ಸೃಷ್ಟಿ ಬೇರೆ, ವೈಯಕ್ತಿಕ ಸೃಷ್ಟಿ ಬೇರೆ. ಭಗವಂತನ ಸೃಷ್ಟಿನಲ್ಲಿ ಏನಾಯ್ತು, ದೈವದ ಪಥ ಹರಿಲಿಕ್ಕೆ ಶುರು ಆಯ್ತು. ಅದರಲ್ಲಿ ಮಾನವ ಪಥವನ್ನು ಇನ್ಕ್ಲೂಡ್ ಆಗಿತ್ತು. ಕಾಲಕ್ರಮೇಣ ಮಾನವ ಏನ್ ಮಾಡ್ದ, ನನ್ನ ಪಥ ಬೇರೆ ಅಂತ ಹೇಳಿ ದೈವದ ಪಥದಿಂದ ಬೇರ್ಪಟ್ಟು ತನ್ನ ಸೃಷ್ಟಿಯನ್ನು ತಾನು ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ಬೇಕು. ಆದ್ರೆ ಮನುಷ್ಯ ತನ್ನ ಸೃಷ್ಟಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದ ಕಾರಣ ಏನಪ್ಪಾ ಅಂತಂದ್ರೆ ದೈವದ ಪಥದಲ್ಲಿ ಇರ್ತಕ್ಕಂಥ ದೈವದ ಶಕ್ತಿ. ಆ ಶಕ್ತಿಯನ್ನು ಉಪಯೋಗಿಸ್ಕೊಂಡೇ ಮನುಷ್ಯ ತನ್ನ ಪಥವನ್ನು ಸಾಧನೆ ಮಾಡ್ಕೊಂಡಿದ್ದು, ತನ್ನ ಸೃಷ್ಟಿಯನ್ನ ರಚನೆ ಮಾಡ್ಕೊಂಡಿದ್ದು. ಈಗ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು, ನಮ್ಮ ಸೃಷ್ಟಿ ರಚನೆ ಏನಿದೆಯಲ್ಲ ಅದನ್ನೆಲ್ಲ ಬಂದ್ ಮಾಡಿ ನಿಲ್ಲಿಸಿ ಕೊನೆಗೊಳಿಸಿ. ನಮ್ಮ ಸೃಷ್ಟಿ ರಚನೆ ಏನು, ನಮ್ಮ ಸಂಸ್ಕಾರಗಳು, ಅದೇ ನಮ್ಮ ಸೃಷ್ಟಿ ರಚನೆ. ಇನ್ನೇನು ನಾವು ಸೃಷ್ಟಿ ಮಾಡಿಲ್ಲ. ನಮ್ಮ ಸಂಸ್ಕಾರಗಳನ್ನ ನಾವು ಸೃಷ್ಟಿ ಮಾಡೋದನ್ನ ನಿಲ್ಲಿಸಿ ಮುಂಚೆ ಸೃಷ್ಟಿ ಮಾಡಿರ್ತಕ್ಕಂಥ ಸಂಸ್ಕಾರಗಳ ಜೊತೆ ಅಂಟುವಿಕೆನ ನಾವು ಬಿಡಿಸ್ಕೊಂಡ್ಬಿಟ್ರೆ, ಆ ಸಂಸ್ಕಾರಗಳನ್ನೆಲ್ಲ ತೊಡೆದು ಹಾಕ್ತಾರೆ. ಆಗ ನಮ್ಗೇನಾಗತ್ತೆ, ದೈವಿ ಪಥ ಇದೆಯಲ್ಲ ಆ ದೈವಿ ಪಥ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೊಂಡಂಗೆ ಆಗತ್ತೆ. ಮಾನವ ಪಥ ಮತ್ತೊಮ್ಮೆ ದೈವಿ ಪಥದ ಜೊತೆಗೆ ಪ್ರತ್ಯೇಕತೆಯನ್ನು ಬಿಟ್ಟು ದೈವಿ ಪಥ ಜೊತೆಗೆ ತನ್ನನ್ನು ತಾನು ಜೋಡಿಸ್ಕೊಂಡಂಗೆ ಆಗತ್ತೆ. ಯಾವಾಗ ಜೋಡಿಸ್ಕೊಂಡಂಗೆ ಆಗತ್ತೆ, ನಾವು ಆ ದೈವಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಸೃಷ್ಟಿಯ ಬದಲಿಗೆ ಭಗವಂತನೆಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ, ಮೂಲದೆಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಇದೇ ನಮ್ಮ ಸಹಜ ಮಾರ್ಗದಲ್ಲಿ ಆಗ್ತಕ್ಕಂಥ ಕೆಲಸ. ದೈವಿ ಪಥದಲ್ಲಿ ಹೇಗಿದ್ರೂ ದೈವಿ ಶಕ್ತಿ ಹರಿತಾ ಇದೆ. ನಾವು ನಮ್ಮ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಭಗವಂತನೆಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಶಕ್ತಿ ಇರತಕ್ಕಂಥದ್ದು ಅತ್ಯಲ್ಪ ಶಕ್ತಿ. ನಮ್ಮದೇ ಶಕ್ತಿ ಅಂತಂದ್ರೆ ನಾವು ಊಟ ತಿಂಡಿಯಿಂದ ಏನ್ ಬರುತ್ತೆ ಆ ಶಕ್ತಿ ನಮ್ಗೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ನಾವು ಮೂಲಕ್ಕೆ ಹೋಗ್ಬೇಕು ಅಂತಂದ್ರೆ ಆ ದೈವಿ ಶಕ್ತಿನೇ ಉಪಯೋಗಿಸ್ಕೋಬೇಕು, ದೈವಿ ಪಥದಲ್ಲಿ ಇರಬೇಕು. ಹಾಗಾದ್ರೆ ಆ ದೈವಿ ಶಕ್ತಿನ ಉಪಯೋಗಿಸ್ಕೊಳ್ಳಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ ನಾವು ದೈವಿ ಪಥದ ಜೊತೆಗೆ ನಾವು ಮತ್ತೆ ಒಂದಾಗ್ಬಿಟ್ರೆ, ಆವಾಗ ಆ ದೈವಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಆ ದೈವಿ ಶಕ್ತಿಯಿಂದ ನಮ್ಮ ಸೃಷ್ಟಿಯನ್ನು ನಾವೇನ್ ಮಾಡ್ತಿದೀವಿ ಅದನ್ನ ನಿಲ್ಲಿಸಿದ್ರೆ ನಾವು ದೈವಿ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಕೇಂದ್ರದವರೆಗೆ ಮೂಲದವರೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಆಗ್ಬೇಕಾಗಿರ್ತಕ್ಕಂಥದ್ದು. ನಾವು ಧ್ಯಾನ ಅಭ್ಯಾಸ ಮಾಡಿದ್ದು ಇದಕ್ಕೋಸ್ಕರನೇ. ಧ್ಯಾನದಲ್ಲಿ ಏನಾಗತ್ತೆ, ಧ್ಯಾನದಲ್ಲಿ ಗುರುಗಳು ಏನ್ ಕೆಲಸ ಮಾಡ್ತಾರೆ ಅದನ್ನ ಮತ್ತೊಂದ್ಸತಿ ಯಾವಾಗಲೂ ವಿವರಣೆ ಕೊಡ್ತೀನಿ. ಧ್ಯಾನದಲ್ಲಿ ಮೂಲಭೂತವಾಗಿ ಏನಾಗುತ್ತೆ, ನಾವು ಧ್ಯಾನದಲ್ಲಿ ಆಧ್ಯಾತ್ಮಿಕವಾಗಿ ಬೆಳಿತಿದೀವಿ ಅಂತ ನಮ್ಗೆ ಹೆಂಗ್ ಗೊತ್ತಾಗತ್ತೆ, ಏನ್ ಮಾಡಿದ್ರೆ ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ, ಈ ದೈವಿ ಶಕ್ತಿನ ಉಪಯೋಗಿಸ್ಕೊಂಡು ಬೆಳಿಲಿಕ್ಕೆ ಸಾಧ್ಯವಾಗುತ್ತೆ. ಈ ಜ್ಞಾಪಕ ಇದೆ ನಿಮಗೆ, ಪ್ರಾರ್ಥನೆ ಮಾಡಿದಾಗ ನಮ್ಮ ಹೃದಯದಲ್ಲಿ ಒಂದು ರೀತಿಯಾದಂತ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಖಾಲಿ ಜಾಗ ಕ್ರಿಯೇಟ್ ಆಗುತ್ತೆ. ಆ ಖಾಲಿ ಜಾಗಕ್ಕೆ ತಾನಾಗೆ ನಿಸರ್ಗದಿಂದ ದೈವಿ ಧಾರೆ ಹರಿದು ಬರುತ್ತೆ ಅಂತ ಹೇಳ್ತೀವಿ. ಪ್ರಾರ್ಥನೆ ಓದ್ದಾಗಿದ್ದೆಲ್ಲ ಓದ್ತೀವಲ್ವಾ, ಅದೇ ರೀತಿಯಾಗಿ ನಾವು ಶುದ್ಧೀಕರಣ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಬೆನ್ನಿನಿಂದ ಆವಿಯಾಗಿ ಸಂಸ್ಕಾರಗಳೆಲ್ಲ ಹೋಗ್ತಾ ಇದೆ ಅಂತ ಹೇಳ್ತೀವಿ. ಹೇಳಿದಾಗ ಖಾಲಿ ಜಾಗ ಬರುತ್ತಲ್ವಾ, ಆ ಖಾಲಿ ಜಾಗದಲ್ಲಿ ನಾವೇನ್ ತುಂಬಿಕೊಳ್ತೀವಿ, ನಮ್ಮ ಸಂಕಲ್ಪದಿಂದ ದೈವಿ ಧಾರೆ ಮುಂದಿನಿಂದ ಬಂದು ಆ ಖಾಲಿ ಜಾಗ ತುಂಬಿಕೊಳ್ತೀವಿ ಅಂತ ಹೇಳ್ಕೊಳ್ತೀವೋ ಇಲ್ವೋ. ಹಾಗಾದ್ರೆ ನೋಡಿ, ಎರಡೂ ಕಡೆ ನಾವು ದೈವಿ ಧಾರೆಯ ಸಹಾಯ ಪಡಿತಾ ಇದೀವಲ್ವಾ, ನಾವು ದಿನನಿತ್ಯದ ಅಭ್ಯಾಸದಲ್ಲಿ ಪಡಿತಾ ಇದ್ದೀಲ್ವಾ. ಅದನ್ನೇ ಇಲ್ಲಿ ಬಾಬೂಜಿಯವರು ಬೇರೆ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ನಾವು ದೈವಿ ಪಥದಲ್ಲಿ ಇರ್ತಕ್ಕಂಥ ದೈವಿ ಶಕ್ತಿಯನ್ನ ನಮ್ಮ ಕಡೆಗೆ ಹೇಳ್ಕೊಂಡು ನಮ್ಮ ಕೆಲಸಕ್ಕೆ, ಇವಾಗ ನಮ್ಮ ಕೆಲಸ ಯಾವುದು, ಲೋಕದಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ನಾವು ಮನಸ್ಸು ಮಾಡಿದ್ರೆ ಅದು ನಮ್ಮ ಕೆಲಸ ಆಯ್ತು. ಆವಾಗ ಆ ದೈವಿ ಶಕ್ತಿನ ಅದಕ್ಕೆ ಉಪಯೋಗಿಸ್ತೀವಿ. ಭಗವಂತನೆಡೆಗೆ ಮೂಲದೆಡೆಗೆ ಹೋಗ್ಬೇಕು ಅಂತ ನಾವು ನಮ್ಮ ಕೆಲಸವಾಗಿ ಇಟ್ಕೊಂಡ್ರೆ, ನಮ್ಮ ಗುರಿಯಾಗಿ ಇಟ್ಕೊಂಡ್ರೆ, ಅದೇ ದೈವಿ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಭಗವಂತನೆಡೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇದು ಅರ್ಥ ಆಯ್ತಾ ಹೇಗಾಗತ್ತೆ ಅಂತ. ನಾವು ಈ ಹೊರಗಿನ ಪ್ರಪಂಚ, ಅದಕ್ಕೆ ನಾವು ಮೊದಲನೇ ಬಿಂದುವಿನಲ್ಲಿ ಏನಾಗ್ಬೇಕು, ಆಸೆಗಳು ಕಡಿಮೆ ಆಗ್ಬೇಕು. ಆಸೆಗಳು ಕಡಿಮೆ ಅಂದ್ರೆ ಆಗ್ಬೇಕು ಅಂತಂದ್ರೆ ಏನು ಅಂತಂದ್ರೆ, ನನ್ನ ಸೃಷ್ಟಿ ಏನಿದೆ, ನನ್ನ ವೈಯಕ್ತಿಕ ಸೃಷ್ಟಿ, ನನ್ನ ವೈಯಕ್ತಿಕ ಸಂಸ್ಕಾರ ರಚನೆ ಏನಿದೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ನಾನು ಈಗ ಮನಸ್ಸು ಮಾಡಿದ್ದೀನಿ ಅಂತ ಆಯ್ತು. ಸರಿನಾ? ಅದಕ್ಕೆ ನಾವು ಡಿಸೈರ್ಸ್ ಕಮ್ಮಿ ಆಯ್ತು, ಒಂದು ರೀತಿಯಾದಂತ ಸಂತೃಪ್ತಿ ಭಾವ ಬಂತು ಅಂತ ಹೇಳ್ತೀವಿ. ಆಸೆಗಳು ಕಡಿಮೆ ಆದ್ವು, ತೃಪ್ತಿ ಭಾವ ಬರಲಿಕ್ಕೆ, ನೆಲೆ ಆಗ್ಲಿಕ್ಕೆ ಶುರು ಆಯ್ತು ಹೃದಯದಲ್ಲಿ ಅಂತ ಹೇಳ್ತೀವಿ. ಆ ತೃಪ್ತಿ ಭಾವ ಯಾವಾಗ ನೆಲೆ ಆಗುತ್ತೆ, ನನ್ನ ಸೃಷ್ಟಿ ರಚನೆ ಏನಿದೆ ಅದನ್ನ ನಾನು ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡಾಗ, ಗುರುಗಳ ಕೆಲಸ ಮಾಡಿದಾಗ, ಒಂದನೇ ಬಿಂದುವಿನಲ್ಲಿ ಕೆಲಸ ಮಾಡಿದಾಗ ಮನಸ್ಸು ಆ ದಿಕ್ಕಿನಲ್ಲಿ ಹರಿತಾ ಇದೆ ಶಕ್ತಿ. ಗುರುಗಳು ಏನ್ ಮಾಡ್ತಾರೆ, ಆ ಶಕ್ತಿ ಹರಿಯೋ ದಿಕ್ಕನ್ನು ಬದಲಾವಣೆ ಮಾಡ್ಬಿಡ್ತಾರೆ. ಶಕ್ತಿ ಹರಿಯೋ ದಿಕ್ಕನ್ನು ಬದಲಾವಣೆ ಮಾಡ್ತು ಅಂತಂದ್ರೆ ಅದೇ ದೈವಿ ಶಕ್ತಿ ನಮ್ಮನ್ನ ಮೂಲದೆಡೆಗೆ ಕರ್ಕೊಂಡು ಹೋಗುತ್ತೆ.
ನಮ್ಮ ಸೃಷ್ಟಿ ಮಾಡ್ಲಿಕ್ಕೆ ಅದು ನಮ್ಮನ್ನು ಪ್ರೇರಣೆ ಮಾಡಲ್ಲ. ಇದೇ ಮೊದಲನೇ ಬಿಂದುವಿನಲ್ಲಿ ಆಗ್ತಕ್ಕಂಥ ಕೆಲಸ. ಎರಡನೇ ಬಿಂದು ಬರೋಷ್ಟೊತ್ತಿಗೆ ವೈರಾಗ್ಯ ಬರುತ್ತೆ. ವೈರಾಗ್ಯ ಪದಾರ್ಥ ಭಾವದ ಅಂಟುವಿಕೆ ಇದೆಯಲ್ಲ, ಆ ಅಂಟುವಿಕೆ ಕಡಿಮೆ ಆಯ್ತು ಅಂತಂದ್ರೆ ವೈರಾಗ್ಯ ಬಂತು ಅಂತಂತ. ಪ್ರತಿಯೊಂದು ಪದಾರ್ಥ ಭಾವನೆ ನಮ್ಮನ್ನ ಆಕರ್ಷಣೆ ಮಾಡುತ್ತೆ. ಅದನ್ನು ಪ್ರತಿಯೊಂದು ವ್ಯಕ್ತಿ ಮತ್ತು ವಸ್ತು ನಮ್ಮನ್ನ ಅದರ ಕಡೆಗೆ ಆಕರ್ಷಣೆ ಮಾಡುತ್ತೆ. ಆ ಆಕರ್ಷಣೆ ಕಡಿಮೆ ಆದಾಗ ಆ ವ್ಯಕ್ತಿಗೆ ವೈರಾಗ್ಯ ಬಂದಿದೆ ಅಂತ ಹೇಳ್ತೀವಿ. ಯಾವಾಗ ವೈರಾಗ್ಯ ಬರುತ್ತೋ ತಾನಾಗೆ ಆ ಸಂತೃಪ್ತಿಯ ಭಾವ ಇದೆಯಲ್ಲ ಮೊದಲನೇ ಬಿಂದುವಿನಲ್ಲಿ, ಅದು ಇನ್ನೂ ಗಟ್ಟಿಯಾಗುತ್ತೆ. ಇದಾಗ್ತಕ್ಕಂಥದ್ದು. ಗೊತ್ತಾಯ್ತಾ? ಸೊ ದೈವಿ ಧಾರೆ ಎಲ್ಲಿ ಉಪಯೋಗಿಸ್ತೀವಿ ಅಂತ ಯಾರಾದ್ರೂ ಕೇಳಿದೆ, ದಿನನಿತ್ಯದಲ್ಲಿ ಶುದ್ಧೀಕರಣದಲ್ಲಿ ಉಪಯೋಗಿಸ್ತೀವಿ, ಪ್ರೇಯರಲ್ಲಿ ಉಪಯೋಗಿಸ್ತೀವಿ. ನಾವು ಧ್ಯಾನ ಮಾಡ್ಬೇಕಾದ್ರೂ ಕೂಡ ಗುರುಗಳಿಂದ ಪ್ರಾಣಾಹುತಿ ತಾನಾಗೆ ನಾವು ಹೃದಯದಲ್ಲಿ ಖಾಲಿ ಮಾಡ್ಕೊಂಡ್ರೆ ಧ್ಯಾನದಲ್ಲಿ ಏನಾಗುತ್ತೆ, ಆವಾಗ ದೈವಿ ಧಾರೆ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಧ್ಯಾನದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ನಮ್ಮ ಶರೀರ ಮತ್ತು ಮನಸ್ಸಿನಲ್ಲಿ ಕಾವು ಬರುತ್ತೆ. ಕಾವು ಬಂದಾಗ ಸಂಸ್ಕಾರಗಳು ತಮ್ಮ ಜಾಗವನ್ನು ಬಿಟ್ಟು ಕದಲುತ್ತೆ. ಸಂಸ್ಕಾರ ಜಾಗಗಳನ್ನ ಬಿಟ್ಟು ಕದಲಿಕ್ಕೆ ಶುರು ಮಾಡಿದಾಗ, ಎಲ್ರಿಗೂ ಜ್ಞಾಪಕ ಇದೆಯಾ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ ತಕ್ಷಣನೇ ಯೋಚನೆಗಳು ಜಾಸ್ತಿ ಬರ್ಲಿಕ್ಕೆ ಶುರು ಆಗುತ್ತೆ. ಕಣ್ಣು ಮುಚ್ಚಕ್ ಮುಂಚೆ ಯೋಚನೆ ಕಡಿಮೆನೇ ಇತ್ತು, ಕಣ್ಣು ಮುಚ್ಚಿದ ತಕ್ಷಣನೇ ಯೋಚನೆ ಜಾಸ್ತಿ ಬರ್ತಿದೆ ಅಂತೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ ಯೋಚನೆ ಜಾಸ್ತಿ ಬರುತ್ತೆ ಅಂತಂದ್ರೆ, ಸಂಸ್ಕಾರಗಳು ತಮ್ಮ ಜಾಗವನ್ನು ಬಿಟ್ಟು ಕದಲಿ ಮೇಲಕ್ಕೆ ಬರ್ಲಿಕ್ಕೆ ಶುರು ಆಯ್ತು. ಯಾವಾಗ ಸಂಸ್ಕಾರಗಳು ಮೇಲೆ ಬರ್ಲಿಕ್ಕೆ ಶುರು ಆಯ್ತು, ಜಾಸ್ತಿ ಯೋಚನೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಎಲ್ಲರೂ ಕೂಡ ಮೊದಲ ಹಂತದಲ್ಲಿ, ಮೊದಲ ಕೆಲವು ತಿಂಗಳುಗಳಲ್ಲಿ ಧ್ಯಾನ ಕೂತ್ಕೊಂಡಾಗ ಜಾಸ್ತಿ ಯೋಚನೆ ಬರುತ್ತಪ್ಪ, ಧ್ಯಾನದಲ್ಲಿ ಇಲ್ಲದೆ ಇದ್ರೆ ಕಮ್ಮಿ ಯೋಚನೆ ಇದೆ ಅಂತ ಅನ್ಸುತ್ತೆ ನಮ್ಗೆ. ಇದು ಯಾಕೆ ಅಂತಂದ್ರೆ, ಸಂಸ್ಕಾರಗಳು ತಮ್ಮ ಜಾಗ ಖಾಲಿ ಮಾಡಿ ಮೇಲ್ಗಡೆ ಬಂದಾಗ ಯೋಚನೆ ಜಾಸ್ತಿ ಬರುತ್ತೆ. ಸರಿನಾ? ಆ ಯೋಚನೆ ಜಾಸ್ತಿ, ಸಂಸ್ಕಾರಗಳು ಜಾಗ ಖಾಲಿ ಮಾಡ್ತು ಅಂತಂದ್ರೆ ಆ ಜಾಗದಲ್ಲಿ ಏನ್ ಬರುತ್ತೆ? ನಿಸರ್ಗದಲ್ಲಿ ಖಾಲಿ ಜಾಗ ಇರ್ಲಿಕ್ಕೆ ಬಿಡಲ್ಲ. ಅದೊಂದು ನಿಯಮ. ನಿಸರ್ಗದ ನಿಯಮ ಏನಪ್ಪಾ ಅಂತಂದ್ರೆ, ಎಲ್ಲೂ ಖಾಲಿ ಜಾಗ ಇರ್ಲಿಕ್ಕೆ ಬಿಡಲ್ಲ. ಸೊ ಸಂಸ್ಕಾರಗಳು ತಮ್ಮ ಜಾಗ ಬಿಟ್ಟು ಮೇಲ್ಗಡೆ ಬಂದಾಗ ಖಾಲಿ ಜಾಗ ಬಂತು ಧ್ಯಾನ ಮಾಡ್ಬೇಕಾದ್ರೆ. ಆ ಖಾಲಿ ಜಾಗದಲ್ಲಿ ಏನ್ ಬರುತ್ತೆ ಅಂದ್ರೆ, ತಾನಾಗೆ ಗುರುಗಳ ಪ್ರಾಣಾಹುತಿ ಬಂದು ಅದರಲ್ಲಿ ಸೇರ್ಕೊಳ್ಳುತ್ತೆ. ನೀವು ಅದನ್ನು ಗುರುಗಳ ಪ್ರಾಣಾಹುತಿ ಅಂತನಾರು ಕರೀರಿ, ಬೇರೆಯವರು ಈ ಸಿಸ್ಟಮ್ ಅಲ್ಲಿ ಇಲ್ಲದೆ ಇದ್ರೆ ಪ್ರಾಣಾಹುತಿ ಅಂತಾನಲ್ಲ, ದೈವಿ ಧಾರೆ ಬಂದು ಸೇರ್ಕೊಳ್ತು ಅಂತ ಹೇಳ್ತಾರೆ. ಬಟ್ ದೈವಿ ಶಕ್ತಿನೇ, ನೀವು ಪ್ರಾಣಾಹುತಿ ಅಂತನಾರು ಕರೀರಿ, ದೈವಿ ಧಾರೆ ಅಂತನಾರು ಕರೀರಿ, ಒಟ್ಟಿನಲ್ಲಿ ಒಂದು ದೈವಿ ಶಕ್ತಿ ಖಾಲಿ ಆದಂತ ಸಂಸ್ಕಾರಗಳು ಜಾಗ ಖಾಲಿ ಮಾಡಿದಂತ ಜಾಗದಲ್ಲಿ ದೈವಿ ಧಾರೆ ಬಂದು ಸೇರಿಕೊಳ್ಳುತ್ತೆ. ಧ್ಯಾನದಲ್ಲೂ ನಮಗೆ ದೈವಿ ಧಾರೆಗಳು ಬರುತ್ತೆ, ಶುದ್ಧೀಕರಣದಲ್ಲೂ ದೈವಿ ಧಾರೆಗಳು ಬರುತ್ತೆ, ಪ್ರಾರ್ಥನೆಯಲ್ಲೂ ದೈವಿ ಧಾರೆಗಳೇ ಬರುತ್ತೆ. ಈ ದೈವಿ ಧಾರೆಯಿಂದನೇ, ಅದರಿಂದ ಕೆಲಸ ತಗೊಂಡು ನಾವು ಮೂಲದೆಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತೀವಿ. ಗೊತ್ತಾಗ್ತಿದ್ಯಾ? ಅದು ಯಾವಾಗ ನಮ್ಮನ್ನು ನಾವು ದೈವಿ ಪದ್ಧತಿ ಜೊತೆಗೆ ಜೋಡಿಸ್ಕೊಂಡಾಗ ಇದು ತಾನಾಗಿ ಆಗಲಿಕ್ಕೆ ಶುರು ಆಗುತ್ತೆ. ಒಬ್ಬನೇ ದೊಡ್ಡ ದೇವರಾದ ಪರವಸ್ತುವಿನಿಂದಲೇ ಎರಡೂ ಅವತರಿಸುವುದರಿಂದ ಮಾನವತೆಯೂ ದೈವತ್ವವು ಅತಿ ಪರಿಶುದ್ಧ ರೂಪ ಸ್ಥಿತಿಯಲ್ಲಿತ್ತಿತು. ಆ ಕಾಲದಲ್ಲಿ ಕ್ರಿಯಾಶಕ್ತಿ ಅದರಲ್ಲಿ ನಾಮ ಮಾತ್ರವಾಗಿದ್ದು ಸುಪ್ತ ಸ್ಥಿತಿಯಲ್ಲಿತ್ತು ಎಂದು ಹೇಳಬಹುದು. ಕ್ರಿಯೆಗಳು ಪ್ರತಿಕ್ರಿಯೆಗಳು ಉಂಟಾದ ಸೆಳೆತಗಳು ಒಂದು ವಿಧವಾದ ಎಚ್ಚರಿಕೆಯನ್ನು ಉಂಟು ಮಾಡಲು ಮೊದಲು ಮಾಡಿದವು. ಭೇದಗಳು ವಿರೋಧಗಳು ದೃಷ್ಟಿಗೋಚರವಾಗಲಾರಂಭಿಸಿದವು. ಶೀತೋಷ್ಣಗಳು ರಚನೆಗಳನ್ನು ಮುಂದುವರಿಸುತ್ತಾ ತಮ್ಮ ಭಿನ್ನ ಪಥದಲ್ಲಿ ನಡೆದವು. ಇವು ಎಲ್ಲ ಮಾನವನ ರಚನೆಯಲ್ಲಿ ಸೇರಿಕೊಂಡು ಮಾನವನು ಅಸ್ತಿತ್ವದಲ್ಲಿರುವ ಎಲ್ಲ ವಸ್ತುಗಳ ಬುದ್ಧಿಯಾದನು. ಇವುಗಳನ್ನು ಅವುಗಳ ಮೂಲ ಸ್ಥಿತಿಗೆ ಪುನಃ ತರುವುದೇ ನಾವು ಮಾಡಬೇಕಾಗಿರುವ ಕಾರ್ಯವಾಗಿದೆ. ಮತ್ತು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ದೈವತ್ವದೊಡನೆ ನಮ್ಮ ಸಂಬಂಧವನ್ನು ಇಟ್ಟುಕೊಳ್ಳುವಂತೆ ಸಮತೆ ಮತ್ತು ಶಾಂತಿಯ ಸ್ಥಿತಿಗೆ ಅವುಗಳನ್ನು ತರುವುದು ಎನ್ನಬಹುದು. ಸರಿಯಾದ ಮಿತತ್ವವನ್ನು ಅವುಗಳಲ್ಲಿ ಬಳಕೆಗೆ ತರುವುದೇ ಅದನ್ನು ಸಾಧಿಸುವ ಏಕಮಾತ್ರ ಮಾರ್ಗ. ಹಾಗಾದ್ರೆ ದೈವದ ಪಥಕ್ಕೆ ನಮ್ಮನ್ನು ನಾವು ಹೊಂದಿಸ್ಕೋಬೇಕು ಅಂತಂದ್ರೆ ನಾವು ಮಿತತ್ವವನ್ನು ಬೆಳೆಸ್ಕೋಬೇಕು. ಯಾವುದನ್ನು ಕೂಡ ಅತಿರೇಕಕ್ಕೆ ತಗೊಂಡು ಹೋಗಬಾರ್ದು. ಮಿತತ್ವದಲ್ಲಿದ್ದಾಗ ನಾವು ದೈವತ್ವದ ಜೊತೆಗೆ ಹೊಂದಾಣಿಕೆಯಲ್ಲಿ ಇರ್ತೀವಿ. ಅದನ್ನೇ ನಾವು ಸಹಜ ಮಾರ್ಗದಲ್ಲಿ ಮಾಡುತ್ತೇವೆ. ಮಾನವನ ಸಂಪೂರ್ಣ ದೈವೀಕರಣವಾದ ನಿಜವಾದ ಅರ್ಥವನ್ನು ಜನರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಲುವಾಗಿ ನಾನು ಇಲ್ಲಿ ಹೊರಗಿಡಿರುವ ಪ್ರಕೃತಿಯ ರಹಸ್ಯವೂ ಇದು. ಸರಿನಾ? ದಾರಿ ಏನಪ್ಪಾ? ದೈವತ್ವದ ಪಥದ ಜೊತೆಗೆ ನಮ್ಮನ್ನು ನಾವು ಜೋಡಿಸ್ಕೋಬೇಕು ಅನ್ನೋ ದಾರಿ ಏನಪ್ಪಾ ಅಂತಂದ್ರೆ, ನಾವು ಮಿತತ್ವದಲ್ಲಿ ಜೀವನ ಮಾಡಲಿಕ್ಕೆ ಕಲಿಬೇಕು. ಯಾವುದನ್ನು ಅತಿರೇಕಕ್ಕೆ ತಗೊಂಡು ಹೋಗದೇ ಇದ್ದಾಗ, ನಾವು ಮಿತತ್ವದಲ್ಲಿ ಜೀವನ ಮಾಡಿದಾಗ ನಮ್ಮ ಇಡೀ ಒಂದು
ಆ, ನಮ್ಮ ಒಂದು ಇರುವಿಕೆ ಏನಿದೆ ಅದೆಲ್ಲವೂ ಕೂಡ ದೈವೀಕರಣಗೊಳ್ಳುತ್ತೆ. ಸರಿನಾ? ಸರಿ, ಅವತಾರಗಳು ಅಂತ ಇದೆ. ಈ ಅವತಾರಗಳಿಂದ ನಾಳೆ ಮುಂದುವರಿಸೋಣ. ಯಾಕೆಂತಂದ್ರೆ ಇದಕ್ಕೊಂದು 5-10 ನಿಮಿಷ ಬೇಕಾಗತ್ತೆ. ಅದಾದ್ಮೇಲೆ ಮುಂದೆ ಏನಿದೆಯಲ್ಲ ಇವೆಲ್ಲವೂ ಕೂಡ ಬೇಗವಾಗಿ ನಾವು ಓದ್ತಾ ಹೋಗ್ಬೋದು. ಯಾಕೆಂದ್ರೆ ಎಲ್ಲವೂ ಕೂಡ ಮುಂಚೆ ಬಂದಿರತಕ್ಕಂಥ ವಿಚಾರಗಳೇ. ಸರಿನಾ? ಅವತಾರಗಳಿಂದ ನಾವು ನಾಳೆ ಮುಂದುವರಿಸೋಣ. ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ದಯವಿಟ್ಟು ಕೇಳ್ಬೋದು. ಸ್ವಲ್ಪ ಕ್ಲಿಷ್ಟವಾಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ, ಗ್ರಹಿಸ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಮತ್ತೊಂದ್ಸತಿ ಇವತ್ತೇನು ಮಾತಾಡಿದ್ವಿ ಅದನ್ನೆಲ್ಲ ಮತ್ತೊಂದ್ಸತಿ ಕೇಳ್ರಿ, ಮತ್ತೊಂದ್ಸತಿ ಪುಸ್ತಕ ಇಟ್ಕೊಂಡು ನಿಧಾನವಾಗಿ ಓದ್ರಿ. ಅದಾದ್ಮೇಲೆ ಏನಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ನಾಳೆ ಕೂಡ ಕೇಳ್ಬೋದು. ಯಾಕಂದ್ರೆ ಮತ್ತೆ ಅದೇ ಚಾಪ್ಟರ್ ಇರತಕ್ಕಂಥ ಅವತಾರಗಳಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. Thank you very much. Perhaps, brother. ಸರಿ ಕಣ್ರಿ. ಸರಿ, ಹಾಗಾದ್ರೆ ಎಲ್ರಿಗೂ ಶುಭ ದಿನ. ನಾಳೆ ಮತ್ತೊಮ್ಮೆ ಯಥಾ ಪ್ರಕಾರ 6:15ಗೆ ಎಲ್ರೂ ಕೂಡ ಸೇರೋಣ. ಸರಿನಾ? ಎಲ್ರಿಗೂ ದಿವಸ ವಂದನೆಗಳು. ಭಾಗಿಯಾಗಿದೆ. ನಮಸ್ತೆ.